ಹಲೋ ಮಕ್ಕಳೇ, ಸೊ ಕರ್ನಾಟಕ ಸಿ ಇ ಟಿಯಲ್ಲಿ ಕೇಳಿರುವಂಥ 2015ಇಂದ 2024ವರೆಗೂ ಎಷ್ಟೆಷ್ಟು ಎಮ್ ಸಿ ಕ್ಯೂಸ್ ಎಕ್ಸಾಮ್ನಲ್ಲಿ ಬಂದಿದೆ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಯಾವುದಂದರೆ ರಿಲೇಷನ್ ಆ್ಯಂಡ್ ಫಂಕ್ಷನ್. ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್ ಎವ್ರೇಜ್ ಆಗಿ ಎವ್ರಿ ಇಯರ್ 3 to 4 ಕ್ವಶನ್ಸ್ ಕೇಳ್ತಾರೆ. ಓಕೆ, 3 to 4 ಕ್ವಶನ್ಸ್ ಅಂದರೆ ಈ ವರ್ಷ ಕೂಡ ಮಿನಿಮಮ್ 3 ಕ್ವಶನ್ಸ್ ಮ್ಯಾಕ್ಸಿಮಮ್ 4 ಕ್ವಶನ್ಸ್ ಸಿ ಇ ಟಿಯಲ್ಲಿ ಬರೋ ಚಾನ್ಸ್ ಇದೆ ಅಂತ ಅರ್ಥ. ಓಕೆ, ಸೊ ಕ್ವಶನ್ ನಂಬರ್ 1 ಹಿಡ್ಕೊಂಡು ಸಮ್ ಡಿಲೇಟೆಡ್ ಪೋರ್ಷನ್ ಕ್ವಶನ್ಸ್ ಕೂಡ ಇದೆ ಒಳಗಡೆ. ಎಲ್ಲಿವರೆಗೂ ಅಂದರೆ ಒಂದು 39 ಕ್ವಶನ್ಸ್ ಇದೆ. 39 ಇನ್ನೂ ಒಂದು 2 ಕ್ವಶನ್ಸ್ ಆ್ಯಡ್ ಆಗುತ್ತೆ ಇದರಲ್ಲಿ 2024ದು, ಅದು ಕೂಡ ನೋಡೋಣ. ಓಕೆ, ಮೊದಲನೇದಾಗಿ ಏನೇನು ಫಾರ್ಮುಲಾಸ್ ನೀಡಿದೆ ಅದು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಕ್ವಶನ್ ಸಾಲ್ವ್ ಮಾಡೋ ಹೊತ್ತಿಗೆ ಸಮ್ ಶಾರ್ಟ್ಕಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಸೊ ರಿಲೇಷನ್ ಟಾಪಿಕಿಂದ ಏನೇನು ಕ್ವಶನ್ಸ್ ಬರ್ಬೋದು ಅದ್ರ ಮೇಲೆ ಫಾರ್ಮುಲಾಸ್ ನೋಟ್ ಮಾಡ್ಕೊಳ್ತಾ ಹೋಗಿ. ಎ ಸೆಟ್ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎನ್ ಕೊಟ್ಟಿದ್ರೆ, ಓಕೆ, ಇವಾಗ ರಿಲೇಷನ್ ಫ್ರಮ್ ಎ ಟು ಎ ಅಂತ ತಿಳ್ಕೊಳ್ಳೋಣ. ಡೊಮೇನ್ ಫಸ್ಟ್ ಸೆಟ್ ಆ್ಯಂಡ್ ಸೆಕೆಂಡ್ ಸೆಟ್ ಎರಡೂ ಎ ಸೆಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದ್ರ ಮೇಲೆ ಏನೇನು ಕ್ವಶನ್ ಬರ್ಬೋದು, ನಂಬರ್ ಆಫ್ ರಿಲೇಷನ್ಸ್ ಕೇಳ್ಬೋದು. ಸೊ ನಂಬರ್ ಆಫ್ ರಿಲೇಷನ್ಸ್ ಸಲುವಾಗಿ ಏನಂತ ಹೇಳ್ಬೋದು, ವಿಚ್ ಈಸ್ 2 ಪವರ್ ಎನ್ ಆಫ್ ಎ ಕ್ರಾಸ್ ಎ. ನಾರ್ಮಲಿ ಬಿ ಸೆಟ್ ಇದ್ದಾಗ ಎನ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಎ ಸೆಟ್ ಮೇಲೆ ಇದ್ದಾಗ ಎನ್ ಆಫ್ ಎ ಕ್ರಾಸ್ ಎ ಅಂದರೆ ಎನ್ ಆಫ್ ಎ ಕ್ರಾಸ್ ಎನಲ್ಲಿ ಎಷ್ಟು ಆರ್ಡರ್ಡ್ ಪೇರ್ಸ್ ಬರುತ್ತೆ. ಎ ಸೆಟ್ನಲ್ಲಿ ಎನ್ ಎಲಿಮೆಂಟ್ಸ್ ಇದ್ದಾಗ ಎ ಕ್ರಾಸ್ ಎನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಗುತ್ತೆ ಅಂದರೆ ಆರ್ಡರ್ಡ್ ಪೇರ್ಸ್ ಎನ್ ಇಂಟು ಎನ್ ಆಗುತ್ತೆ, ವಿಚ್ ಈಸ್ ಎನ್ ಸ್ಕ್ವೇರ್. ಸೊ ನಂಬರ್ ಆಫ್ ರಿಲೇಷನ್ಸ್ ಕೂಡ 2 ಪವರ್ ಎನ್ ಸ್ಕ್ವೇರ್ ಅಂತ ಹೇಳ್ಬೋದು. ಅಗೇನ್ ಈ ಫಾರ್ಮುಲಾ ನೀವು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಈ ಫಾರ್ಮುಲಾ ಮೇಲೆ ಡೈರೆಕ್ಟಾಗಿ ಕ್ವಶನ್ ಬರ್ಬೋದು. ನೆಕ್ಸ್ಟ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್, ಇದು ಕೂಡ ಕೇಳ್ಬೋದು. ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್, ಸೊ ಇದ್ರ ಸಲುವಾಗಿ ಡೈರೆಕ್ಟ್ ಫಾರ್ಮುಲಾ ಬರ್ಕೊಳ್ಳಿ, 2 ಪವರ್ ಎನ್ ಇಂಟು ಎನ್ ಮೈನಸ್ 1. ಓಕೆ, ರಿಫ್ಲೆಕ್ಸಿವ್ ಮೇಲೆ. ಅದಾದಮೇಲೆ ಥರ್ಡ್ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್. ಸೊ ಇದರಿಂದ ಫಾರ್ಮುಲಾ ಯಾವುದಂದರೆ ಸಿಮೆಟ್ರಿಕ್ ಸಲುವಾಗಿ 2 ಪವರ್ ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಕಂಪ್ಲೀಟ್ ಆಗಿದ್ದು 2 ಪವರ್ನಲ್ಲಿದೆ ಅಂತ ಹೇಳ್ಬೋದು. ಓಕೆ, ಅದಾದಮೇಲೆ ಡಿ ಟ್ರಾನ್ಸಿಟಿವ್ ಸಲುವಾಗಿ ಏನು ಫಾರ್ಮುಲಾ ಇಲ್ಲ, ಬಟ್ ಕೇಸಸ್ ತೊಗೊಂಡ್ಬಿಟ್ಟು ನಾನು ವ್ಯಾಲ್ಯೂಸ್ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ ಅಂದರೆ ಎನ್ ವ್ಯಾಲ್ಯೂ 0 ಇದ್ದರೆ ನಂಬರ್ ಆಫ್ ಟ್ರಾನ್ಸಿಟಿವ್ ರಿಲೇಷನ್ಸ್ 1 ಆಗುತ್ತೆ. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ 1 ಇದ್ದರೆ ನಂಬರ್ ಆಫ್ ಟ್ರಾನ್ಸಿಟಿವ್ ರಿಲೇಷನ್ಸ್ 2 ಆಗುತ್ತೆ. ಅದೇ ರೀತಿ ನಂಬರ್ ಆಫ್ ಎಲಿಮೆಂಟ್ಸ್ 2 ಇದ್ದರೆ ಟ್ರಾನ್ಸಿಟಿವ್ ರಿಲೇಷನ್ಸ್ 13. ಓಕೆ, ಟೋಟಲ್ ಆಗಿ 13 ಟ್ರಾನ್ಸಿಟಿವ್ ರಿಲೇಷನ್ಸ್ ಬರುತ್ತೆ. ಯಾವಾಗಿದು, ಇಫ್ ಎನ್ ಈಸ್ ಈಕ್ವಲ್ಸ್ ಟು 2. ಓಕೆ, ಮ್ಯಾಕ್ಸಿಮಮ್ 2 ತನಕ ಕೇಳ್ಬೋದು. ಇನ್ನೊಂದು ಬರ್ಕೊಳ್ಬೇಕಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ 3 ಇದ್ದರೆ ನಂಬರ್ ಆಫ್ ಟ್ರಾನ್ಸಿಟಿವ್ ರಿಲೇಷನ್ಸ್ 171 ಆಗುತ್ತೆ. ಓಕೆ, ಸೊ ರಿಲೇಷನ್ ಸಲುವಾಗಿ ಇಷ್ಟು ಫಾರ್ಮುಲಾಸ್ ನೋಟ್ ಮಾಡ್ಕೊಳ್ಳಿ, ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ರೈಟ್, ಅದಾದಮೇಲೆ ಫಂಕ್ಷನ್ಸಿಂದ ಏನೇನು ಫಾರ್ಮುಲಾಸ್. ಓಕೆ, ಫಂಕ್ಷನಿಂದ ಅಂತೂ ಕ್ವಶನ್ ಬಂದೇ ಬರುತ್ತೆ. ಆಲ್ರೆಡಿ ಪ್ರೀವಿಯಸ್ ಇಯರಲ್ಲಿ ಸುಮಾರು ಕ್ವಶನ್ಸ್ ಫಂಕ್ಷನಿಂದ ಬಂದಿದೆ. ಫಂಕ್ಷನ್ಸಿಂದ ಸೊ ಇದರೊಳಗಡೆ 2 ಕೇಸ್ ತೊಗೊಳ್ಳೋಣ. ಅಂದರೆ ಕೇಸಲ್ಲ, ಎ ಸೆಟ್ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎ ಅಂತ ತಿಳ್ಕೊಳ್ಳೋಣ, ಬಿ ಸೆಟ್ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಬಿ ಅಂತ ತಿಳ್ಕೊಂಡು ಕೇಸಸ್ ಡಿಸ್ಕಸ್ ಮಾಡೋಣ. ಅಂದರೆ ಎ ಸೆಟ್ನಲ್ಲಿ ಎಲಿಮೆಂಟ್ಸ್, ಬಿ ಸೆಟ್ನಲ್ಲಿ ಎಲಿಮೆಂಟ್ಸ್ ಹೆಚ್ಚು ಕಡಿಮೆ ಇದ್ದರೆ ಯಾವ ರೀತಿ. ಇವಾಗ ಮೊದಲನೇದಾಗಿ
ಏನು ಕೇಸಸ್ ಅಂದರೆ ಎ ಸೆಟ್ ಆ್ಯಂಡ್ ಬಿ ಸೆಟ್ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಇದ್ದಾಗ, ಅದಾದಮೇಲೆ ಎ ವ್ಯಾಲ್ಯೂ ಗ್ರೇಟರ್ ದೆನ್ ಬಿ ಇದ್ದಾಗ, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ ಇಸ್ ಗ್ರೇಟರ್ ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಸೆಟ್ ಇದ್ದಾಗ. ಥರ್ಡ್ ಕೇಸ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ ಇಸ್ ಲೆಸ್ ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಅಂತ ಕೇಸ್ ತೊಗೊಳ್ತಾ ಇದ್ದೀವಿ. ಓಕೆ, ಈ ರೀತಿ ಕೇಸಸ್ ಬಂದಾಗ ಫಂಕ್ಷನ್ಸಿಂದ ಏನೇನು ಕ್ವಶನ್ಸ್ ಬರ್ಬೋದು ಆ್ಯಂಡ್ ಡೈರೆಕ್ಟಾಗಿ ನೀವು ಫಾರ್ಮುಲಾಸ್ ಯೂಸ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ಓಕೆ, ಇದರಲ್ಲಿ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್, ಎರಡೂ ಸೆಟ್ನಲ್ಲಿ ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಸಲುವಾಗಿ ಏನಂತ ಫಾರ್ಮುಲಾ ಹೇಳ್ಬೇಕು ನೀವು, ಬಿ ಪವರ್ ಎ. ಓಕೆ, ಸೊ ಬಿ ಏನಿರುತ್ತೆ ಬೇಸ್ನಲ್ಲಿ ತೊಗೊಳ್ಳಿ, ಎ ವ್ಯಾಲ್ಯೂ ಏನಿರುತ್ತೆ ಅದು ಪವರ್ನಲ್ಲಿ. ಸೊ ಅದೇ ನಮ್ಮ ಆನ್ಸರ್ ಅಂತ ಹೇಳ್ಬೋದು, ಅಂದರೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಆನ್ಸರ್. ಇವಾಗ ಎ ಸೆಟ್ನಲ್ಲಿ ಜಾಸ್ತಿ ಎಲಿಮೆಂಟ್ ಇದ್ದರೆ ಅವಾಗ ಕೂಡ ಬಿ ಪವರ್ ಎ ಅಂತಲೇ ಹೇಳಬೇಕು. ಎ ಸೆಟ್ನಲ್ಲಿ ಕಡಿಮೆ ಎಲಿಮೆಂಟ್ಸ್ ಇದ್ದರೆ ಬಿಗಿಂತನೂ ಅವಾಗ ಕೂಡ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟು ಬರಿಬೋದು ನಾವು, ಬಿ ಪವರ್ ಎ. ಓಕೆ, ಇದು ಫಸ್ಟ್ ಒನ್ ಆಯಿತು. ಅದಾದಮೇಲೆ ಟೋಟಲ್ ನಂಬರ್ ಆಫ್ ಒನ್ ಫಂಕ್ಷನ್ಸ್. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಕೂಡ ಬರುತ್ತೆ, ಎಷ್ಟು ಒನ್ ಫಂಕ್ಷನ್ಸ್ ರೆಡಿ ಮಾಡ್ಬೋದು. ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಇದ್ದಾಗ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಎ ಫ್ಯಾಕ್ಟೋರಿಯಲ್. ಅದೇ ರೀತಿ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಕೂಡ, ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳಿದ್ರು ಕೂಡ ಅವಾಗೂ ಎ ಫ್ಯಾಕ್ಟೋರಿಯಲ್ ಅಂತಲೇ ಹೇಳಬೇಕು. ಇನ್ನೊಂದು ಕೇಸ್ ಯಾವುದು, ನಂಬರ್ ಆಫ್ ಬೈಜೆಕ್ಷನ್ ಕೇಳಿದ್ರು ಕೂಡ ಎ ಫ್ಯಾಕ್ಟೋರಿಯಲ್ ಅಂತಲೇ ಹೇಳಬೇಕು. ಓಕೆ, ಸೊ ಫಸ್ಟ್ ಲೈನ್ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು, ಎ ಫ್ಯಾಕ್ಟೋರಿಯಲ್. ಓಕೆ, ಅದಾದಮೇಲೆ ನೆಕ್ಸ್ಟ್, ಇಫ್ ಎ ಇಸ್ ಗ್ರೇಟರ್ ದೆನ್ ಬಿ ಆವಾಗ ನಂಬರ್ ಆಫ್ ಒನ್ ಫಂಕ್ಷನ್ಸ್ ಆಗುತ್ತೆ 0. ಆ್ಯಂಡ್ ಇದರ ಡಯಾಗ್ನಲಿ ಇಲ್ಲೂ ಕೂಡ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ 0 ಆಗುತ್ತೆ. ಯಾವ ಕೇಸ್ನಲ್ಲಿ, ಇಫ್ ಎ ಇಸ್ ಲೆಸ್ ದೆನ್ ಬಿ ಇದ್ದಾಗ. ಓಕೆ, ನೆನಪಿರುತ್ತೆ, ಅದು ಮಿಡಲ್ನಲ್ಲಿ 0 ಬರುತ್ತೆ, ಇದರ ಡಯಾಗ್ನಲಿ ಇಲ್ಲೂ ಕೂಡ 0. ಸೊ ಟೋಟಲಾಗಿ ಈ ಬಾಕ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು ಎಕ್ಸಾಮ್ಗಿಂತ ಮೊದಲು. ಇದ್ರ ಮೇಲೆ ಅಂತೂ ಫಿಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್, ನಂಬರ್ ಆಫ್ ಒನ್ ಫಂಕ್ಷನ್ಸ್ ಇದರಲ್ಲಿ ಇಫ್ ಎ ಇಸ್ ಲೆಸ್ ದೆನ್ ಬಿ ಇದ್ದಾಗ ಅವಾಗೇನು ಹೇಳ್ತೀವಿ ನಾವು, ಬಿ ಪಿ ಎ ಅಂದರೆ ಪರ್ಮುಟೇಷನ್ ಫಾರ್ಮುಲಾ ಯೂಸ್ ಮಾಡಬೇಕು. ಐ ಥಿಂಕ್ NPR ಫಾರ್ಮುಲಾ ನೆನಪಿದೆ ಎಲ್ಲರಿಗೂ. NPR ಈಕ್ವಲ್ಸ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಓಕೆ, ಸೊ ಬಿ ಪಿ ಎ ಬದಲಾಗಿದ್ದು ಫಾರ್ಮುಲಾ ನೀವು ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳಿದ್ರೆ, ನಂಬರ್ ಆಫ್ ಆನ್ ಟು ಯಾವಾಗ, ಇಫ್ ಎ ಇಸ್ ಗ್ರೇಟರ್ ದೆನ್ ಬಿ. ಆ್ಯಕ್ಚುಲಿ ಇದು ಲೆಂದಿ ಫಾರ್ಮುಲಾ ಇದೆ, ಬಟ್ ಎಕ್ಸಾಮ್ನಲ್ಲಿ ನಿಮಗೆ ಬಿ ವ್ಯಾಲ್ಯೂ ಅಂದರೆ ಸೆಕೆಂಡ್ ಸೆಟ್ನಲ್ಲಿ ಎರಡೇ ಎಲಿಮೆಂಟ್ಸ್ ಕೊಟ್ಬಿಟ್ಟು ಈ ಆನ್ ಟು ಮೇಲೆ ಕ್ವಶನ್ ಕೇಳ್ತಾರೆ. ಸೊ ಅವಾಗಿದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇಫ್ ಬಿ ಈಸ್ ಈಕ್ವಲ್ಸ್ ಟು 2 ಅವಾಗಿದು ಫಾರ್ಮುಲಾ, ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳ್ತಾರೆ, ಸೆಕೆಂಡ್ ಸೆಟ್ನಲ್ಲಿ ಎರಡೇ ಎಲಿಮೆಂಟ್ಸ್ ಕೊಟ್ಬಿಟ್ಟು ಕೇಳ್ತಾರೆ CET. ಓಕೆ, ಆವಾಗ ಫಾರ್ಮುಲಾ ಏನಿದೆ, 2 ಪವರ್ ಎ ಮೈನಸ್ 2 ಅಂದರೆ ಕಂಪ್ಲೀಟ್ 2 ಪವರ್ ಎ ವ್ಯಾಲ್ಯೂ ಅಲ್ಲಿ 2 ಮೈನಸ್ ಮಾಡಬೇಕು. ಓಕೆ, ಯಾವಾಗಿದು ಬಿ ವ್ಯಾಲ್ಯೂ ಅಂದರೆ ಸೆಕೆಂಡ್ ಸೆಟ್ನಲ್ಲಿ 2 ಎಲಿಮೆಂಟ್ಸ್ ಅಷ್ಟೇ ಕೊಡ್ತಾರೆ. ಆ್ಯಂಡ್ ಫೈನಲಿ ನಂಬರ್ ಆಫ್ ಬೈಜೆಕ್ಷನ್ಸ್ ಎಷ್ಟು, ಸೊ ಒನ್ನೇ ಆಗ್ತಾ ಇಲ್ಲ ಅಂದರೆ ಈ ಕೇಸ್ನಲ್ಲಿ ನಂಬರ್ ಆಫ್ ಒನ್ ಫಂಕ್ಷನ್ಸ್ ಆಗ್ತಾಯಿಲ್ಲ ಅಂದರೆ ಬೈಜೆಕ್ಷನ್ ಕೂಡ ಆಗೋದಿಲ್ಲ. ಅದೇ ರೀತಿ ಈ ಕೇಸ್ನಲ್ಲೂ ನಂಬರ್ ಆಫ್ ಆನ್ ಟು ಆಗ್ತಾಯಿಲ್ಲ ಅಂದರೆ ನಂಬರ್ ಆಫ್ ಬೈಜೆಕ್ಷನ್ ಎಷ್ಟಾಗುತ್ತೆ, 0. ಸೊ ಈ ಬಾಕ್ಸ್ನ ಕಂಪ್ಲೀಟ್ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಓಕೆ, ಸೊ ಇವಾಗ ಫಸ್ಟ್ ಕ್ವಶನಿಂದ ಸ್ಟಾರ್ಟ್ ಮಾಡೋಣ. ಏನಿದೆ ಅಲ್ಲಿ ಫಸ್ಟ್ ಕ್ವಶನ್, f(x) ವ್ಯಾಲ್ಯೂ 2x² ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದೇನೋ ಒಂದು ಫಂಕ್ಷನ್ ಕೊಟ್ಬಿಟ್ಟು ಇದ್ರ ವ್ಯಾಲ್ಯೂ ಕೇಳ್ತಾ ಇದ್ದಾರೆ, ರೈಟ್? ಓಕೆ, ಸೊ ಫಸ್ಟ್ ಕ್ವಶನ್, f(x) ಈಕ್ವಲ್ಸ್ ಟು 2x². ಏನು ವ್ಯಾಲ್ಯೂ ಇದು, f(3.8)
minus f of 4 divided by 3.8 minus 4, right? ಓಕೆ, ಸೊ ಇದ್ರ ಸಲುವಾಗಿ ಡಿನಾಮಿನೇಟರ್ ವ್ಯಾಲ್ಯೂ ಅಂತ ಗೊತ್ತಾಯಿತು. 3.8 ಮೈನಸ್ 4 ಅಂದರೆ -0.2 ಆಗುತ್ತೆ. ಎಫ್ ಆಫ್ 3.8 ವ್ಯಾಲ್ಯೂ ಆಲ್ರೆಡಿ ಫಂಕ್ಷನ್ ಕೊಟ್ಟಿದ್ದಾರಲ್ಲ, ಸೊ ಎಕ್ಸ್ ಪ್ಲೇಸ್ನಲ್ಲಿ ಬ್ರ್ಯಾಕೆಟ್ ಹಾಕೋಣ 2x² ಅಂದರೆ ಎಫ್ ಆಫ್ 3.8 ಎಷ್ಟಾಗುತ್ತೆ, 2 ಬ್ರ್ಯಾಕೆಟ್ 3.8 ಹೋಲ್ ಸ್ಕ್ವೇರ್. ಸೊ 3.8 ಹೋಲ್ ಸ್ಕ್ವೇರ್ ಅಂದರೆ 38 ಇಂಟು 38 ಸ್ಕ್ವೇರ್ ಎಷ್ಟಾಗುತ್ತೆ, 8 ಸ್ಕ್ವೇರ್ 64, 3 ಸ್ಕ್ವೇರ್ 09, 3 ಇಂಟು 8 24, 48 ಆಗುತ್ತಲ್ಲ. 6 + 8 14, 10 14 1 ಅಂದರೆ 1444. ಸೊ ವಿಚ್ ಈಸ್ 14.44 ಅಂತ ಹೇಳ್ಬೋದು. ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ, 28.88 ಆಗುತ್ತಾ. ಸೊ ಇದು ನಮ್ಮದು ಎಫ್ ಆಫ್ 3.8 ವ್ಯಾಲ್ಯೂ 28.88 ಮೈನಸ್ ಅದೇ ರೀತಿ ಎಫ್ ಆಫ್ 4 ವ್ಯಾಲ್ಯೂ ಇದೇ ಫಂಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 2 ಬ್ರ್ಯಾಕೆಟ್ 4 ಹೋಲ್ ಸ್ಕ್ವೇರ್ ಅಂದರೆ 2 4 ಸ್ಕ್ವೇರ್ 16 ಇಂಟು 2 ಅಂದರೆ 32. ಎಷ್ಟು ಬಂತಿದು, 32. ಸೊ ಈ ವ್ಯಾಲ್ಯೂನಲ್ಲಿ ಮೈನಸ್ 32 ಮಾಡಿದಾಗ ಎಷ್ಟಾಗುತ್ತೆ, -3.12 ಬರುತ್ತಾ, ಡಿವೈಡೆಡ್ ಬೈ -0.2. 2 ಡಿಜಿಟ್ಸ್ ಇದೆಲ್ಲ, ಎಲ್ಲೂ ಕೂಡ ಒಂದು 0 ತೊಗೊಳ್ಳೋಣ. ಸೊ ಏನಾಗುತ್ತೆ, 2 ಡಿಜಿಟ್ ಅಂದರೆ ಪಾಯಿಂಟ್ ಕ್ಯಾನ್ಸಲ್, ಮೈನಸ್ ಕೂಡ ಕ್ಯಾನ್ಸಲ್. ಸೊ 312 ಡಿವೈಡ್ ಬೈ 20 2 ಇಂದ ಮಾಡ್ಬೋದಾ, 2 ಟೆನ್ಸ್ 2 15s 30, 2 6 12, 1 0 ಕ್ಯಾನ್ಸಲ್ ಅಂದರೆ ಅಲ್ಲಿ ಪಾಯಿಂಟ್ ಬರುತ್ತೆ. ಸೊ ಫೈನಲ್ ಆನ್ಸರ್ ಎಷ್ಟು, 15.6. ಆಪ್ಷನಲ್ಲಿ ಯಾವುದಿದೆ, ಎಸ್ ಆಪ್ಷನ್ ಡಿ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಕ್ವಶನಲ್ಲಿ ಫಂಕ್ಷನ್ ರಿಯಲ್ ಟು ರಿಯಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೊಮೇನ್ ರಿಯಲ್ ನಂಬರ್ ಇದೆ, ಕೋಡೊಮೇನ್ ಕೂಡ ರಿಯಲ್ ನಂಬರ್ ಇದೆ, ಆ್ಯಂಡ್ ಫಂಕ್ಷನಲ್ಲಿ 1/x ಕೊಟ್ಟಿದ್ದಾರೆ. ಬಟ್ ಎಕ್ಸ್ ವ್ಯಾಲ್ಯೂ ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0 ಆಗುತ್ತೆ. ಅಂದರೆ ಡಿನಾಮಿನೇಟರ್ನಲ್ಲಿ ಎಕ್ಸ್ ವ್ಯಾಲ್ಯೂ 0 ತೊಗೊಳ್ಳೋಕ್ಕೆ ಬರೋದಿಲ್ಲ, ಬಿಕಾಸ್ 1/0 ಏನಾಗುತ್ತೆ, ನಾಟ್ ಡಿಫೈನ್. ಅಂದರೆ ನಾವು ಈ ಫಂಕ್ಷನಲ್ಲಿ ಡೊಮೇನ್ ಆಗಿ 0 ತೊಗೊಳ್ಳೋಕ್ಕೆ ಬರೋದಿಲ್ಲ, ವಿಚ್ ಮೀನ್ಸ್ ಇದು ಫಂಕ್ಷನೇ ಆಗೋದಿಲ್ಲ ಅಂತ ಹೇಳ್ತೀವಿ. ಅದರ ಸಲುವಾಗಿ ನಾಟ್ ಡಿಫೈನ್, ಆಪ್ಷನ್ ಬಿ ಕರೆಕ್ಟ್ ಅಂತ ಹೇಳ್ಬೋದು, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ, ಆ್ಯಂಡ್ ಆಲ್ರೆಡಿ ಇದ್ರ ಡೊಮೇನ್ ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ ಫ್ರಮ್ -1 to 1 ಅಂತ, ರೈಟ್. ಸೆಕೆಂಡ್ ಫಂಕ್ಷನ್ ಏನು, ಜಿ ಆಫ್ ಎಕ್ಸ್ ಅಂಡರ್ ರೂಟ್ ಕೊಟ್ಟಿದ್ದಾರೆ. ಓಕೆ, ಯಾವಾಗಲೂ ರೂಟ್ ಒಳಗಡೆ ಏನೇ ಒಂದು ವ್ಯಾಲ್ಯೂ ಕೊಟ್ಟರು, ಅಂದರೆ ರೂಟ್ ಒಳಗಡೆ ಒಂದು ಬಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ, ನಾವು ಕಂಡೀಷನ್ ತೊಗೊಳ್ಬೇಕು, ಬಾಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0, ರೈಟ್. ರೂಟ್ ಒಳಗಡೆ ಏನೇ ಇದ್ದರೂ ಆ ವ್ಯಾಲ್ಯೂ ನೆಗೆಟಿವ್ ಅಂತೂ ಆಗೋದಿಲ್ಲ, 0 ಇರ್ಬೋದು ಅಥವಾ ಪಾಸಿಟಿವ್ ಇರ್ಬೋದು, ರೈಟ್. ಈ ಕೇಸ್ ನೆನ್ಪಿಟ್ಕೊಳ್ಳಿ ಡೊಮೇನ್ ಸಲುವಾಗಿ. ಸೊ ಅಂದರೆ ಈ ರೂಟ್ ಒಳಗಡೆ ಇರೋ ವ್ಯಾಲ್ಯೂನ ನಾವು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತ ತೊಗೊಳ್ಳೋಣ, ರೈಟ್. ಥರ್ಡ್ ಕ್ವಶನ್. ಏನಿದೆ ಅಲ್ಲಿ, ಜಿ ಆಫ್ ಎಕ್ಸ್ ರೂಟ್ ಒಳಗಡೆ ಏನು ಕೊಟ್ಟಿದ್ದಾರೆ, 3 + 4x - 4x². ಆ್ಯಂಡ್ ಎಫ್ ಆಫ್ ಎಕ್ಸ್ದ ಆಲ್ರೆಡಿ ಡೊಮೇನ್ ಕೊಟ್ಟಿದ್ದಾರೆ. ಏನಿದೆ ಡೊಮೇನ್, ಎಕ್ಸ್ ಈಸ್ ಗ್ರೇಟರ್ ದೆನ್ -1 ಆ್ಯಂಡ್ ಲೆಸ್ ದೆನ್ 1. ಆ್ಯಂಡ್ ಡೊಮೇನ್ ಕೇಳ್ತಾ ಇದ್ದಾರಲ್ಲ, ಯಾವ ಫಂಕ್ಷನ್ದು, ಎಫ್ ಪ್ಲಸ್ ಜಿ ಫಂಕ್ಷನ್ದು, ರೈಟ್. ಅಂದರೆ ಎರಡೂ ಫಂಕ್ಷನ್ ಡೊಮೇನ್ ಫೈಂಡ್ ಮಾಡಿಬಿಟ್ಟು ಮಿಡಲ್ನಲ್ಲಿ ಇಂಟರ್ಸೆಕ್ಷನ್ ತೊಗೊಳ್ಬೇಕು. ಆ್ಯಂಡ್ ಪ್ಲಸ್ ಕೊಟ್ಟಾಗ ಮೈನಸ್ ಕೊಟ್ಟಾಗ ಏನು ಮಾಡಬೇಕು, ಎರಡೂ ಫಂಕ್ಷನ್ ಡೊಮೇನ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಂಟರ್ಸೆಕ್ಷನ್ ತೊಗೊಳ್ಬೇಕು, ಪ್ಲಸ್ ಮೈನಸ್ ಇದ್ದಾಗ, ರೈಟ್. ಇವಾಗ ಹೇಳ್ತಲ್ಲ, ರೂಟ್ನಲ್ಲಿ ಏನೇ ಇದ್ದರೂ ದಟ್ ವ್ಯಾಲ್ಯೂಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಅಂದರೆ 3 + 4x - 4x² ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಇವಾಗ ಯಾವ ರೀತಿ ಸಾಲ್ವ್ ಮಾಡಬೇಕು, ಹೈಯೆಸ್ಟ್ ಪವರ್ ಯಾವುದು, 2. ಡಿಗ್ರಿ 2 ಇದ್ದಾಗ ಅದ್ರ ಕೋಫಿಷಿಯಂಟ್ ನೆಗೆಟಿವ್ ಇರಬಾರ್ದು, ಪಾಸಿಟಿವ್ ಇರಬೇಕು. ಅಂದರೆ ಕಂಪ್ಲೀಟ್ ಇನ್ಇಕ್ವಾಲಿಟಿ ಮೈನಸ್ದಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ.
ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್ ಅವ್ರ ಮೈನಸ್ ಏನಾಗುತ್ತೆ -4x² ಪ್ಲಸ್ ಆಗುತ್ತೆ. ಸೊ 4x² -4x -3 ಆ್ಯಂಡ್ ನೆಗೆಟಿವ್ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಆಫ್ ಇನ್ಇಕ್ವಾಲಿಟಿ ಕೂಡ ಚೇಂಜ್ ಆಗುತ್ತೆ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಇದು ಫ್ಯಾಕ್ಟರೈಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ, ಇಲ್ಲಾಂದರೆ ಶಾರ್ಟ್ಕಟ್ ಮೆಥಡಿಂದ 4 × -3 ಎಷ್ಟಾಗುತ್ತೆ -12. ಸ್ಪ್ಲಿಟ್ ಮಾಡಿದಾಗ ಮಿಡಲ್ ನಂಬರ್ ಬೇಕಲ್ಲ, ಯಾವ್ದು ನಂಬರ್ ಸಿಗುತ್ತೆ ಇಲ್ಲಿ -3 -4 ಅಂತೂ ಬರಲ್ಲ, +12 ಆಗುತ್ತದು. ಓಕೆ -6 +2 ತೊಗೊಳ್ಬೋದು. ಓಕೆ ಡೈರೆಕ್ಟಾಗಿ ನಾವು ಕ್ರಿಟಿಕಲ್ ಪಾಯಿಂಟ್ಸ್ ತೊಗೊಳ್ಬೋದು. -6 ಶಾರ್ಟ್ಕಟ್ ಏನಿಲ್ಲಿ -6 ಇದ್ದರೆ +6 ಆ್ಯಂಡ್ +2 ಇದ್ದರೆ -2 ಡಿವೈಡೆಡ್ ಬೈ x² ಕೋಫಿಷಿಯಂಟ್ 4ಇಂದ ಡಿವೈಡ್ ಮಾಡ್ಬೇಕು. ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತಿದ್ದು 2 3s 2 2s, ಇದು 1/2 ಅಂದರೆ 3/2 ಅಂದರೆ 1.5 ಇಲ್ಲಾಂದರೆ 3/2 ಇರಲಿ. ಆ್ಯಂಡ್ ಇದು -1/2. ಸೊ ಇದು ನಮ್ಮ ಕ್ರಿಟಿಕಲ್ ಪಾಯಿಂಟ್ ಸಿಗ್ತಾ ಇದೆ. ನಂಬರ್ ಲೈನ್ ಮೇಲೆ ಡ್ರಾ ಮಾಡಬೇಕಿದು. ಯಾವ ರೀತಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆಲ್ಲ, ಈಕ್ವಲ್ ಇದ್ದರೆ ಕ್ಲೋಸ್ ಸರ್ಕಲ್ ತೊಗೊಳ್ತೀವಿ. ಯಾವುದಾದ್ರು ಪಾಯಿಂಟ್ -1/2 ಕ್ಲೋಸ್ ಸರ್ಕಲ್ -1/2 ಆ್ಯಂಡ್ ಇನ್ನೊಂದು ಕ್ಲೋಸ್ ಸರ್ಕಲ್ 3/2. ಆಮೇಲೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು, ಪಾಸಿಟಿವ್ ಸೈನಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ ಸೊ ಪ್ಲಸ್ ಅಂದರೆ ಈ ಕ್ರಿಟಿಕಲ್ ಪಾಯಿಂಟ್ವರೆಗೂ ಪಾಸಿಟಿವ್ ಗ್ರಾಫ್ ಇದೆ ಅಂತ ಅರ್ಥ. ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ನೆಗೆಟಿವ್ ಗ್ರಾಫ್, ನೆಗೆಟಿವ್ ಅಂದರೆ x ಕೆಳಗಡೆ ಹೋಗುತ್ತೆ ಗ್ರಾಫ್. ಓಕೆ ಅದಾದಮೇಲೆ ಮತ್ತು ಈ ಪಾಯಿಂಟಿಂದ -∞ವರೆಗೂ ಗ್ರಾಫ್ ಮೇಲ್ಗಡೆ ಹೋಗುತ್ತೆ ವಿಚ್ ಮೀನ್ಸ್ ಪಾಸಿಟಿವ್ ಗ್ರಾಫ್. ಓಕೆ ಸೊ ಅಂದರೆ g(x) ಸಲುವಾಗಿ ನಮಗಿದು ಡೊಮೇನ್ ಏನು ಸಿಗ್ತದೆ, ಇನ್ಇಕ್ವಾಲಿಟಿ ನೋಡಿ, ಈ ಇನ್ಇಕ್ವಾಲಿಟಿ ನೋಡ್ಬೇಕು. ಇದರಲ್ಲಿ <0 ಅಂತ ಹೇಳ್ತಿದ್ದಾರೆ. <0 ಅಂದರೆ ಪಾಸಿಟಿವ್ ನೆಗೆಟಿವ್, <0 ಅಂದರೆ ನೆಗೆಟಿವ್, ಅಂದರೆ ಡೊಮೇನ್ ಈ ಇಂಟರ್ವಲ್ಲಲ್ಲಿ ಬರುತ್ತೆ. -1/2 ಇಂದ 3/2. ಬಟ್ ಇನ್ನು ನಮ್ಗೆ ಇನ್ನೊಂದು ಫಂಕ್ಷನ್ ಕೊಟ್ಟಿದ್ದಾರಲ್ಲ f(x), ಆ ಡೊಮೇನ್ ಕೂಡ ಇದೆ. ಸೊ ಎರಡೂ ಡೊಮೇನ್ ನಾವು ಇಂಟರ್ಸೆಕ್ಷನ್ ತೊಗೊಳ್ಬೇಕು. ಅದರದ್ದು ಏನಿದೆ ಡೊಮೇನ್ -1 ಇಂದ 1 ಅಷ್ಟು. ಒಂದು ಕೆಲಸ ಮಾಡಿ, ಎಲ್ಲ ಒಂದೇ ಲೈನ್ ಮೇಲೆ ಡ್ರಾ ಮಾಡ್ಕೊಳ್ಳೋಣ. ಯಾವುದಾದ್ರು ನಂಬರ್, ಎಲ್ಲ ನಂಬರ್ ಅಂದರೆ ಒಂದು -1/2 ಕಂಪ್ಲೀಟ್ ಲೆಫ್ಟಲ್ಲಿ ಯಾವ್ದು ಬರುತ್ತೆ -1 ಬರುತ್ತಲ್ಲ. ಓಕೆ -1 ಅದಾದಮೇಲೆ -1/2 ನೆಕ್ಸ್ಟ್ 1 ಬರುತ್ತೆ, ದೆನ್ 3/2. ಒಟ್ಟಾರೆಯಾಗಿ ನಮ್ಮ ಡೊಮೇನಲ್ಲಿ ಯಾವ ನಂಬರ್ಸ್ ಕಾಣಿಸ್ತದೆ 1 2 3 4, ಈ 4 ನಂಬರ್ಸ್ ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಆಮೇಲೆ ನಂಬರ್ ಲೈನ್ ಡ್ರಾ ಮಾಡ್ತಾ ಹೋಗೋಣ. ಫಸ್ಟ್ ನಂಬರ್ ಲೈನ್ ಯಾವುದು, ಏನು ಇಂಟರ್ವಲ್ ಬಂದಿದೆ ಇದು, -1/2 ಇಂದ 3/2ವರೆಗೂ, -1/2 ಇಂದ ಕ್ಲೋಸ್ ಸರ್ಕಲ್ 3/2ವರೆಗೂ, ಇದೂ ಕ್ಲೋಸ್ ಸರ್ಕಲ್. ಓಕೆ ಇದು g(x)ನ ಡೊಮೇನ್ ಇದು. ಆ್ಯಂಡ್ f(x) ಡೊಮೇನ್ ಏನು -1 to 1 ಅಂತೆ. ಬಟ್ ಲೆಸ್ ದೆನ್ ಸಿಂಬಾಲ್ ಏನಿದೆ ಓನ್ಲಿ x is greater than x is less than ಅಂತದೆ. ಈಕ್ವಲ್ ಟು ಕೊಟ್ಟಿಲ್ಲ. ಈಕ್ವಲ್ ಟು ಇಲ್ಲ ಅಂದರೆ ಓಪನ್ ಸರ್ಕಲ್ ತೊಗೊಳ್ಬೇಕಾಗುತ್ತೆ. ಎಲ್ಲಿವರೆಗೂ -1 ಇಂದ 1ವರೆಗೂ ಓಪನ್ ಸರ್ಕಲ್, ರೈಟ್. ಇವಾಗ ಈ ಎರಡೂ ಗ್ರಾಫ್ನ ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಏರಿಯಾ ಏನೇನು ಬರುತ್ತೆ, ಇದ್ರ ಇಲ್ಲಂತೂ ಏನೂ ಕಾಮನ್ ಬರೋದಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ರೈಟ್. -1/2 ಇಂದ ಎಲ್ಲ ನಂಬರ್ಸ್ ಕಾಮನಾಗಿ ಸಿಗುತ್ತೆ. ಎಲ್ಲಿವರೆಗೂ 1 ಇದರಲ್ಲಿಲ್ಲ, ಓಪನ್ ಇದಲ್ಲ, ಸೊ ಬಿಫೋರ್ 1 ಅಂತ ಹೇಳ್ತೀವಿ. ಎಲ್ಲಿಂದ ಸ್ಟಾರ್ಟ್ ಆಯಿತು, -1/2 ಇಂದ 1ಗಿಂತ ಕಡಿಮೆ ಅಂತ ಹೇಳ್ಬೋದು, ರೈಟ್. ಫೈನಲ್ ಆನ್ಸರ್ ಈಸ್ x ಬಿಲಾಂಗ್ಸ್ ಟು, ಅಂದರೆ ಡೊಮೇನ್ -1/2 ಇಂದ 1ಗಿಂತ ಕಡಿಮೆ, ಲೆಸ್ ದೆನ್ 1, ಓಪನ್ ಸರ್ಕಲ್, ಓಪನ್ ಇಂಟರ್ವಲ್. ಆಪ್ಷನಲ್ಲಿದೆನಾ ಇದು, -1/2 ಇಂದ 1. ಎಸ್, ಆಪ್ಷನ್ ಸಿ ಕರೆಕ್ಟ್ ಅಂತ ಹೇಳ್ಬೋದು. ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಕ್ವಶನ್ ಕಡೆ ಮೂವ್ ಆಗೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 4 ಬೈನರಿ ಆಪ್ರೇಷನಿಂದ ಇರೋದು. 2015 ಕೇಳಿರೋ ಕ್ವಶನ್ ಇತ್ತು, ಬಟ್ ಇದಂತೂ ಇವಾಗ ಪೋರ್ಷನಲ್ಲಿಲ್ಲ, ಡಿಲೀಟೆಡ್ ಸಿಲೆಬಸ್ ಇದು.
ಇದನ್ನು ಕನ್ಸಿಡರ್ ಮಾಡೋದು ಬೇಡ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ 5th ಕ್ವಶನ್. ಫಂಕ್ಷನ್ ಫ್ರಮ್ ರಿಯಲ್ ಟು ರಿಯಲ್ ಇದೆ, ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಎಫ್ ಆಫ್ ಟು ವ್ಯಾಲ್ಯೂ ಕಾಂಪೋಸಿಷನ್ ಫಂಕ್ಷನ್ ವ್ಯಾಲ್ಯೂ ಕೇಳ್ತದೆ. ಯಾವ ರೀತಿ ಇದರ ಆನ್ಸರ್ ಕೂಡ ನೀವು ಕಮೆಂಟಲ್ಲಿ ಸಾಲ್ವ್ ಮಾಡಿಬಿಟ್ಟು ಹೇಳ್ಬೋದು. ಫಂಕ್ಷನ್ ಫ್ರಮ್ ರಿಯಲ್ ಟು ರಿಯಲ್ ಕೊಟ್ಟಿದ್ದಾರಲ್ಲ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆ್ಯಂಡ್ ಕೇಳ್ತಾ ಇರೋ ವ್ಯಾಲ್ಯೂ ಯಾವುದು? ಎಫ್ ಆಫ್ ಟು ವ್ಯಾಲ್ಯೂ. ಯಾವ ರೀತಿ ಸಾಲ್ವ್ ಮಾಡಬೇಕು? ಮೊದಲನೇದಾಗಿ ಈ ಬ್ರ್ಯಾಕೆಟ್ ಒಳಗಡೆ ಇರೋ ವ್ಯಾಲ್ಯೂ ಎಫ್ ಆಫ್ ಟು ಇದೆ, ಅದ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್? ಎಲ್ಲೆಲ್ಲಿ ಎಕ್ಸ್ ಕಾಣಿಸ್ತದೆ ಅಲ್ಲಿ ಬ್ರ್ಯಾಕೆಟ್ ಹಾಕ್ಕೊಳ್ಳಿ, ಅಂದರೆ ಇಲ್ಲೊಂದು ಬ್ರ್ಯಾಕೆಟ್, ಇಲ್ಲೊಂದು ಬ್ರ್ಯಾಕೆಟ್, ರೈಟ್? ಇವಾಗ ಇದು ಬ್ರ್ಯಾಕೆಟ್ ಇದೆ ಅಲ್ಲ, ಸೊ ಎಫ್ ಆಫ್ ಬ್ರ್ಯಾಕೆಟ್ ಪ್ಲೇಸ್ನಲ್ಲಿ ಏನು ಬರಿತೀವಿ ನಾವು? ಇಲ್ಲಿ ಯಾವ ರೀತಿ ಫಂಕ್ಷನ್ ಕೊಟ್ಟಿದ್ದಾರಲ್ಲ ಅದೇ ರೀತಿ ಬರ್ಕೊಳ್ಳೋಣ. ಬ್ರ್ಯಾಕೆಟ್ ಡಿವೈಡೆಡ್ ಬೈ ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ 1. ಬಟ್ ಬ್ರ್ಯಾಕೆಟ್ ಒಳಗಡೆ ಇರೋ ವ್ಯಾಲ್ಯೂ ಯಾವುದು? ಎಫ್ ಆಫ್ ಟು. ಅಂದರೆ ಈ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿ ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ, ರೈಟ್? ಇಲ್ಲಿ ಎಫ್ ಆಫ್ ಟು ಏನಾಗುತ್ತೆ? 2 ಡಿವೈಡೆಡ್ ಬೈ 2 ಸ್ಕ್ವೇರ್ ಪ್ಲಸ್ 1 ಅಂದರೆ 2 ಡಿವೈಡೆಡ್ ಬೈ 4 ಪ್ಲಸ್ 1 ಎಷ್ಟಾಗುತ್ತೆ? 5 ಆಗುತ್ತಾ? ಸೊ ಎಫ್ ಆಫ್ ಟು ವ್ಯಾಲ್ಯೂ 2/5 ಅಂತ ಗೊತ್ತಾಯಿತು. ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಆಫ್ ಟು ವ್ಯಾಲ್ಯೂ 2/5. ಸೊ ನ್ಯೂಮರೇಟರ್ ಪಾರ್ಟ್ ಆಲ್ರೆಡಿ 2/5 ಆ್ಯಸ್ ಇಟ್ ಈಸ್. ಡಿನಾಮಿನೇಟ್ರಲ್ಲಿ 2/5 ಅಂದರೆ ಎಷ್ಟಾಗುತ್ತೆ? 4/25 ಪ್ಲಸ್ 1 ಅಂದರೆ 25 ಎಲ್ ಸಿ ಎಮ್. ಆಮೇಲೆ ಇದು ಎಷ್ಟಿದು? 25 ಅಂದರೆ 25 ಒನ್ಸ್ ಅಂದರೆ 4 ಪ್ಲಸ್ 125 25 29/25. ಇದು ಡಿನಾಮಿನೇಟ್ರಲ್ಲಿ ಬರುತ್ತೆ 29/25, ರೈಟ್? ಇದೇ ಪೋರ್ಷನ್ ಇವಾಗ ನ್ಯೂಮರೇಟ್ರಲ್ಲಿ ಹೋಗಿ ರೆಸಿಪ್ರೋಕಲ್ ತೊಗೊಳ್ಳೋಣ. ಅಂದರೆ 2/5 ಇಂಟು 25/29. 5 ಕ್ಯಾನ್ಸಲ್ ಮಾಡಿದ್ರೆ 5 5 25. 5 ಇಂಟು 2 ಎಷ್ಟಾಗುತ್ತೆ? 10 ಡಿವೈಡೆಡ್ ಬೈ 29. ಆಪ್ಷನಲ್ಲಿ ಇದೇನೆ ಅದು 10/29. ಎಸ್, ಆಪ್ಷನ್ ಎ. ನೆಕ್ಸ್ಟ್ ಅದೇ ರೀತಿ ಕ್ವಶನ್ ನಂಬರ್ 6. ಓಕೆ, ಇದ್ರ ಸಲುವಾಗಿ ಫಂಕ್ಷನಿಂದ ಸ್ಟಾರ್ಟಿಂಗಲ್ಲಿ ಒಂದು ಫಾರ್ಮುಲಾ ಬಾಕ್ಸ್ ಬರ್ಸಿದ್ನಲ್ಲ, ಆ ಬಾಕ್ಸ್ ಯೂಸ್ ಮಾಡ್ಕೊಳ್ಳೋಣ ಕ್ವಶನ್ ನಂಬರ್ 6 ಸಲುವಾಗಿ. ಏನೇನು ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 6. Set A has 4 elements, set B has 5 elements. Then number of injective mapping that can be defined from A to B. ಓಕೆ, ಎ ಸೆಟ್ನಲ್ಲಿ ಎಷ್ಟು? 4 ಎಲಿಮೆಂಟ್ಸ್ ಅಲ್ಲ, ಕ್ವಶನ್ ನಂಬರ್ 6. ಹಾಂ, ಆಮೇಲೆ ಬಿ ಸೆಟ್ನಲ್ಲಿ 5 ಎಲಿಮೆಂಟ್ಸ್. ಬಿ ಸೆಟ್ನಲ್ಲಿ 5 ಎಲಿಮೆಂಟ್ಸ್. ನಂಬರ್ ಆಫ್ ಇಂಜೆಕ್ಟಿವ್ ಅಂದರೆ 1 ಫಂಕ್ಷನಿಗೆ ಇಂಜೆಕ್ಟಿವ್ ಅಂತ ಕರಿತೀವಿ, ಆನ್ ಟುಗೆ ಸರ್ಜೆಕ್ಟಿವ್ ಅಂತ ಕರಿತೀವಿ, ರೈಟ್? ಸೊ 1 ಫಂಕ್ಷನ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆ ಫಾರ್ಮುಲಾ ಬಾಕ್ಸ್ ಬರ್ಸಿದ್ನಲ್ಲ, ಇಲ್ಲೇನಿದೆ ಅದು ಕಂಡೀಷನ್ ನೋಡಿ. ಎ ವ್ಯಾಲ್ಯೂ 4 ಆಗುತ್ತೆ, ರೈಟ್? ಬಿ ವ್ಯಾಲ್ಯೂ 5 ಆಗುತ್ತೆ. 5 ಇಸ್ ಗ್ರೇಟರ್ ದೆನ್ 4 ಅಂದರೆ ಎ ಲೆಸ್ ದೆನ್ ಬಿ ಇದ್ದಾಗ ನಂಬರ್ ಆಫ್ 1 ಫಂಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಎ ಲೆಸ್ ದೆನ್ ಬಿ ಇದ್ದಾಗ ನಂಬರ್ ಆಫ್ 1 ಫಂಕ್ಷನ್. ಯಾವ ಕೇಸ್ ಇದು? ಎ ಲೆಸ್ ದೆನ್ ಬಿ ಇದ್ದಾಗ ನಂಬರ್ ಆಫ್ 1 ಫಂಕ್ಷನ್. ಫಾರ್ಮುಲಾ ಏನಂತ ಹೇಳಿದ್ದೀವಿ? ಬಿ ಪಿ ಎ, ಕರೆಕ್ಟಾ? ಈ ಫಾರ್ಮುಲಾ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು, ಬಿ ಪಿ ಎ. ಸೊ ಬಿ ಅಂದರೆ ಬಿ ವ್ಯಾಲ್ಯೂ ಎಷ್ಟು? 5. ಪಿ ಎ ಅಂದರೆ 4. ಸೊ 5p4 ಫಾರ್ಮುಲಾ ಎನ್ ಪಿ ಆರ್ ಫಾರ್ಮುಲಾ ಗೊತ್ತೇ ಅಲ್ಲ, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಸೊ 5 ಫ್ಯಾಕ್ಟೋರಿಯಲ್ ಅಂದರೆ 120 ಆಗುತ್ತೆ. 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಇದ್ರದ್ದು ವ್ಯಾಲ್ಯೂ ಎಷ್ಟು? 120 ಡಿವೈಡೆಡ್ ಬೈ 5 ಮೈನಸ್ 4 ಅಂದರೆ 1 ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಆಗುತ್ತಲ್ಲ. ಸೊ ಫೈನಲ್ ಆನ್ಸರ್ ಎಷ್ಟು? 120. ಅಂದರೆ ನಂಬರ್ ಆಫ್ 1 ಫಂಕ್ಷನ್ಸ್ 120 ಅಂತ ಹೇಳ್ಬೋದು.
ಕ್ವಶನ್ ನಂಬರ್ 6 ಆಪ್ಷನ್ ಇದೆನಾ? ಎಸ್, ಆಪ್ಷನ್ ಡಿ 2016 ಕೇಳಿರೋ ಕ್ವಶನ್ ಇದು. ಅದೇ ರೀತಿ 7th ಕ್ವಶನಲ್ಲಿ ಫಂಕ್ಷನ್ ಫ್ರಮ್ ರಿಯಲ್ ಟು ರಿಯಲ್ ಅಂತ ಹೇಳ್ತಾ ಇದ್ದಾರೆ. ಒಂದು ಫಂಕ್ಷನ್ ಕೊಟ್ಬಿಟ್ಟು ವಿಚ್ ಈಸ್ ಬೈಜೆಕ್ಟಿವ್ ಮ್ಯಾಪಿಂಗ್ ದೆನ್ ಎಫ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇದು ಬೈಜೆಕ್ಟಿವ್ ಇದೆ, ಅಂದರೆ ಇನ್ವರ್ಟಿಬಲ್ ಅಂತ ಗೊತ್ತಾಯಿತು. ಇನ್ವರ್ಸ್ ಫೈಂಡ್ ಮಾಡ್ಬೋದು. ಸೊ ಏನಿದೆ ಇನ್ವರ್ಸ್ ಅಂತ ಕೇಳ್ತಾ ಇದ್ದಾರೆ. ಈಸಿಯಾಗಿ ಸಾಲ್ವ್ ಮಾಡ್ಬೋದಾ? 7th ಕ್ವಶನ್, ಎಫ್ ಆಫ್ ಎಕ್ಸನ್ನು ವಾಯ್ ಅಂತ ತೊಗೊಳ್ಳೋಣ. ಏನಾಗುತ್ತೆ? 2x + 6. ಸೊ ಇದನ್ನು ಎಕ್ಸ್ ಸಲುವಾಗಿ ಸಾಲ್ವ್ ಮಾಡ್ಕೊಳ್ಳೋಣ. ಅಂದರೆ ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಏನು ಮಾಡೋಣ? +6 ಲೆಫ್ಟ್ ಸೈಡ್ ಬಂದಾಗ y - 6 = 2x. ಇವಾಗ ಇಂಟು 2 ಏನಾಗುತ್ತೆ? ಡಿವೈಡಲ್ಲಿ ಹೋಗುತ್ತೆ. y - 6 /2 ಏನು ಉಳ್ಕೊಳ್ಳುತ್ತೆ ಇಲ್ಲಿ? ಎಕ್ಸ್. ಅಂದರೆ 2 ಇಂದ ಕ್ಯಾನ್ಸಲ್ ಆಗುತ್ತೆ. ಇದು 2 3 6. ಸೊ x = y/2 - 3. ಕರೆಕ್ಟಾ? ಸೊ ಇದು ಏನಾಯ್ತು? ಇದು ಇನ್ ಟರ್ಮ್ಸ್ ಆಫ್ y ಬಂದಿದೆ ಅಲ್ಲ. ಸೊ ಇದನ್ನು ನಾವು ಎಫ್ ಇನ್ವರ್ಸ್ ಆಫ್ y ಅಂತ ಕರಿತೀವಿ. y/2 - 3. ಬಟ್ ಅವ್ರ ಕ್ವಶನಲ್ಲಿ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಕೇಳ್ತಾ ಇದ್ದಾರೆ. ಅಂದರೆ y ಪ್ಲೇಸ್ನಲ್ಲಿ ಎಕ್ಸಿಗೆ ರಿಪ್ಲೇಸ್ ಮಾಡೋಣ. y ಪ್ಲೇಸ್ನಲ್ಲಿ ಎಕ್ಸ್ ಅಂದರೆ x/2 - 3. ಆಪ್ಷನಲ್ಲಿ ಯಾವುದಿದ್ದು? ಆಪ್ಷನ್ ಎ ಕಾಣಿಸ್ತದನಾ? x/2 - 3 ಆಪ್ಷನ್ ಎ. ಆ್ಯಂಡ್ ಅದೇ ರೀತಿ 8th ಕ್ವಶನ್ ಅಂತೂ ಬೈನರಿ ಆಪ್ರೇಷನ್ ಡಿಲೀಟೆಡ್ ಸಿಲೆಬಸ್, ಇದು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಕ್ವಶನ್ ನಂಬರ್ 9, ಎಫ್ ಫಂಕ್ಷನ್ ಫ್ರಮ್ ರಿಯಲ್ ಟು ರಿಯಲ್ ಇದೆ, ಆಮೇಲೆ x⁴ ಇದೆ. ಒಂದು ಈಸಿಯಾಗಿ ಶಾರ್ಟ್ಕಟ್ ಹೇಳ್ತೀನಿ ಕ್ವಶನ್ ನಂಬರ್ 9 ಸಲುವಾಗಿ. ಫಂಕ್ಷನ್ ರಿಯಲ್ ಟು ರಿಯಲ್ ಇದ್ದಾಗ ಆ್ಯಂಡ್ ಎಫ್ ಆಫ್ ಎಕ್ಸ್ ಪವರ್ ಈವನ್ ನಂಬರ್ ಕೊಟ್ಟಾಗ, ಅಂದರೆ 2 4 6 8 ಈ ರೀತಿ ಕೊಟ್ಟಾಗ ಡೈರೆಕ್ಟಾಗಿ ಹೇಳಿ ದಿಸ್ ಫಂಕ್ಷನ್ ಈಸ್, ಅಂದರೆ ಎಫ್ ಈಸ್ ನೈದರ್ 1 1 ನಾರ್ ಆನ್ 2. ಅಂದರೆ ಇದು ಫಂಕ್ಷನ್ 1 1 ಆಗೋದಿಲ್ಲ, ಆನ್ 2 ಆಗೋದಿಲ್ಲ. ಓಕೆ, ರೀಸನ್ ಹೇಳ್ಬೇಕಂದ್ರೆ ಈಗ ಸಿಂಪಲಾಗಿ ಒಂದು ಈಸಿ ಎಕ್ಸಾಂಪಲ್ ತೊಗೊಳ್ತೀನಿ. ಇವಾಗ ಅಂದರೆ ಬೆಟರಾಗಿ CT ಸಲುವಾಗಿ ಇದು ನೆನ್ಪಿಟ್ಕೊಳ್ಳಿ. ಇವಾಗ ಅವರು ಎಕ್ಸಾಮ್ನಲ್ಲಿ x⁴ ಕೊಟ್ಟರು, ಡೈರೆಕ್ಟಾಗಿ ಆನ್ಸರ್ ನೈದರ್ 1 1 ನಾರ್ ಆನ್ 2. x⁴ ಕೊಟ್ಟರು, ನೈದರ್ 1 1 ನಾರ್ ಆನ್ 2. x⁴ 2024 ಅಂತ ಕೊಟ್ಟರು, ಅವಾಗ ಕೂಡ ನೈದರ್ 1 1 ನಾರ್ ಆನ್ 2ನೇ ಆನ್ಸರ್ ಅಂತ ಹೇಳಬೇಕು. ಇವಾಗ ಇದು x⁴ ಯಾವ ರೀತಿ ರೀಸನ್ ಕೊಡ್ಬೋದು? ಈಗ ಎರಡೂ ಸೆಟ್ ಡೊಮೇನ್ ಕೋಡೊಮೇನ್ ರಿಯಲ್ ನಂಬರ್ ಅಂತ ಹೇಳ್ತಿದ್ದಾರೆ. ಅಂದರೆ ಇದರಲ್ಲೂ ನೆಗೆಟಿವ್ ಇನ್ಫಿನಿಟಿಯಿಂದ ಪಾಸಿಟಿವ್ ಇನ್ಫಿನಿಟಿವರೆಗೂ ಎಲ್ಲ ನಂಬರ್ಸ್ ಇದೆ, ರೈಟ್? ಇವಾಗ x⁴ ಇದಲ್ಲ, -1 4 ಸರ್ತಿ, ಅಂದರೆ 4 ಟೈಮ್ಸ್ ಮಲ್ಟಿಪ್ಲೈ, ಪವರ್ 4 ಅಪ್ಲೈ ಮಾಡಿದಾಗ ಎಷ್ಟಾಗುತ್ತೆ? +1 ಆಗುತ್ತೆ. ಬಟ್ ಇದರಲ್ಲೂ -1 ಇರುತ್ತೆ. ಇದು ಕನೆಕ್ಟ್ ಆಗೋ, ಅಂದರೆ ರಿಲೇಟ್ ಆಗೋ ವ್ಯಾಲ್ಯೂ ಯಾವುದು? +1. ನೆಗೆಟಿವ್ ವ್ಯಾಲ್ಯೂ ಕನೆಕ್ಟೇ ಆಗೋದಿಲ್ಲ, ರೈಟ್? ಆಮೇಲೆ -2 -2ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 16 ಬರುತ್ತೆ. 16ಗೆ ಕನೆಕ್ಟ್ ಆಗುತ್ತೆ. ಬಟ್ ಇದರಲ್ಲಿ -16ಗೆ ಕನೆಕ್ಟೇ ಆಗೋದಿಲ್ಲ. ಬೇರೆ ಯಾವುದೇ ನಂಬರಿಗೆ ಪವರ್ 4 ಅಪ್ಲೈ ಮಾಡಿ -16 ಆನ್ಸರ್ ಬರೋದಿಲ್ಲ, ರೈಟ್? ದೇರ್ ಇಸ್ ನೋ ಪ್ರೀ ಇಮೇಜ್ ಆಫ್ -16 ಅಂತ ಹೇಳ್ತೀವಿ ನಾವು. ದೆನ್ 1 ಪವರ್ 4 ಅಪ್ಲೈ ಮಾಡಿದ್ರೆ ಆನ್ಸರ್ 1 ಬರುತ್ತೆ, ನೋಡಿಲಿ. ಸೊ ಎರಡು ಇನ್ಪುಟ್ಸ್ಗೆ ಸೇಮ್ ಇಮೇಜ್ ಬರ್ತಾಯಿದೆ, ಅಂದರೆ ಅದು ಮೆನಿ 1 ಆಯಿತಾ? ಅದೇ ರೀತಿ 2 ತೊಗೊಂಡ್ರು 16 ಬರುತ್ತೆ. ಇದು ಕೂಡ ಏನಾಗುತ್ತೆ? ಮೆನಿ 1 ಅಂತ ಹೇಳ್ತೀವಿ. ಸೊ ಇದು ಮೆನಿ 1 ಆಗ್ತಾಯಿದೆ. ಆ್ಯಂಡ್ ಸೆಕೆಂಡ್ ಸೆಟ್ಟಲ್ಲಿ ಓನ್ಲಿ ಪಾಸಿಟಿವ್ ಆನ್ಸರ್ಸ್ ಬರ್ತಾಯಿದೆ, ನೆಗೆಟಿವ್ ಬರೋದೇ ಇಲ್ಲ. ಸೊ ಕೋಡೊಮೇನ್ ನಾಟ್ ಈಕ್ವಲ್ಸ್ ಟು ರೇಂಜ್ ಅಂತ ಹೇಳ್ತೀವಿ. ಕೋಡೊಮೇನ್ ನಾಟ್ ಈಕ್ವಲ್ಸ್ ಟು ರೇಂಜ್ ಅಂದರೆ ನಾಟ್ ಆನ್ 2 ಅಂತ ಅರ್ಥ, ರೈಟ್? ಇಷ್ಟೆಲ್ಲ ಎಕ್ಸಾಮಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಶಾರ್ಟಾಗಿ ಏನು ನೆನ್ಪಿಟ್ಕೊಳ್ಳಿ, x⁴ ಇರಬೇಕು, ಡೊಮೇನ್ ಕೋಡೊಮೇನ್ ರಿಯಲ್ ಟು ರಿಯಲ್ ಇರಬೇಕು. ಸೊ ಆನ್ಸರ್ ಏನಾಗುತ್ತೆ? ಫಂಕ್ಷನ್ ಈಸ್ ನೈದರ್ 1 1 ನಾರ್ ಆನ್ 2. ಅಂದರೆ ಈ ಕ್ವಶನ್ಗೆ ಆಪ್ಷನ್ ಯಾವುದು? ಫಸ್ಟ್ ಆಪ್ಷನ್ ಏನಿದೆ? ಎಫ್ ಈಸ್ 1 1 ಬಟ್ ನಾಟ್ ಆನ್ 2, ತಪ್ಪಾಗುತ್ತೆ ಇದು. ಸೆಕೆಂಡ್ ಆಪ್ಷನ್ ಎಫ್ ಈಸ್ ನೈದರ್ 1 1 ನಾರ್ ಆನ್ 2. ಆಪ್ಷನ್ ಬಿ ಕರೆಕ್ಟ್ ಅಂತ ಹೇಳ್ಬೋದು. ಅಗೇನ್ 10th ಕ್ವಶನ್ ಡಿಲೀಟೆಡ್ ಪೋರ್ಷನ್. ಕ್ವಶನ್ ನಂಬರ್ 11 ಕಡೆ ಹೋಗೋಣ. ಸ್ಕ್ರೀನ್ಶಾಟ್ ಬೇಕಾದರೆ ತೊಗೊಳ್ಳಿ. ನೆಕ್ಸ್ಟ್ ಕ್ವಶನ್ ಕಡೆ ಮೂವ್ ಆಗೋಣ.
ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವುದು 11. ಸೊ 11ಅಲ್ಲಿ ರೇಂಜ್ ಆಫ್ ದಿ ಫಂಕ್ಷನ್ ಕೇಳಿದ್ದಾರೆ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು √9 - x². ಸೊ ರೇಂಜ್ ಫೈಂಡ್ ಮಾಡೋಕ್ಕೆ ಬೆಸ್ಟ್ ಮೆಥಡ್ ಅಂದರೆ ಗ್ರಾಫ್ ಗೊತ್ತಿರ್ಬೇಕು. ಕ್ಯಾಲ್ಕುಲೇಷನ್ ವೈಸ್ನು ಮಾಡ್ಬೋದು, ಗ್ರಾಫ್ ಗೊತ್ತಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅಂದರೆ ಇವಾಗ y ಈಕ್ವಲ್ಸ್ ಟು √9 - x² ಕೊಟ್ಟಿದ್ದಾರೆ, ಕರೆಕ್ಟಾ? ಅಂದರೆ ರೂಟ್ ವ್ಯಾಲ್ಯೂ ಆಲ್ವೇಸ್ ಪಾಸಿಟಿವ್ ಇರುತ್ತೆ, ವಿಚ್ ಮೀನ್ಸ್ y ವ್ಯಾಲ್ಯೂ ಪಾಸಿಟಿವ್ ಇದೆ ಅಂತ ಅರ್ಥ. y ಈಸ್ ಪಾಸಿಟಿವ್. ಸೊ ಇದು ಗ್ರಾಫ್ ಯಾವ್ದು ಬರುತ್ತೆ ಗೊತ್ತಾಗ್ತದೆ. ಇವಾಗ ರೂಟ್ ಈ ಸೈಡ್ ತೊಗೊಂಡ್ರೆ ಏನಾಗುತ್ತೆ, y², 9 - x². -x² ಕೂಡ ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ, ರೈಟ್? ಸೊ ಆ್ಯಕ್ಚುಲಿ ಇದು ಸರ್ಕಲ್ ಈಕ್ವೇಷನ್ ಇದು, ಬಟ್ ಸರ್ಕಲ್ ಈಕ್ವೇಷನಲ್ಲಿ y ವ್ಯಾಲ್ಯೂ ಪಾಸಿಟಿವ್. ಅಂದರೆ ಇವಾಗ ಇದು ಸರ್ಕಲ್ ಡ್ರಾ ಮಾಡ್ತೀವಿ, ರೈಟ್? ವಿತ್ ರೇಡಿಯಸ್ 3. ಫಸ್ಟ್ ಇಯರ್ ನೆನಪಿದಾನ, x² + y² = ರೇಡಿಯಸ್² ಅಂತ. ರೇಡಿಯಸ್ 3 ಯೂನಿಟ್ಸ್ ಇದೆ. ಬಟ್ ಗ್ರಾಫ್ ಯಾವ ರೀತಿ ಇರಬೇಕು, y ವ್ಯಾಲ್ಯೂ ಪಾಸಿಟಿವ್ ಮಾತ್ರ ಇರಬೇಕು. ಅಂದರೆ ಇದು ನೆಗೆಟಿವ್ ಗ್ರಾಫ್, ಅಂದರೆ ಕೆಳಗಡೆ ಗ್ರಾಫ್ ಇರಬಾರ್ದು ಅಂತ ಅರ್ಥ, ಬರೀ ಮೇಲ್ಗಡೆ ಸರ್ಕಲ್ ಅಷ್ಟೇ. ಇವಾಗ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೂ ಇನ್ಪುಟ್ಸ್ ಕೊಡ್ಬೋದು ಅಂದರೆ ರೇಡಿಯಸ್ ಎಷ್ಟಿದೆ ಇದರಲ್ಲಿ, ರೇಡಿಯಸ್ 3 ಯೂನಿಟ್ಸ್, ಈ ಸೈಡ್ ಕೂಡ 3 ಯೂನಿಟ್ಸ್. ಅಂದರೆ ಅದು 3ವರೆಗೂ ಎಕ್ಸ್ ಇನ್ಪುಟ್ಸ್ ಕೊಡ್ಬೋದು. ಅಂದರೆ ಅದು ಪಾಯಿಂಟ್ ಏನಿದೆ ಅದು 0,3. ಈ ಸೈಡ್ ಏನಿದೆ, ಸಾರಿ ಎಕ್ಸ್ ಅಲ್ಲ, 3,0. ಆ್ಯಂಡ್ ಲೆಫ್ಟ್ ಸೈಡಲ್ಲಿ 3 ಯೂನಿಟ್ಸ್ ಲೆಫ್ಟ್ ಸೈಡ್ ಬಂದಾಗ ಏನಾಗುತ್ತೆ, -3,0. ಅದೇ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ ಹೈಯೆಸ್ಟ್ ಎಷ್ಟು ಹೋಗ್ತದೆ ಅಲ್ಲಿ, 3 ತನಕ, 0,3. ಸೊ ಗ್ರಾಫಲ್ಲಿ ಕೂಡ ಅದೇ ಕೇಳ್ತಾ ಇದ್ದಾರೆ ಕ್ವಶನಲ್ಲಿ, ರೇಂಜ್ ಆಫ್ ದಿಸ್ ಫಂಕ್ಷನ್. ಅಂದರೆ ಮಿನಿಮಮ್ ಈ ಗ್ರಾಫ್ ಎಷ್ಟು ಕಾಣಿಸ್ತದೆ. ಸೊ ಗ್ರಾಫ್ ಚೆಕ್ ಮಾಡೋ ಸಲುವಾಗಿ ಒಂದು ಹಾರಿಜಾಂಟಲ್ ಲೈನ್ ತೊಗೊಳ್ಬೇಕು ಯಾವಾಗಲೂ, ರೇಂಜ್ ಚೆಕ್ ಮಾಡ್ಬೇಕಂದ್ರೆ. ಈ ಹಾರಿಜಾಂಟಲ್ ಮತ್ತು ಆ ಗ್ರಾಫ್ ಎಲ್ಲಿಂದ ಎಲ್ಲಿವರೆಗೂ ಇಂಟರ್ಸೆಕ್ಟ್ ಆಗ್ತಾಯಿದೆ ನೋಡಿ. -∞ ಎಲ್ಲೂ ಗ್ರಾಫ್ ಇಲ್ಲ, ಮೇಲ್ಗಡೆ ಬರ್ತದೆ. ಫಸ್ಟ್ ಎಲ್ಲಿ ಕಟ್ ಆಗ್ತದೆ, 0 ಮೇಲೆ ಕಟ್ ಆಗ್ತದೆ. ಅಂದರೆ ಗ್ರಾಫ್ನ ಫಸ್ಟ್ ಪಾಯಿಂಟ್ ಯಾವುದು, 0. 0ಇಂದ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಗ್ರಾಫ್ ಇದೆ, 3ವರೆಗೂ. ಸೊ ಇದೇ ನಮ್ಮ ಫಂಕ್ಷನ್, ಅಂದರೆ ರೇಂಜ್ ಆಫ್ ದಿ ಫಂಕ್ಷನ್ ಅಂತ ಹೇಳ್ತೀವಿ. ರೇಂಜ್ ಏನು, 0ಇಂದ 3ವರೆಗೂ. ಓಕೆ, 11th ಕ್ವಶನ್ಗೆ ಆಪ್ಷನ್ ಯಾವುದು, ಆಪ್ಷನ್ ಎ. ಆಮೇಲೆ ಕ್ವಶನ್ ನಂಬರ್ 12 ಯಾವುದು, 2017 ಕೇಳಿರೋ ಕ್ವಶನ್ ಇದು ಕೂಡ. ಟ್ವೆಲ್ತಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 8x³ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು x⁻1/3 ಅಂತ ಇದೆ. ಫಾಗ್ ಆಫ್ ಎಕ್ಸ್ ಕೇಳ್ತಾ ಇದ್ದಾರೆ. ಫಸ್ಟ್ ಕಾಂಪೋಸಿಷನ್ ಫಂಕ್ಷನ್ ಈಸಿಯಾಗಿ ಸಾಲ್ವ್ ಮಾಡ್ಬೇಕಂದ್ರೆ ಒಂದು ತಲೆಯಲ್ಲಿರಬೇಕು, ಎಲ್ಲಿ ಎಕ್ಸ್ ಕಾಣಿಸ್ತಾ ಇದೆ ಅಲ್ಲಿ ಬ್ರ್ಯಾಕೆಟ್ ಹಾಕೊಳ್ಳೋಣ, ರೈಟ್? ಏನು ಕ್ಯಾಲ್ಕುಲೇಟ್ ಮಾಡೋಕೆ ಕೊಟ್ಟಿದ್ದಾರೆ, ಫಾಗ್ ಎಕ್ಸ್ ಅಂದರೆ, ಸೊ ಇದು ಓಪನ್ ಮಾಡಿಬಿಟ್ಟು ಬ್ರ್ಯಾಕೆಟ್ ಆಗುತ್ತೆ, ರೈಟ್? ಎಫ್ ಆಫ್ ಜಿ ಆಫ್ ಎಕ್ಸ್. ಮೊದಲನೇದಾಗಿ ಎಫ್ ಆಫ್ ಬ್ರ್ಯಾಕೆಟ್ ಅಂದ್ರೇನು, ಇಲ್ಲೇ ಮೇಲ್ಗಡೆ ಕಾಣಿಸ್ತಾ ಇದೆ. ಎಫ್ ಆಫ್ ಬ್ರ್ಯಾಕೆಟ್ ಅಂದರೆ 8 ಬ್ರ್ಯಾಕೆಟ್ ಹೋಲ್ ಕ್ಯೂಬ್, 8 ಬ್ರ್ಯಾಕೆಟ್ ಹೋಲ್ ಕ್ಯೂಬ್. ಈಗ ಬ್ರ್ಯಾಕೆಟ್ ಒಳಗಡೆ ಏನಿತ್ತು ಇಲ್ಲಿ, ಜಿ ಆಫ್ ಎಕ್ಸ್. ಅಂದರೆ ಇಲ್ಲೂ ಕೂಡ ಒಳಗಡೆ ಏನು ಬರುತ್ತೆ, ಜಿ ಆಫ್ ಎಕ್ಸ್. ಇವಾಗ ಜಿ ಆಫ್ ಎಕ್ಸ್ನ ವ್ಯಾಲ್ಯೂ, ಜಿ ಆಫ್ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಇಲ್ಲೇ ಕೊಟ್ಟಿದ್ದಾರೆ, x⁻1/3 ಅಂತ. ಸೊ ಈ ಜಿ ಆಫ್ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, x⁻1/3. ಇದ್ರದ್ದು ಹೋಲ್ ಪವರ್ ಎಷ್ಟು, 3. ಇವಾಗ ಪವರ್ ಏನಾಗುತ್ತೆ, ಮಲ್ಟಿಪ್ಲೈ 1/3 × 3 ಅಂದರೆ ಎಷ್ಟಾಗುತ್ತೆ, 3 ಕ್ಯಾನ್ಸಲ್ 1 ಆಗುತ್ತಾ, ವಿಚ್ ಮೀನ್ಸ್ 8. ಇದು ಎಕ್ಸ್ ಪವರ್ ಎಷ್ಟಾಗುತ್ತೆ, 1. ಸೊ ಫೈನಲ್ ಆನ್ಸರ್ ಎಷ್ಟು ಅಂತ ಹೇಳ್ಬೋದು, 8x. ಕ್ವಶನ್ ನಂಬರ್ 12 ಸಲುವಾಗಿ ಆನ್ಸರ್ 8x, ಆಪ್ಷನ್ ಸಿ. ನೆಕ್ಸ್ಟ್ ಅದೇ ರೀತಿ 13th ಕ್ವಶನ್ ನೋಡಿ. ಟೂ 2018 ಕೇಳಿರೋ ಕ್ವಶನ್ ಇದು. ಫಂಕ್ಷನ್ ಫ್ರಮ್ ರಿಯಲ್ ಟು ರಿಯಲ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು mod x ಪ್ಲಸ್ ಎಕ್ಸ್. ಆ್ಯಂಡ್ ಇನ್ನೊಂದು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು mod x ಮೈನಸ್ ಎಕ್ಸ್. ಸೊ
ಅವ್ರು ಕೇಳ್ತಾ ಇರೋ ವ್ಯಾಲ್ಯೂ ಯಾವುದು? ಫಾಗ್ ಎಕ್ಸ್ ಫಾರ್ ಎಕ್ಸ್ ಇಸ್ ಲೆಸ್ ದೆನ್ 0. ಓಕೆ, ಎಕ್ಸ್ ಇಸ್ ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ನೆಗೆಟಿವ್ ಇದ್ದಾಗ ಫಾಗ್ ಎಕ್ಸ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಓಕೆ, ಈಸಿ ಇದೆ. ಇಷ್ಟು ಗೊತ್ತಿರಬೇಕು ಮಾಡ್ ಯಾವ ರೀತಿ ಓಪನ್ ಆಗುತ್ತೆ. ಈಗ ಮಾಡ್ ಎಕ್ಸ್ ಕಂಡೀಷನ್ ಏನು? ಇವಾಗ ಫಾರ್ ಎಕ್ಸಾಂಪಲ್ ಮಾಡಲ್ಲಿ 5 ಇದೆ, ಆನ್ಸರ್ ಎಷ್ಟು ಬರುತ್ತೆ? ಈ ಬ್ರ್ಯಾಕೆಟ್ ಅಂದರೆ ಇದು ಮಾಡಿಂದ ಬ್ರ್ಯಾಕೆಟ್ ಯಾವ ರೀತಿ ಓಪನ್ ಮಾಡಬೇಕು? ಮಾಡ್ ಒಳಗಡೆ ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ ಪಾಸಿಟಿವಿಂದನೇ ಬ್ರ್ಯಾಕೆಟ್ ಓಪನ್ ಆಗುತ್ತೆ. ಅದೇ ರೀತಿ ಮಾಡ್ ಒಳಗಡೆ ಒಂದು ನೆಗೆಟಿವ್ ವ್ಯಾಲ್ಯೂ ಇದ್ದರೆ ಆ ನೆಗೆಟಿವ್ ವ್ಯಾಲ್ಯೂ ನೆಗೆಟಿವಿಂದ ಓಪನ್ ಆಗುತ್ತೆ. ಇದು ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳಿ. ಪಾಸಿಟಿವ್ ವ್ಯಾಲ್ಯೂ ಇದ್ದರೆ ಪ್ಲಸ್ಸಿಂದ ಓಪನ್ ಮಾಡಬೇಕು, ನೆಗೆಟಿವ್ ವ್ಯಾಲ್ಯೂ ಇದ್ದರೆ ಅದಕ್ಕೆ ಮತ್ತೊಂದು ಮೈನಸ್ ಇಂಟು ಮಾಡಬೇಕು. ಅಂದರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಲಾಸ್ಟಲ್ಲಿ +5ನೇ ಆಗೋದು. ಇದೇ ರೀತಿ ಇವಾಗ ಎಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಈ ಎಕ್ಸ್ ಪಾಸಿಟಿವ್ ಇದ್ದರೆ +x ಅಂತಲೇ ಹೇಳಬೇಕು. ಈ ಒಳಗಡೆ ಇರೋ ಎಕ್ಸ್ ನೆಗೆಟಿವ್ ಇದ್ದರೆ ನೋಡಿ, ಎಕ್ಸ್ ಗ್ರೇಟರ್ ದೆನ್ 0 ಇದ್ದರೆ ಈ ರೀತಿ. ಅದೇ ಎಕ್ಸ್ ನೆಗೆಟಿವ್, ಎಕ್ಸ್ ಲೆಸ್ ದೆನ್ 0 ಅಂತ ಕೊಟ್ಟರೆ ಈ ಎಕ್ಸ್ ಯಾವ ರೀತಿ ಓಪನ್ ಮಾಡಬೇಕು? ಈ ನೆಗೆಟಿವ್ ವ್ಯಾಲ್ಯೂನ ಪಾಸಿಟಿವ್ ಮಾಡೋ ಸಲುವಾಗಿ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಕಂಪ್ಲೀಟ್ ವ್ಯಾಲ್ಯೂ ಪಾಸಿಟಿವ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಎಕ್ಸ್ ಏನಿದೆ ನೆಗೆಟಿವ್. ಸೊ ಈ ನೆಗೆಟಿವ್ ಎಕ್ಸ್ಗೆ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಎಕ್ಸ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಮೈನಸ್ ವ್ಯಾಲ್ಯೂ ಆ್ಯಂಡ್ ಇದು ನೆಗೆಟಿವ್ ಎಕ್ಸ್ ಎರಡೂ ಮಲ್ಟಿಪ್ಲೈ ಆಗಿ ಫೈನಲ್ ಆಗಿ ಇದು ಪಾಸಿಟಿವ್ ವ್ಯಾಲ್ಯೂ ಕನ್ಸಿಡರ್ ಆಗುತ್ತೆ. ಇದು ಅರ್ಥ ಆದರೆ ಈ ಕ್ವಶನ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ನೋಡಿ, ಅವ್ರು ಕೇಳ್ತಾ ಇರೋ ವ್ಯಾಲ್ಯೂ ಯಾವುದು? ಫಾಗ್ ಎಕ್ಸ್ ಅಲ್ಲ. ಫಸ್ಟ್ ಇವಾಗ ಹೇಳ್ತೀವಲ್ಲ, ಎಲ್ಲಿ ಎಕ್ಸ್ ಕಾಣಿಸ್ತದೆ ಅಲ್ಲಿ ಬ್ರ್ಯಾಕೆಟ್ ಈಸಿಯಾಗಿ ತೊಗೊಳ್ಬೋದು ನಾವು. ಅಂದರೆ ಮಾಡ್ ಒಳಗಡೆ ಎಕ್ಸ್ ಅಂತ ತೊಗೊಳ್ಳೋಣ. ಇಲ್ಲೂ ಕೂಡ ಮಾಡ್ ಒಳಗಡೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಬ್ರ್ಯಾಕೆಟ್ ತೊಗೊಳ್ಳೋಣ. ಎಕ್ಸ್ ಇದ್ದಲ್ಲೇ ಬ್ರ್ಯಾಕೆಟ್. ಸೊ ಫಸ್ಟ್ ಸ್ಟೆಪ್ ನೋಡಿ, ಓ ರಿಮೂವ್ ಮಾಡಿದಾಗ ಏನಾಗುತ್ತೆ, ಇದು ಈ ರೀತಿ ಬ್ರ್ಯಾಕೆಟ್ ಬರುತ್ತೆ, ರೈಟ್? ಸೊ ಎಫ್ ಆಫ್ ಬ್ರ್ಯಾಕೆಟ್ ಅಂದರೆ ಏನು? ಎಫ್ ಆಫ್ ಬ್ರ್ಯಾಕೆಟ್ ಅಂದರೆ ಇಲ್ಲಿ ನೋಡ್ಬೋದು. ಎಫ್ ಆಫ್ ಬ್ರ್ಯಾಕೆಟ್ ಅಂದರೆ ಮಾಡ್ ಬ್ರ್ಯಾಕೆಟ್ ಮಾಡ್ ಪ್ಲಸ್ ಬ್ರ್ಯಾಕೆಟ್. ಇದು ಎಫ್ ಆಫ್ ಬ್ರ್ಯಾಕೆಟ್. ಈಗ ಬ್ರ್ಯಾಕೆಟ್ ಒಳಗಡೆ ಏನಿತ್ತು? ಜಿ ಆಫ್ ಎಕ್ಸ್. ಆ್ಯಂಡ್ ಜಿ ಆಫ್ ಎಕ್ಸ್ ವ್ಯಾಲ್ಯೂ ಏನು? ಜಿ ಆಫ್ ಎಕ್ಸ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ, ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಇದು ಜಿ ಆಫ್ ಎಕ್ಸ್ ವ್ಯಾಲ್ಯೂ, ಕರೆಕ್ಟಾ? ಬೇಕಾದರೆ ನಾವು ಡೈರೆಕ್ಟಾಗಿ ಈ ಬ್ರ್ಯಾಕೆಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಇಲ್ಲೂ ಕೂಡ ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಬಟ್ ಕಂಡೀಷನ್ ಕೊಟ್ಟಿದ್ದಾರೆ ಎಕ್ಸ್ ಈಸ್ ಲೆಸ್ ದೆನ್ 0. 13th ಕ್ವಶನ್ ನೋಡಿ. ಫಾರ್ ಎಕ್ಸ್ ಈಸ್ ಲೆಸ್ ದೆನ್ 0, ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇದ್ದಾಗ ಆನ್ಸರ್ ಏನು ಬರುತ್ತೆ ಅಂದರೆ, ಎಕ್ಸ್ ನೆಗೆಟಿವ್ ಇದೆ ಅಂದರೆ ಮಾಡ್ನಲ್ಲಿರೋ ಎಕ್ಸ್ ಯಾವ ರೀತಿ ಓಪನ್ ಆಗುತ್ತೆ? ಮೈನಸ್ ಎಕ್ಸಿಂದ ಓಪನ್ ಆಗುತ್ತೆ, ರೈಟ್? ಸೊ ಎಲ್ಲೆಲ್ಲಿ ಮಾಡ್ ಕಾಣಿಸ್ತದಲ್ಲಿ ಮೈನಸ್ಸಿಂದ ಓಪನ್ ಮಾಡ್ತಾ ಹೋಗೋಣ. ಮಾಡ್ ಮೊದಲನೇದಾಗಿ ಮಾಡ್ ಎಕ್ಸ್ ಯಾವ ರೀತಿ? ಮೈನಸ್ ಎಕ್ಸ್ ಅಂತ ಓಪನ್ ಆಗುತ್ತೆ. ಸೆಕೆಂಡ್ ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಪ್ಲಸ್. ಈ ಮಾಡ್ ಕೂಡ ಮೈನಸ್ಸಿಂದನೇ ಓಪನ್ ಆಗೋದು ಬಿಕಾಸ್ ಎಕ್ಸ್ ಈಸ್ ನೆಗೆಟಿವ್. ಆಮೇಲೆ ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ಮೈನಸ್ ಎಕ್ಸ್ ಎಷ್ಟಾಗುತ್ತೆ? -2x ಪ್ಲಸ್ ಮೈನಸ್ ಎಕ್ಸ್ ಎಷ್ಟಾಗುತ್ತೆ? -2x. ಇವಾಗ 2 ಅಂತೂ ಕಾನ್ಸ್ಟೆಂಟ್ ನಂಬರ್ ಹೊರಗಡೆ ಬರ್ಕೊಳ್ಬೋದು. ಮಾಡಲ್ಲಿ ಮೈನಸ್ ಎಕ್ಸ್ ಇದೆ, ಇಲ್ಲಿ ಇದಂತೂ ಪ್ಲಸ್ ಇಂಟು ಮೈನಸ್ 2x ಆಗುತ್ತೆ. ಸೊ ಎಕ್ಸ್ ನೆಗೆಟಿವ್ ಅಂತ ಹೇಳ್ತದೆ. ಎಕ್ಸ್ ಈಸ್ ನೆಗೆಟಿವ್, ಲೆಸ್ ದೆನ್ 0 ಅಂದರೆ ನೆಗೆಟಿವ್. ಇವಾಗ ಈ ನೆಗೆಟಿವ್ ವ್ಯಾಲ್ಯೂಗೆ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಪಾಸಿಟಿವ್ ಆಗುತ್ತಾ? ಸೊ ಮೈನಸ್ ಎಕ್ಸ್ ಪಾಸಿಟಿವ್ ಅಂತ ಹೇಳ್ಬೋದು. ಮಾಡ್ ಒಳಗಡೆ ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ ಯಾವ ರೀತಿ ಓಪನ್ ಆಗುತ್ತೆ? ಅದೇ ರೀತಿ ಆ್ಯಸ್ ಇಟ್ ಈಸ್ ಓಪನ್ ಆಗುತ್ತೆ. ಅಂದರೆ ಮಾಡ್ ಒಳಗಡೆ 5 ಇದೆ ಅಂತ ತಿಳ್ಕೊಳ್ಳಿ. ಸೊ ಡೈರೆಕ್ಟಾಗಿ 5 ಅಂತಲೇ ಬರಿತೀವಲ್ಲ, ಆ ರೀತಿ ಮೈನಸ್ ಎಕ್ಸ್ ಒಂದು ಪಾಸಿಟಿವ್ ವ್ಯಾಲ್ಯೂ. ಸೊ ಡೈರೆಕ್ಟಾಗಿ ಏನಂತ ಬರಿಬೋದು ನಾವು? ಮೈನಸ್ ಎಕ್ಸ್ ಅಂತಲೇ ಬರ್ಕೊಳ್ಬೇಕು ಬಿಕಾಸ್ ದಿಸ್ ವ್ಯಾಲ್ಯೂ ಇಸ್ ಪಾಸಿಟಿವ್. ಹೊರಗಡೆ ಏನಿದೆ? -2x. ಸೊ 2 ಇಂಟು ಮೈನಸ್ ಎಕ್ಸ್ ಅಂದರೆ -2x. ಫೈನಲ್ ಆನ್ಸರ್ ಎಷ್ಟು? -4x. ಆಪ್ಷನಲ್ಲಿ ಯಾವುದಿದು? 13th ಕ್ವಶನ್, ಆಪ್ಷನ್ ಸಿ. 2018 ಕ್ವಶನ್ ಇದು. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ ಇದು. 13th. ನೆಕ್ಸ್ಟ್ 14th ಕಡೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಇಲ್ಲಿ ಕ್ವಶನ್ ನಂಬರ್ ಯಾವುದು? 14th ಕ್ವಶನಲ್ಲಿ
ಸ್ವಲ್ಪ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಕೈಲೇ ಬರ್ತಿರೋದು ಇದು. ಕ್ವಶನ್ ಏನಂತ ಕೊಟ್ಟಿದ್ದಾರೆ, A is a set having 6 distinct elements. The number of distinct functions from A to A which are not bijection. ಓಕೆ, ಬೈಜೆಕ್ಷನ್ ಇರಬಾರ್ದು ಅಂತ ಕ್ವಶನಲ್ಲಿ ಕೇಳ್ತಾ ಇದ್ದಾರೆ. ಸೆಟ್ಟಲ್ಲಿರೋ ಎಲಿಮೆಂಟ್ಸ್ ಎಷ್ಟು? 6. ಓಕೆ, ಕ್ವಶನ್ ನಂಬರ್ 14. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ 6 ಅಂತ ಹೇಳ್ತಾ ಇದ್ದಾರೆ. ಠೀಕ್. ಆಮೇಲೆ ನಂಬರ್ ಆಫ್ ಬೈಜೆಕ್ಷನ್ ಇರಬಾರ್ದು ಅಂತ. ಓಕೆ, ನಂಬರ್ ಆಫ್ ನಾಟ್ ಬೈಜೆಕ್ಷನ್ ಅಂದರೆ, ಈಗ ಬೈಜೆಕ್ಷನ್ ಅಂದರೆ ಏನಂತ ನಾವು ಎಷ್ಟಿದೆ ಅಂತ ಒಂದು ಬಾಕ್ಸಲ್ಲಿ ಫಾರ್ಮುಲಾ ಹೇಳಿದ್ದೀನಿ. ಬೈಜೆಕ್ಷನ್ ಇರಬಾರ್ದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಟೋಟಲ್ ಫಂಕ್ಷನ್ಸ್ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಟೋಟಲ್ ಫಂಕ್ಷನ್ಸ್, ಇದರೊಳಗಡೆ ಮೈನಸ್ ಏನು ಮಾಡೋಣ, ಬೈಜೆಕ್ಷನ್ ಮೈನಸ್ ಮಾಡೋಣ. ನಂಬರ್ ಆಫ್ ಬೈಜೆಕ್ಷನ್ ಅಂದರೆ ಒಟ್ಟಾರೆ ಫಂಕ್ಷನಲ್ಲಿ ಬೈಜೆಕ್ಷನ್ ಮೈನಸ್ ಮಾಡಿದ್ರೆ ನಾಟ್ ಬೈಜೆಕ್ಷನ್ ಇರಲಾರ್ದು ಫಂಕ್ಷನ್ ಎಷ್ಟು ಅಂತ ಗೊತ್ತಾಗುತ್ತೆ. ಈಗ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಇಲ್ಲಿ ಎ ಸೆಟ್ ಇದೆ, ಡೊಮೇನ್ ಕೋಡೊಮೇನ್ ಎರಡೂ ಕೂಡ ಎ ಸೆಟ್. ಫಂಕ್ಷನ್ ಫ್ರಮ್ ಎ ಟು ಎ, ರೈಟ್? ಅಂದರೆ ಎ ಈಕ್ವಲ್ ಟು ಎ ಅಂತ ಅರ್ಥನ. ಎರಡೂ ಸೆಟ್ನಲ್ಲಿ 6 ಎಲಿಮೆಂಟ್ಸ್ ಅಲ್ಲ. ಇವಾಗ ಟೋಟಲ್ ನಂಬರ್ ಆಫ್ ಫಂಕ್ಷನ್ ಫಾರ್ಮುಲಾ ಇದೆ ಅಂತ ಹೇಳಿದ್ದೀನಿ, ಬಿ ಪವರ್ ಎ ಮೈನಸ್, ಬೇಕಾದ್ರೆ ಬಾಕ್ಸ್ ರಿವೈಸ್ ಮಾಡೋಣ. ಎಲ್ಲದು ಈ ಬಾಕ್ಸ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಹೇಳಿದಿತ್ತು. ಟೋಟಲ್ ನಂಬರ್ ಆಫ್ ಫಂಕ್ಷನ್ ಏನಿದೆ, ಬಿ ಪವರ್ ಎ. ಯಾವಾಗ? ವೆನ್ ಎ ಇಸ್ ಈಕ್ವಲ್ ಟು ಬಿ. ಎರಡೂ ಸೆಟ್ನಲ್ಲಿ ಎ ವ್ಯಾಲ್ಯೂ 6 ಅಂತಲೇ ಇದೆ ಕ್ವಶನಲ್ಲಿ, ಆವಾಗ ಬಿ ಪವರ್ ಎ ಆಗುತ್ತೆ. ಆ್ಯಂಡ್ ನಂಬರ್ ಆಫ್ ಬೈಜೆಕ್ಷನ್ ಏನಾಗುತ್ತೆ ಫಾರ್ಮುಲಾ, ಎ ಫ್ಯಾಕ್ಟೋರಿಯಲ್. ಅಂದರೆ ಟೋಟಲ್ ಫಂಕ್ಷನ್ ಒಳಗಡೆ ನಂಬರ್ ಆಫ್ ಬೈಜೆಕ್ಷನ್ ನಾವು ಏನು ಮಾಡೋಣ, ಮೈನಸ್ ಮಾಡೋಣ. ಓಕೆ, ಸೊ ಟೋಟಲ್ ಫಂಕ್ಷನ್ ಅಂದರೆ ಬಿ ಪವರ್ ಎ, ನಂಬರ್ ಆಫ್ ಬೈಜೆಕ್ಷನ್ ಅಂದರೆ ಎ ಫ್ಯಾಕ್ಟೋರಿಯಲ್. ಆ್ಯಂಡ್ ಎ ವ್ಯಾಲ್ಯೂ ಎಷ್ಟಂತ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಎಲ್ಲ 6 ಇದಲ್ಲ, ಎರಡೂ ಸೆಟ್. ಸೊ 6 ಪವರ್ 6ಅಲ್ಲಿ 6 ಫ್ಯಾಕ್ಟೋರಿಯಲ್ ಮೈನಸ್ ಮಾಡಬೇಕು. ಐ ಥಿಂಕ್ ಇದೇ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 14th, ಆಪ್ಷನ್ ಸಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಅವ್ರ ಕ್ವಶನಲ್ಲಿ ನಂಬರ್ ಆಫ್ ಬೈಜೆಕ್ಷನ್ ಕೇಳ್ತಿದ್ರಂದರೆ ಆನ್ಸರ್ ಏನಾಗ್ತಿತ್ತು, 6 ಫ್ಯಾಕ್ಟೋರಿಯಲ್ ಆನ್ಸರ್ ಅಂತ ಹೇಳ್ಬೋದು, ನಂಬರ್ ಆಫ್ ಬೈಜೆಕ್ಷನ್ ಕೇಳಿದ್ರೆ. ಬಟ್ ನಂಬರ್ ಆಫ್ ನಾಟ್ ಬೈಜೆಕ್ಷನ್ ಅಂತ ಕೇಳಿದಾರಲ್ಲ, ಅದ್ರ ಸಲುವಾಗಿ ಟೋಟಲ್ ಫಂಕ್ಷನಲ್ಲಿ ಬೈಜೆಕ್ಷನ್ ಫಂಕ್ಷನನ್ನು ಮೈನಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ಯಾವುದು, 15th. ಓಕೆ, ಇದರೊಳಗಡೆ ಸಮ್ ಡಿಫ್ರೆಂಟ್ ಇನ್ಪುಟ್ಸ್ಗೆ ಡಿಫ್ರೆಂಟ್ ಫಂಕ್ಷನ್ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ರಿಯಲ್ ಟು ರಿಯಲ್ ಇದೆ. ಆಮೇಲೆ ಸಮ್ ಕ್ವಶನ್ ಕೂಡ ಕೊಟ್ಟಿದ್ದಾರೆ, 2018 ಕೇಳಿರೋ ಕ್ವಶನ್ ಇದು. ಏನೇನು ಇನ್ಪುಟ್ಸ್ ಇದೆ, ಫಸ್ಟ್ ಒನ್, ಎಕ್ಸ್ ಇಸ್ ಗ್ರೇಟರ್ ದೆನ್ 3 ಇದ್ದಾಗ. ಓಕೆ, ಒಂದು ನಂಬರ್ ಲೈನ್ ಡ್ರಾ ಮಾಡೋಣ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಏನೇನು ನಂಬರ್ಸ್ ಇದೆ, ಫಸ್ಟಾಗಿ 3 ಇದೆ, ದೆನ್ ಓಕೆ 1 ಕೂಡ ಇದೆಲ್ಲ, 1 ಆಮೇಲೆ 3. ಫಸ್ಟ್ ಫಂಕ್ಷನ್ ಏನು, ಎಕ್ಸ್ ಇಸ್ ಗ್ರೇಟರ್ ದೆನ್ 3. ಎಕ್ಸ್ ಗ್ರೇಟರ್ ದೆನ್ 3 ಅಂದರೆ 3 ಇರಬಾರ್ದು, 3ಗಿಂತ ಜಾಸ್ತಿ. ಈ ಸೈಡ್ ಗ್ರೇಟರ್ ದೆನ್ 3 ಅಂದರೆ ರೈಟ್ ಸೈಡ್ ಇನ್ಫೈನೈಟ್ ತನಕ. ಯಾವ ಫಂಕ್ಷನ್ ಯೂಸ್ ಮಾಡಬೇಕು, 2x ಯೂಸ್ ಮಾಡಬೇಕು, ರೈಟ್? 3ಗಿಂತ ಜಾಸ್ತಿ ಇದ್ದರೆ 2x, 3ಗಿಂತ ಜಾಸ್ತಿ ಇದ್ದರೆ 2x. ಆಮೇಲೆ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದ್ದರೆ 3x. ಎಲ್ಲಿವರೆಗೂ, 1 ಮತ್ತು 1ನಿಂದ ಲೆಸ್ಸರ್ ಸೈಡ್, ಕ್ಲೋಸ್ ಸರ್ಕಲ್ ಮೈನಸ್ ಇನ್ಫಿನಿಟಿವರೆಗೂ. ಸೊ ಈ ಸೈಡ್ ಯಾವ ಫಂಕ್ಷನ್ ಇದು, 3x. ಅಂದರೆ ಇನ್ ಬಿಟ್ವೀನ್ ಅಂದರೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ 1 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 3, 1ಗಿಂತ ಜಾಸ್ತಿ 3ವರೆಗೂ. ಇವಾಗ ಸೆಕೆಂಡ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಫಂಕ್ಷನ್ ಯೂಸ್ ಮಾಡಬೇಕು. ಓಕೆ, ಇವಾಗ ನಮ್ಮ ಕ್ವಶನಲ್ಲಿ ಏನಿದೆ, ಎಫ್ ಆಫ್ -1 ಪ್ಲಸ್ ಎಫ್ ಆಫ್ 2, ಇನ್ನೊಂದು ಎಫ್ ಆಫ್ 4. ಈ ವ್ಯಾಲ್ಯೂಸ್ ಎಲ್ಲೆಲ್ಲಿ ಬರುತ್ತೆ, -1 ಎಲ್ಲಿ ಬರುತ್ತೆ, ಈ ಕಡೆ ಬರುತ್ತಾ -1. ಸೊ -1 ಯಾವ ಫಂಕ್ಷನಲ್ಲಿ ಹಾಕಬೇಕು, ಈ ಫಂಕ್ಷನಲ್ಲಿ ಇನ್ಪುಟ್ ಕೊಡಬೇಕು. 2 ಎಲ್ಲಿ ಬರುತ್ತೆ, 2 ಬರುತ್ತೆ ಇಲ್ಲಿ, 2 ಎದರಲ್ಲಿ ಹಾಕಬೇಕು, ಎಕ್ಸ್ ಸ್ಕ್ವೇರಲ್ಲಿ ಹಾಕಬೇಕು. 4 ಎಲ್ಲಿ ಬರುತ್ತೆ, 4 ಈ ಸೈಡ್ ಬರುತ್ತೆ.
ಸೊ ಅಂದರೆ 4 ಈ ಫಂಕ್ಷನಲ್ಲಿ ಹಾಕ್ಬೇಕು, ತಿಳಿತಾ? ಸೊ ಫಸ್ಟ್ -1 ಇದರಲ್ಲಿ 3x ಹಾಕಿ 3 ಇಂಟು -1 ಪ್ಲಸ್ f(2) ಇದರಲ್ಲಿ x² ಹಾಕ್ಬೇಕು, ಅಂದರೆ 2² ದೆನ್ f(4) ಇದರಲ್ಲಿ ಹಾಕಬೇಕು 2x, ಅಂದರೆ 2 ಇಂಟು 4. ಫೈನಲ್ ಆನ್ಸರ್ ಎಷ್ಟಾಗುತ್ತೆ? -3 ಪ್ಲಸ್ 4 ಪ್ಲಸ್ 8. 4 - 3 1, 8 + 1 9. ಆಪ್ಷನ್ ಯಾವುದಿದು? ಆಪ್ಷನ್ ಎ. ಓಕೆ, ದೆನ್ ಕ್ವಶನ್ ನಂಬರ್ 16 ಇಲ್ಲೇ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಯಾವ ರೀತಿ ನೋಡಿ, ಇವಾಗ ಫಂಕ್ಷನ್ ಏನಿದೆ ರಿಯಲ್ ಟು ರಿಯಲ್ ಇದೆ, ಡೊಮೇನ್ ರಿಯಲ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಜಿ ಫಂಕ್ಷನಲ್ಲಿ 0 ಟು ಇನ್ಫಿನಿಟಿ, ಅಂದರೆ ಇದರಲ್ಲಿ 0 ಇಂದ ನೀವು ಇನ್ಫಿನಿಟಿವರೆಗೂ ಯಾವುದೂ ನಂಬರ್ ಡೊಮೇನ್ ಅಂತ ತೊಗೊಳ್ಬೋದು, ಕರೆಕ್ಟಾ? ಯಾಕಂದರೆ √x ಇದೆ ಅಲ್ಲ ಜಿ ಫಂಕ್ಷನ್, ನೆಗೆಟಿವ್ ಹಾಕೋಕ್ಕೆ ಬರೋದಿಲ್ಲ. ರೂಟಲ್ಲಿ ನೆಗೆಟಿವ್ ಆಗಿದ್ರೆ ಅದು ಇಮ್ಯಾಜಿನರಿ ಆಗುತ್ತೆ, ದ್ಯಾಟ್ಸ್ ವೈ. ಈಗ ಮತ್ತು f(x) ಅಂದರೆ x² ಇದೆ, ಯಾವ ವ್ಯಾಲ್ಯೂನು ನೀವು ಇನ್ಪುಟ್ ಕೊಡ್ಬೋದು ರಿಯಲ್ ನಂಬರಿಂದ. ಈಗ ಆಪ್ಷನ್ಸಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಇನ್ಪುಟ್ ಇಲ್ಲಿ ಯಾವುದಿದು f(4). ಫಸ್ಟ್ ಎಫ್ ಫಂಕ್ಷನಲ್ಲಿ 4 ಇನ್ಪುಟ್ ಅಂತ ತೊಗೊಳ್ತೀವಿ. ಸೊ ಎಫ್ ಫಂಕ್ಷನಲ್ಲಿ 4 ಇನ್ಪುಟ್ ಕೊಡ್ಬೋದಾ? ರಿಯಲ್ ಅಂತ ಹೇಳ್ತಾ ಇದಾರಲ್ಲ, ಎಸ್ ಕೊಡ್ಬೋದು, ಕರೆಕ್ಟ್. ಜಿ ಫಂಕ್ಷನಲ್ಲಿ 2 ಇನ್ಪುಟ್ ಕೊಡ್ಬೋದಾ? ಎಸ್. 0 ಟು ಇನ್ಫಿನಿಟಿ ಅಂತ ಹೇಳ್ತಾ ಇದ್ದಾರೆ, 2 ಇನ್ಪುಟ್ ಕೊಡ್ಬೋದು. ಮುಂದಿನ ವ್ಯಾಲ್ಯೂ ಅದು ಬರುತ್ತೆ, ರೈಟ್. ದೆನ್ ಆಪ್ಷನ್ ಸಿ ನೋಡಿ, ಜಿ ಫಂಕ್ಷನಲ್ಲಿ -4 ತೊಗೊಂಡಿದ್ದಾರೆ. ಜಿ ಫಂಕ್ಷನಲ್ಲಿ ಇನ್ಪುಟ್ ನೆಗೆಟಿವ್ ಕೊಡೋಕ್ಕೆ ಬರೋದಿಲ್ಲ, ಅವರೇ ಕೊಟ್ಟಿದ್ದಾರೆ ಡೊಮೇನಲ್ಲಿ, ನೆಗೆಟಿವ್ ವ್ಯಾಲ್ಯೂ ಇನ್ಕ್ಲೂಡೆಡ್ ಇಲ್ಲ, ಓನ್ಲಿ 0 ಟು ಇನ್ಫಿನಿಟಿ. ಅಂದರೆ ಇದು ಆಪ್ಷನ್ ಸಿ ರಾಂಗ್ ಇದೆ, ಕರೆಕ್ಟ್. ಆಪ್ಷನ್ ಡಿ, ಎಫ್ ಫಂಕ್ಷನಲ್ಲಿ -2 ಕೊಡ್ಬೋದಾ? ಎಸ್, ರಿಯಲ್ ಅಂತಿದೆಯಲ್ಲ, ಕೊಡ್ಬೋದು. ಅಂದರೆ ಕ್ವಶನ್ ಕೇಳಿರೋದು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಟ್ರೂ. ಆಪ್ಷನ್ ಸಿ ಈಸ್ ನಾಟ್ ಟ್ರೂ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ, ಸಿಂಪಲ್ ಆಗಿ. ಜಿ ಫಂಕ್ಷನಲ್ಲಿ ಮೈನಸ್ ಇನ್ಪುಟ್ ಕೊಡೋಕ್ಕೆ ಬರೋದಿಲ್ಲ, ಯಾಕಂದರೆ ರೂಟ್ ಇದೆಲ್ಲ. ಆ್ಯಂಡ್ ಅವರೇ ಹೇಳ್ತಾ ಇದ್ದಾರೆ ಡೊಮೇನಲ್ಲಿ 0 ಇಂದ ಇನ್ಫಿನಿಟಿವರೆಗೂ ತೊಗೊಳ್ಳಿ, ನೆಗೆಟಿವ್ ವ್ಯಾಲ್ಯೂಸ್ ತೊಗೊಳಕ್ಕೆ ಬರೋದಿಲ್ಲ. ಓಕೆ, ದೆನ್ 17th ಕೂಡ ಬಾಕ್ಸಿಂದನೇ, ಯಾಕಂದರೆ ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳ್ತಾ ಇದ್ದಾರಲ್ಲ, ಸಾಲ್ವ್ ಮಾಡೋಣ ಈಸಿಯಾಗಿದೆ ಅದು. ಅದಕ್ಕೆ ಹೇಳ್ತಾ ಇರೋದು ಬಾಕ್ಸ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 17, ಎ ಸೆಟ್ಟಲ್ಲಿ ಏನು ಕೊಟ್ಟಿದ್ದಾರೆ? x ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ x <= 5. ಅಂದರೆ ಎ ಸೆಟ್ನಲ್ಲಿ 1 2 3 4 5 ನಂಬರ್ಸ್ ಇದೆ ಅಂತ ಗೊತ್ತಾಯಿತು. ಆಮೇಲೆ ಇನ್ನೊಂದು ಸೆಟ್ ಯಾವುದು? x ಬಿಲಾಂಗ್ಸ್ ಟು z x² - 5x + 6 = 0. ಕ್ವಾಡ್ರೇಟಿಕ್ ಸಾಲ್ವ್ ಮಾಡಬೇಕಾಗತ್ತೆ. ಇದು ಏನಿದೆ? x² - 5x + 6 = 0. ಓಕೆ, ಶಾರ್ಟ್ಕಟ್ ಏನಿದು? 1 × 6 ಆಗುತ್ತೆ. ಸ್ಪ್ಲಿಟ್ ಮಾಡಿದಾಗ -5 ಬರಬೇಕಲ್ಲ. -2 × -3 = +6, ಸೊ ತೊಗೊಳ್ಬೋದು. ಡೈರೆಕ್ಟಾಗಿ ಇದ್ರ ಸೊಲ್ಯೂಷನ್ ಏನು? -2 ಇದ್ದರೆ ಆನ್ಸರ್ ಎಷ್ಟು ಬರುತ್ತೆ? +2. -3 ಇದ್ದರೆ ಆನ್ಸರ್ ಏನು ಬರುತ್ತೆ? +3 ಡಿವೈಡೆಡ್ ಬೈ x² ಕೋಫಿಷಿಯಂಟ್. ಓಕೆ, ಯಾವುದೇ ಕ್ವಾಡ್ರೇಟಿಕ್ ನೀವು ಈ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೈನ್ ಚೇಂಜ್ ಮಾಡಬೇಕು, ಡಿವೈಡ್ ಬೈ x² ಕೋಫಿಷಿಯಂಟ್. ಅಂದರೆ ಫೈನಲ್ ಆನ್ಸರ್ ಎಷ್ಟು? x ವ್ಯಾಲ್ಯೂ 2, x ವ್ಯಾಲ್ಯೂ 3. ಅಂದರೆ ಬಿ ಸೆಟ್ನಲ್ಲಿರೋ ಸೊಲ್ಯೂಷನ್ಸ್ ಏನೇನು ಸಿಕ್ತು ನಮಗೆ? 2 3. ಓಕೆ, ಸೊ ಎ ಸೆಟ್ನಲ್ಲಿರೋ ನಂಬರ್ ಆಫ್ ಎಲಿಮೆಂಟ್ಸ್ 5 ಎಲಿಮೆಂಟ್ಸ್, ಸೊ ಎ ವ್ಯಾಲ್ಯೂ 5 ಅಂತ ತೊಗೊಳ್ಳೋಣ. ಬಿ ಸೆಟ್ನಲ್ಲಿರೋ ನಂಬರ್ ಆಫ್ ಎಲಿಮೆಂಟ್ಸ್ 2, 2 ಎಲಿಮೆಂಟ್ಸ್ ಇದೆಯಲ್ಲ 2, ಸೊ 5 ಈಸ್ ಗ್ರೇಟರ್ ದೆನ್ 2. ಎ ಈಸ್ ಗ್ರೇಟರ್ ದೆನ್ ಬಿ. ಈ ಕೇಸಲ್ಲಿ ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳ್ತಾರೆ ಅಂತ ಹೇಳಿದ್ದೀನಿ ನಾನು. ಬಿ ವ್ಯಾಲ್ಯೂ ಅಂದರೆ ಸೆಕೆಂಡ್ ಸೆಟ್ನಲ್ಲಿ 2 ಎಲಿಮೆಂಟ್ಸ್ ಕೊಟ್ಬಿಟ್ಟು ಕ್ವಶನ್ ಕೇಳ್ತಾರೆ. ಇದಕ್ಕೊಂದು ಫಾರ್ಮುಲಾ ಕೂಡ ಹೇಳಿದ್ದಲ್ಲ, 2 ⁻a - 2 ಅಂತ. ಎಲ್ಲಿದೆ ಅದು ಬಾಕ್ಸ್? ಇದು ಕಾಣಿಸ್ತಾ? ಇಫ್ ಬಿ ವ್ಯಾಲ್ಯೂಸ್ 2, ಸೆಕೆಂಡ್ ಸೆಟ್ನಲ್ಲಿ 2 ಎಲಿಮೆಂಟ್ಸ್ ಕೊಡ್ತಾರೆ, ಆವಾಗ ಎ ಇಸ್ ಗ್ರೇಟರ್ ದೆನ್ ಬಿ ಕೇಸ್ ಬರುತ್ತೆ, ಅದರಲ್ಲಿ ಬಿ ವ್ಯಾಲ್ಯೂ 2ನೇ ಇರುತ್ತೆ. ಆವಾಗ ನಂಬರ್ ಆಫ್ ಆನ್ ಟು ಕೇಳ್ತಾರೆ. ಸೊ ಆ ಕ್ವಶನ್ಗೆ ಫಾರ್ಮುಲಾ ಏನು ಹಚ್ಬೇಕು ನೀವು? 2 ⁻a - 2, ರೈಟ್. ಸೊ ಆ ಕ್ವಶನ್ ಸೊಲ್ಯೂಷನ್
ಹೇಳ್ಬೋದಾ? ಎ ವ್ಯಾಲ್ಯೂ ಎಷ್ಟು? ಎ ವ್ಯಾಲ್ಯೂ ಇಸ್ 5, 2 ಪವರ್ 5 ಮೈನಸ್ 2, 2 ಪವರ್ 5 32 ಆಗುತ್ತೆ, ಮೈನಸ್ 2 ಮಾಡಿದಾಗ ಆನ್ಸರ್ ಎಷ್ಟು? 30. ಅಂದರೆ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ 30 ಅಂತ ಹೇಳ್ಬೋದು. ಆಪ್ಷನ್ ಬಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಕ್ವಶನ್ ಕಡೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಇಲ್ಲಿ ಕ್ವಶನ್ ನಂಬರ್ 18 ಅಗೇನ್ ಬೈನರಿ ಆಪ್ರೇಷನ್, ಡಿಲೀಟೆಡ್ ಸಿಲೆಬಸ್. 19th ಕ್ವಶನಲ್ಲಿ ಡೊಮೇನ್ ಆಫ್ ದಿ ಫಂಕ್ಷನ್ ಕೇಳ್ತದೆ. ರೂಟ್ ಒಳಗಡೆ ಏನೇ ವ್ಯಾಲ್ಯೂ ಕೊಟ್ಟರು ಏನಂತ ತೊಗೊಳ್ಬೇಕು ಡೊಮೇನ್ ಸಲುವಾಗಿ? ದಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಅಂದರೆ ಇದು ಕಂಪ್ಲೀಟ್ x² ಮೈನಸ್ 7x ಪ್ಲಸ್ 12 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತ ತೊಗೊಳ್ಳೋಣ. 19th ಡೊಮೇನ್ ಸಲುವಾಗಿ x² ಮೈನಸ್ 7x ಪ್ಲಸ್ 12 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಡೈರೆಕ್ಟಾಗಿ x² ಕೋಎಫಿಷಿಯಂಟ್ ಪಾಸಿಟಿವ್ ಇದ್ದರೆ ಡೈರೆಕ್ಟಾಗಿ ಸಾಲ್ವ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ದಲ್ಲಿ ಕನ್ವರ್ಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಅದು. ಪಾಸಿಟಿವ್ ಅಂತೂ ಇದೆ, ಡೈರೆಕ್ಟಾಗಿ ಸಾಲ್ವ್ ಮಾಡೋಣ. 1 ಇಂಟು 12 ಎಷ್ಟಾಗುತ್ತೆ? 12. ಸ್ಪ್ಲಿಟ್ ಮಾಡಿದಾಗ ಮೈನಸ್ 7 ಬರಬೇಕು. ಮೈನಸ್ 7 ಅಂದರೆ ಮೈನಸ್ 4 ಇಂಟು ಮೈನಸ್ 3 ಆಗುತ್ತಾ? ಸೊ ಡೈರೆಕ್ಟ್ ಇದ್ರದ್ದು ಸೊಲ್ಯೂಷನ್ಸ್ ಏನು? ಶಾರ್ಟ್ಕಟ್ ಇವಾಗ ಹೇಳಿದ್ನಲ್ಲ, ಮೈನಸ್ 4 ಇದ್ದರೆ ಪ್ಲಸ್ 4 ಡಿವೈಡ್ ಬೈ x² ಕೋಎಫಿಷಿಯಂಟ್, ಸೊ 4 ಆಗುತ್ತದು. ಆ್ಯಂಡ್ ಇನ್ನೊಂದು ಮೈನಸ್ 3 ಇದ್ದರೆ ಆನ್ಸರ್ ಏನಾಗುತ್ತೆ ಇಲ್ಲಿ? ಪ್ಲಸ್ 3 ಡಿವೈಡ್ ಬೈ x² ಕೋಎಫಿಷಿಯಂಟ್ 3ನೇ ಬರುತ್ತೆ. ಸೊ ಈ ಪಾಯಿಂಟ್ಸನ್ನು ನಂಬರ್ ಲೈನ್ ಮೇಲೆ ಡ್ರಾ ಮಾಡ್ಕೊಳ್ಳೋಣ. 3 ಲೆಫ್ಟ್ ಸೈಡಲ್ಲಿ ಬರುತ್ತೆ. ಆ್ಯಂಡ್ ಈಕ್ವಲ್ ಟು ಇದ್ದರೆ ಕ್ಲೋಸ್ ಸರ್ಕಲ್ ತೊಗೊಳ್ಳಿ, ಈಕ್ವಲ್ ಟು ಇರಲಿಲ್ಲ ಅಂದರೆ ಮಾತ್ರ ಓಪನ್ ಸರ್ಕಲ್ ತೊಗೊಳ್ಬೇಕು, ರೈಟ್? ಆ್ಯಂಡ್ ಇನ್ನೊಂದು ಯಾವುದು? ಇದು 3, ಇದು 4. ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇನ್ಫಿನಿಟಿಯಿಂದ 4ವರೆಗೂ ಗ್ರಾಫ್ ಏನಿದೆ? ಪಾಸಿಟಿವ್. ಫಸ್ಟ್ ಪಾಸಿಟಿವ್ದಿಂದನೇ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವ್ ಗ್ರಾಫ್ ಇದೆ ಈ ರೀತಿ ಬಂದು, ಆಮೇಲೆ ಮತ್ತೆ ನೆಗೆಟಿವ್ ಆಗುತ್ತೆ, ಮೈನಸ್, ಮತ್ತು ಗ್ರಾಫ್ ಮೇಲ್ಗಡೆ ಹೋಗುತ್ತೆ ಅಂದರೆ ಪಾಸಿಟಿವ್. ಅಂದರೆ ಪ್ಲಸ್ ಮೈನಸ್ ಪ್ಲಸ್, ಸೈನ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಪ್ಲಸ್, ಆಮೇಲೆ ಮೈನಸ್, ಪ್ಲಸ್. ಇವಾಗ ಮೇಲ್ಗಡೆ ನೋಡಿ, ಇನ್ಇಕ್ವಾಲಿಟಿ ಗ್ರೇಟರ್ ದೆನ್ 0 ಅಂತ ಕೊಟ್ಟಿದ್ದಾರೆ. ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ನೆಗೆಟಿವ್? ಗ್ರೇಟರ್ ದೆನ್ 0 ಪಾಸಿಟಿವ್ ಆಗುತ್ತಲ್ಲ, ಸೊ ಪಾಸಿಟಿವ್ ಸೊಲ್ಯೂಷನ್ಸ್ ಡೊಮೇನಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಎಲ್ಲಿಂದ ಎಲ್ಲಿವರೆಗೂ? ಎಲ್ಲೆಲ್ಲಿ ಮಾರ್ಕ್ ಮಾಡ್ತಾನೆ? ಮಾರ್ಕ್ ಅಂದರೆ ಈ ಪಾಸಿಟಿವ್ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡಬೇಕಷ್ಟೆ. ಅಂದರೆ ಮೈನಸ್ ಇನ್ಫಿನಿಟಿಯಿಂದ 3ವರೆಗೂ, 4ಇಂದ ಇನ್ಫಿನಿಟಿವರೆಗೂ. ಮೈನಸ್ x belongs to minus infinity to 3 union 4 to infinity. ಆಪ್ಷನಲ್ ಯಾವುದಿದೆ ಚೆಕ್ ಮಾಡಿ. ಮೈನಸ್ ಇನ್ಫಿನಿಟಿ ಟು 3 ಆಮೇಲೆ 4 ಟು ಇನ್ಫಿನಿಟಿ ಯೂನಿಯನ್ ಇರಬೇಕು. ಆಪ್ಷನ್ ಎ. ಸೆಕೆಂಡ್ ಅಂತೂ ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 20. 20 ಏನಿದೆ? ಫಂಕ್ಷನ್ ಫ್ರಮ್ ಡೊಮೇನ್ 2 ಟು ಇನ್ಫಿನಿಟಿ, ದೆನ್ ಕೋಡೊಮೇನ್ ರಿಯಲ್ ನಂಬರ್ ಅಂತ. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, x² ಮೈನಸ್ 4x ಪ್ಲಸ್ 5 ಕ್ವಾಡ್ರೆಟಿಕ್ ಕೊಟ್ಟಿದ್ದಾರೆ. ರೇಂಜ್ ಆಫ್ ದಿ ಫಂಕ್ಷನ್, ರೇಂಜ್ ಕೇಳಿದಾಗ ಏನು ಮಾಡೋಣ? ಶಾರ್ಟ್ನಲ್ಲಿ ಗ್ರಾಫ್ ಡ್ರಾ ಮಾಡ್ಕೊಳ್ಳೋಣ. ಕ್ವಶನ್ ನಂಬರ್ 20. ಫಂಕ್ಷನ್ ಫ್ರಮ್ 2 ಟು ಇನ್ಫಿನಿಟಿ ಟು ರಿಯಲ್ ನಂಬರ್ಸ್. ಆ್ಯಂಡ್ ಏನಿದೆ ಫಂಕ್ಷನಲ್ಲಿ? x² ಮೈನಸ್ 4x ಪ್ಲಸ್ 5. ಓಕೆ, ಈ ಕ್ವಾಡ್ರೆಟಿಕ್ ಗ್ರಾಫ್ ಯಾವ ರೀತಿ ಬರುತ್ತೆ? ಮೊದಲನೇದಾಗಿ ಸ್ಲೋಪ್ ಎಲ್ಲಿ 0 ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. ಸ್ಲೋಪ್ ಸಲುವಾಗಿ ಡೆರಿವೇಟಿವ್ ಏನಾಗುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ 2x ಮೈನಸ್ 4 ಆ್ಯಂಡ್ ಸ್ಲೋಪ್ 0 ತೊಗೊಳ್ಳೋಣ, ವಿಚ್ ಮೀನ್ಸ್ 2x ಈಕ್ವಲ್ ಟು 4, x ಈಕ್ವಲ್ಸ್ ಟು 1/2. ಸಾರಿ 1/2 ಅಲ್ಲ, 4/2. 4/2 ಅಂದರೆ 2. ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ಸ್ಲೋಪ್ 0 ಆಗ್ತದೆ. ಗ್ರಾಫ್ ಕೂಡ ಅದೇ ರೀತಿ ಬರುತ್ತಾ? ಇವಾಗ ಎಕ್ಸ್ ವ್ಯಾಲ್ಯೂ 0, ಎಕ್ಸ್ ವ್ಯಾಲ್ಯೂ 1, ಎಕ್ಸ್ ವ್ಯಾಲ್ಯೂ 2, ಎಕ್ಸ್ ವ್ಯಾಲ್ಯೂ 3. ಓಕೆ, ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ಸ್ಲೋಪ್ 0 ಆಗ್ತದೆ. ಅಂದರೆ ಮತ್ತೊಂದು x² ಕೋಫಿಷಿಯಂಟ್ ಏನಿದೆ? ಪಾಸಿಟಿವ್ ಇದೆ ಅಲ್ಲ, ಪ್ಲಸ್ 1. ಅಂದರೆ ಗ್ರಾಫ್ ಅಪ್ವರ್ಡ್ ಫೇಸ್ ಮಾಡಿ ಬರುತ್ತೆ. ಓಕೆ, ಫಂಕ್ಷನಲ್ಲಿ 2 ಪುಟ್ ಮಾಡೋಣ. ಎಫ್ ಆಫ್ 2 ಎಷ್ಟಾಗುತ್ತೆ? 2² ಮೈನಸ್ 4 ಇಂಟು 2 ಪ್ಲಸ್ 5.
ಅಂದರೆ 4 ಮೈನಸ್ 8 ಪ್ಲಸ್ 5 5 ಪ್ಲಸ್ 4 9 ಮೈನಸ್ 8 1 ಆಗುತ್ತಾ. ಫಂಕ್ಷನಲ್ಲಿ 2 ಪುಟ್ ಮಾಡಿದ್ರೆ ಫಂಕ್ಷನ್ ವ್ಯಾಲ್ಯೂ 1 ಆಗ್ತಾಯಿದೆ. 2 ಪುಟ್ ಮಾಡಿದ್ರೆ 1. ಈ ಪಾಯಿಂಟ್ನಲ್ಲಿ ಸ್ಲೋಪ್ 0 ಇದೆ. ಆ್ಯಕ್ಚುಲಿ ಇದು ಅಂದರೆ ಅಪ್ವರ್ಡ್ ಫೇಸ್ ಇರೋ ಗ್ರಾಫ್ ಯಾವ ರೀತಿ, ಈ ರೀತಿ ಬರುತ್ತೆ. ಪ್ಯಾರಾಬೋಲಾ, ಕ್ವಾಡ್ರಾಟಿಕ್ ಇಕ್ವೇಷನ್ನ ಪ್ಯಾರಾಬೋಲಾ ಈ ರೀತಿ ಬರುತ್ತೆ. ಬಟ್ ಇನ್ಪುಟ್ನಲ್ಲಿ 2 to ಇನ್ಫಿನಿಟಿ ಅಂತ ಹೇಳ್ತಾ ಇದ್ದಾರೆ. ಇನ್ಪುಟ್ 2 ಇಂದ ಇನ್ಫಿನಿಟಿವರೆಗೂ ಮಾತ್ರ ಕೊಡ್ತಾಯಿದ್ದೀವಿ. 2 ಇಂದ ಲೆಸ್ಸರ್ ಇನ್ಪುಟ್ಸ್ ಕೊಡ್ತಾನೆ ಇಲ್ಲ ಅಂದರೆ ಈ ಸೈಡಿಂದ ಗ್ರಾಫೇ ಬರೋದಿಲ್ಲ ಅಂತ ಅರ್ಥ. ಅಂದರೆ ಈ ಸೈಡಿಂದ ಅಷ್ಟೇ ಗ್ರಾಫ್ ಬರುತ್ತೆ. ಸೊ ಆ್ಯಕ್ಚುಯಲ್ ಗ್ರಾಫ್ ಇರೋದು ಇಷ್ಟೇ. ಅರ್ಥ ಆಯ್ತಾ? ಇವಾಗ ಇದು ರೇಂಜ್ ಎಷ್ಟು. ಸೊ ರೇಂಜ್ ಸಲುವಾಗಿ ಏನು ಮಾಡಬೇಕು, ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ಕೊಳ್ಬೇಕು. ಸೊ ಗ್ರಾಫಲ್ಲಿ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಚೆಕ್ ಮಾಡ್ತಾ ಹೋಗೋಣ. ಸೊ ಇದು ಮೈನಸ್ ಇನ್ಫಿನಿಟಿ ಅಂದರೆ ಕೆಳಗಡೆಯಿಂದ ಬಂದರು. ಆ್ಯಕ್ಚುಯಲ್ ಗ್ರಾಫ್ ಯಾವ್ದು ನಮ್ಮದು, ಇದು ನಮ್ಮ ಗ್ರಾಫ್. ಈ ಗ್ರಾಫ್ಗೆ ಇಂಟರ್ಸೆಕ್ಟ್ ಆಗ್ತಾ ಹೋಗ್ಬೇಕು. ಆ್ಯಂಡ್ ಇದು ಗ್ರಾಫ್ ಎಲ್ಲಿ ತನಕ ಮೂವ್ ಆಗ್ತಾಯಿದೆ, ಮೇಲ್ಗಡೆ ಇನ್ಫೈನೈಟ್ ತನಕ ಮೂವ್ ಆಗ್ತದೆ, ರೈಟ್. ಬಟ್ ಸ್ಟಾರ್ಟ್ ಎಲ್ಲಿಂದ ಆಗಿರೋದು, ಅದ್ರ ಸಲುವಾಗಿ ಇದು ಹಾರಿಜಾಂಟಲ್ ಲೈನ್ ತೊಗೊಳ್ಳೋಣ. ಸ್ಟಾರ್ಟ್ 1 ಇಂದ ಆಗಿರೋದು, ಕರೆಕ್ಟಾ. y ವ್ಯಾಲ್ಯೂ 1 to ಎಲ್ಲಿವರೆಗೂ ಹೋಗುತ್ತೆ, ಹಿಂಗೆ ಇನ್ಫೈನೈಟ್ವರೆಗೂ ಹೋಗುತ್ತೆ. ಅಂದರೆ ರೇಂಜ್ ಆಫ್ ದಿ ಫಂಕ್ಷನ್ ಏನಂತ ಹೇಳ್ಬೋದು, 1 to ಇನ್ಫಿನಿಟಿ. ಕ್ವಶನ್ ನಂಬರ್ 20. ಆಪ್ಷನ್ ಯಾವುದಿದು, ಬಿ. ಓಕೆ, ದೆನ್ ಕ್ವಶನ್ ನಂಬರ್ 21. 21 ಏನು ಕೊಟ್ಟಿದ್ದಾರೆ. ಓಕೆ, ಸೆಟ್ನಲ್ಲಿ 1 2 3 ಇದೆ ಆ್ಯಂಡ್ ರಿಲೇಷನಲ್ಲಿ 1,1 ಇದೆ. ದಿಸ್ ರಿಲೇಷನ್ ಈಸ್, ಓಕೆ 3 ಚೆಕ್ ಮಾಡೋಣ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಸೊ 1 ಇದ್ದರೆ ರಿಲೇಷನಲ್ಲಿ 1 1 ಇರಬೇಕು, 2 2 ಇರಬೇಕು, 3 3 ಇರಬೇಕು, 3 ಬ್ರ್ಯಾಕೆಟ್ ಇರಬೇಕು. ಬಟ್ ಇವ್ರು ಕೊಟ್ಟಿರೋ ಆರ್ಡರ್ ಪೇರ್ ಯಾವುದು 1,1 ಅಷ್ಟೇ. ಅಂದರೆ ದಿಸ್ ರಿಲೇಷನ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆಮೇಲೆ ಸಿಮೆಟ್ರಿಕ್ ಸಲುವಾಗಿ A, B ಇದ್ದರೆ B, A ಚೆಕ್ ಮಾಡಬೇಕಲ್ಲ. ಸೊ ಇದರಲ್ಲಿ 1,1 ಇದೆ, ಅದರದ್ದು ರಿವರ್ಸ್ ಕೂಡ 1,1. ಸೊ ಇಟ್ ಈಸ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಟ್ರಾನ್ಸಿಟಿವ್, ಫಸ್ಟ್ ಬ್ರ್ಯಾಕೆಟ್ 1,1 ತೊಗೊಳ್ಳಿ, ಸೆಕೆಂಡ್ ಬ್ರ್ಯಾಕೆಟ್ ಅದು ಕೂಡ 1,1 ತೊಗೊಳ್ಳಿ. ಅಂದರೆ AB, ಇದು BC. ಸೊ AC ಏನಾಗುತ್ತೆ, ಅದು ಕೂಡ 1,1 ಆಗುತ್ತೆ, ವಿಚ್ ಮೀನ್ಸ್ ಇದು ಟ್ರಾನ್ಸಿಟಿವ್. ಯಾವುದು ಆಪ್ಷನ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಆಪ್ಷನ್ ಸಿ. 22 ಅಂತೂ ಬೈನರಿ ಆಪ್ರೇಷನ್, ಡಿಲೀಟೆಡ್ ಸಿಲೆಬಸ್. ನೆಕ್ಸ್ಟ್ ಕ್ವಶನ್ ನಂಬರ್ 23 ನೋಡಿ. ಎ ಸೆಟ್ನಲ್ಲಿ 2 ಎಲಿಮೆಂಟ್ಸ್ ಇದೆ. ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಈಸ್ 1024. ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಕೇಳ್ತಾ ಇದ್ದಾರೆ. 23. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ 2. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಸೆಟ್ ಗೊತ್ತಿಲ್ಲ ಅಲ್ಲ, ಎಕ್ಸ್ ಅಂತ ತೊಗೊಳ್ಳೋಣ. ಆ್ಯಂಡ್ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಈಸ್ 1024. ನಂಬರ್ ಆಫ್ ರಿಲೇಷನ್ಸ್, ಟೋಟಲ್ ನಂಬರ್ ಆಫ್ ರಿಲೇಷನ್ 1024. ಆ್ಯಂಡ್ ಟೋಟಲ್ ನಂಬರ್ ಆಫ್ ರಿಲೇಷನ್ ಫಾರ್ಮುಲಾ ಏನು, ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದಲ್ಲ, 2 power n of a cross a. ಅಂದರೆ ಸೆಕೆಂಡ್ ಸೆಟ್ ಬಿ ಇದ್ದಾಗ ಪಿ ಅಂತ ಬರ್ಕೊಳ್ಳಿ, ವಿಚ್ ಈಸ್ ಈಕ್ವಲ್ಸ್ ಟು 1024. ಇದೇನಾಗುತ್ತೆ, ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಆಗುತ್ತಾ ಪವರ್ನಲ್ಲಿ. ಆ್ಯಂಡ್ ಇದು 2 power ಎಷ್ಟಾಗುತ್ತೆ, 2 power 10 ಆಗುತ್ತೆ. 1024 ಅಂದರೆ 2 power 10. ಇಲ್ಲಿ 2 power ಎನ್ ಆಫ್ ಎ ಸೆಟ್ನಲ್ಲಿರೋ ಎಲಿಮೆಂಟ್ಸ್ 2 ಇಂಟು ಎನ್ ಆಫ್ ಬಿ ವ್ಯಾಲ್ಯೂ ಎಕ್ಸ್ ಅಂತ ತೊಗೊಳ್ಳೋಣ, ಅಂದರೆ 2x ಆಗುತ್ತೆ. ಇದೆಷ್ಟು, 2 power 10. ಸೊ ಬೇಸ್ನಲ್ಲಿ 2 2 ಇದೆ ಅಂದರೆ ಪವರ್ ಈಕ್ವಲ್ ಆಗುತ್ತಾ, 2x ಈಕ್ವಲ್ ಟು 10. ಸೊ x ಈಕ್ವಲ್ಸ್ ಟು 5, ಕರೆಕ್ಟ್. ಅಂದರೆ ಬಿ ಸೆಟ್ನಲ್ಲಿ ಎನ್ ಆಫ್ ಬಿ ವ್ಯಾಲ್ಯೂ ಅಷ್ಟು 5. ಕ್ವಶನ್ ನಂಬರ್ 23. ಆಪ್ಷನ್ ಡಿ ಕೊಟ್ಟಿದ್ದಾರೆ ನೋಡಿ, 5 ಅಂತ, ರೈಟ್. ಅದಾದಮೇಲೆ ಕ್ವಶನ್ ನಂಬರ್ 24ಅಲ್ಲಿ ಎ ಸೆಟ್ ಏನಿದೆ ಬಿಲಾಂಗ್ಸ್ ಟು ರಿಯಲ್ ನಂಬರ್, ಎಕ್ಸ್ ಇಸ್ ನಾಟ್ ಅ ಪಾಸಿಟಿವ್ ಇಂಟೀಜರ್. ಓಕೆ, ರಿಯಲ್ ನಂಬರ್ ಇದೆ ಬಟ್ ಪಾಸಿಟಿವ್ ಇಂಟೀಜರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೋಡೊಮೇನ್ ಅಂತೂ ರಿಯಲೇ ಕೊಟ್ಟಿದ್ದಾರೆ. ಫಂಕ್ಷನ್ ಫ್ರಮ್ ಎ ಟು ಆರ್,
ಏನಿದೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಅಗೇನ್ ಆಪ್ಷನ್ಸಲ್ಲಿ ಇಂಜೆಕ್ಟಿವ್ ಸರ್ಜೆಕ್ಟಿವ್ ಬಗ್ಗೆ ಕೇಳ್ತಿದ್ದಾರೆ, ಅಂದರೆ 1 1 1 2 ಚೆಕ್ ಮಾಡೋಣ. ಕ್ವಶನ್ ನಂಬರ್ 24. ಓಕೆ, ಸೊ ಫಂಕ್ಷನ್ ಫ್ರಮ್ ಎ ಟು ಆರ್, ಕರೆಕ್ಟಾ? ಎ ಸೆಟ್ ಏನಿದೆ, ಎ ಸೆಟ್ ಈಸ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಝೆಡ್, ನಾಟ್ ಪಾಸಿಟಿವ್ ಇಂಟಿಜರ್ಸ್ ಅಲ್ಲ, ಇದರಲ್ಲಿ ಝೆಡ್ ಪ್ಲಸ್ ಮೈನಸ್ ಮಾಡಬೇಕು. ಆರ್ ಅಂತೂ ರಿಯಲ್ ನಂಬರ್ಸ್. ಈಗ ಎಫ್ ಆಫ್ ಎಕ್ಸ್ ಯಾವುದು? ಕ್ವಶನ್ ನಂಬರ್ 24, 2x ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಇದು 1 1 1 2 ಆಗುತ್ತೆ ಅಲ್ಲ, ಚೆಕ್ ಮಾಡೋಣ ಯಾವ ರೀತಿ. ಇವಾಗ ಫಸ್ಟ್ ಡೊಮೇನಲ್ಲಿ ಎ ಸೆಟ್ ಇದೆ, ಕೋಡೊಮೇನ್ ರಿಯಲ್ ನಂಬರ್ಸ್, ಅಂದರೆ ಎ ಸೆಟ್ಟಲ್ಲಿ ಎಲ್ಲ ರಿಯಲ್ ನಂಬರ್ಸ್ ಇದೆ ಮೈನಸ್ ಇನ್ಫಿನಿಟಿಯಿಂದ ಇನ್ಫಿನಿಟಿವರೆಗೂ, ಬಟ್ ಪಾಸಿಟಿವ್ ಇಂಟಿಜರ್ಸ್ ಇಲ್ಲ. ಅಂದರೆ ಈ ಸೆಟ್ ಒಳಗಡೆ ನೆಗೆಟಿವ್ ನಂಬರ್ಸ್ ಎಲ್ಲ ಬರುತ್ತೆ, -2 -1 0 ಬರುತ್ತೆ, 0.1 0.2 0.9 ಎಲ್ಲ ಬರುತ್ತೆ. 1 ಬರೋದಿಲ್ಲ, 1 ಹೊರಗಡೆ ಇಡೋಣ. ಆಮೇಲೆ 1.1 1.2 ಎಲ್ಲ ಬರುತ್ತೆ, 2 ಬರೋದಿಲ್ಲ. ಯಾಕೆ? ಪಾಸಿಟಿವ್ ಇಂಟಿಜರ್ಸ್ ಅಂದರೆ 1 2 3 4 ಈ ನಂಬರ್ಸ್ ಹೊರಗಡೆ ಹಾಕಿದ್ದಾರೆ. ಇವಾಗ ಬಿಟ್ಟು ಬೇರೆ ನಂಬರ್ಸ್ ಎಲ್ಲ ಬರುತ್ತೆ ಇನ್ಫೈನೈಟ್ವರೆಗೂ. ರಿಯಲ್ ನಂಬರ್ಸಲ್ಲಿ ಇದರಲ್ಲೂ ಎಲ್ಲ ನಂಬರ್ಸ್ ಬರುತ್ತೆ, ಮೈನಸ್ ಇನ್ಫಿನಿಟಿಯಿಂದ -1 ತನಕನೂ. ಓಕೆ, ಆಲ್ ರಿಯಲ್ ನಂಬರ್ಸ್ 0 ಬರುತ್ತೆ, 1 2 3 4 5 ಎಲ್ಲ ಇನ್ಕ್ಲೂಡೆಡ್ ಇದೆ. ಪಾಯಿಂಟಲ್ಲೂ ಇದೆ, ಯಾಕೆ? √2 √3 ಎಲ್ಲ ಬರುತ್ತೆ ಇದರಲ್ಲಿ, ಆಲ್ ರಿಯಲ್ ನಂಬರ್ಸ್. ಇವಾಗ ಈ ಫಂಕ್ಷನಲ್ಲಿ ಯಾವಾಗಲೂ ಒಂದು ಫಂಕ್ಷನ್ ಕೊಟ್ಟಾಗ ಫಸ್ಟ್ ಅಬ್ಸರ್ವ್ ಮಾಡಬೇಕು ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0 ಅಂತ ತೊಗೊಳ್ಬೇಕು. ಅಂದರೆ -1 ರೈಟ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ, +1, ಅಂದರೆ ಎಕ್ಸ್ ನಾಟ್ ಈಕ್ವಲ್ಸ್ ಟು 1. ಆ್ಯಕ್ಚುಲಲ್ಲಿ ಈ ಫಂಕ್ಷನ್ ಡೊಮೇನಲ್ಲಿ 1 ಇರಬಾರ್ದು, ಕರೆಕ್ಟಾ? 1 ಅಂತೂ ಹೊರಗಡೆನೇ ಇದೆ. 1 ಬಿಟ್ಟು ಬೇರೆ ನಂಬರ್ ಇದ್ದರೆ ನಡೆಯುತ್ತೆ ಅಂತ ಅರ್ಥ. ಬಟ್ ಬೇರೆ ನಂಬರ್ ಅಂದರೆ 2 3 4 ಕೂಡ ಹೊರಗಡೆ ಇದೆ. ಆ್ಯಕ್ಚುಲಲ್ಲಿ 2 ಇನ್ಪುಟ್ ಕೊಟ್ಟರೆ ಆನ್ಸರ್ ಸಿಗುತ್ತೆ ಈ ಫಂಕ್ಷನಲ್ಲಿ. ಎಫ್ ಆಫ್ 2 ಏನಾಗುತ್ತೆ, 2 ಇಂಟು ಎಕ್ಸ್ ವ್ಯಾಲ್ಯೂ 2 ಡಿವೈಡ್ ಬೈ 2 - 1. 4/1 ಅಂದರೆ 4 ಆಗುತ್ತಾ? ಅಂದರೆ ಈ ಫಂಕ್ಷನಲ್ಲಿ 2 ಇರ್ತಿತ್ತಂದರೆ ಇದರ ಆನ್ಸರ್ ಎಷ್ಟು ಬರ್ತಾಯಿತ್ತು, 4. ಬಟ್ 2 ಅಂತೂ ಇಲ್ಲ, ಅಂದರೆ ಯಾವುದೇ ಆ್ಯರೋ 4ಗೆ ಕನೆಕ್ಟೇ ಆಗೋದಿಲ್ಲ ಅಂತ ಅರ್ಥ. ಅಂದರೆ 4ನ ಪ್ರೀ ಇಮೇಜ್ ಫಸ್ಟ್ ಸೆಟ್ನಲ್ಲಿ ಸಿಗೋದೇ ಇಲ್ಲ ನಮಗೆ, ಅರ್ಥ ಆಯಿತಾ? ಸೊ ಸೆಕೆಂಡ್ ಸೆಟ್ನಲ್ಲಿ 4ಗೆ ಯಾವುದೇ ಆ್ಯರೋ ಕನೆಕ್ಟೇ ಆಗೋದಿಲ್ಲ, ಅಂದರೆ ಕೋಡೊಮೇನ್ ನಾಟ್ ಈಕ್ವಲ್ಸ್ ಟು ರೇಂಜ್. ಸೊ ಇದರಿಂದ ಏನು ಗೊತ್ತಾಯಿತು? ಇದರಿಂದ ನಾಟ್ ಸರ್ಜೆಕ್ಟಿವ್, ನಾಟ್ ಆನ್ ಟು ಅಂತ ಗೊತ್ತಾಯಿತು. 4ಗೆ ಯಾವುದೇ ಆ್ಯರೋ ಕನೆಕ್ಟೇ ಆಗೋದಿಲ್ಲ, ಕರೆಕ್ಟಾ? ಆಮೇಲೆ ಈ ಲೀನಿಯರ್ ಬೈ ಲೀನಿಯರ್ ಇದ್ದಾಗ ಏನು, x⁴1 ಇದೆ, ಕೆಳಗಡೆ ಕೂಡ x⁴1 ಇದೆ. ಸೊ ಲೀನಿಯರ್ ಇಕ್ವೇಷನ್ ಕೆಳಗೆ ಕೂಡ ಲೀನಿಯರ್ ಇದೆ. ಲೀನಿಯರ್ ಬೈ ಲೀನಿಯರ್ ಇದ್ದಾಗ ಚೆಕ್ ಮಾಡೋದು ನೀಡಿಲ್ಲ, ಡೈರೆಕ್ಟಾಗಿ ಲೀನಿಯರ್ ಬೈ ಡಿವೈಡೆಡ್ ಬೈ ಲೀನಿಯರ್ ಇದ್ದಾಗ ಎಫ್ ಈಸ್ ಆಲ್ವೇಸ್ 1 1 ಅಂತ ಹೇಳ್ತೀವಿ. ಎಫ್ ಈಸ್ ಆಲ್ವೇಸ್ 1 1 ಅಂದರೆ 1 1 ಈ ಫಂಕ್ಷನ್ 1 1 ಆಗುತ್ತೆ, ಆನ್ ಟು ಆಗೋದಿಲ್ಲ. 24th ಆನ್ಸರ್ ಯಾವುದಂತ ಹೇಳ್ಬೋದು? ಇಟ್ ಈಸ್ 1 1 ಅಂದರೆ ಇಂಜೆಕ್ಟಿವ್ ಬಟ್ ನಾಟ್ ಸರ್ಜೆಕ್ಟಿವ್, ಆಪ್ಷನ್ ಎ. ದೆನ್ ಕ್ವಶನ್ ನಂಬರ್ 25. ಓಕೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಾದರೆ. ನೆಕ್ಸ್ಟ್ 25th ಕಡೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಇಲ್ಲಿ ಕ್ವಶನ್ ನಂಬರ್ 25 ನೋಡಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು √3 sin 2x ಮೈನಸ್ cos 2x ಪ್ಲಸ್ 4 ಈಸ್ 1 1 ಇನ್. ಓಕೆ, ಇದು 1 1 ಯಾವುದು ಡೊಮೇನಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಒನ್ ಒನ್ ಇದೆ ಅಂದರೆ ಮಿನಿಮಮ್ ಇರಬಾರ್ದು ಅಂತ ಅರ್ಥ, ಕರೆಕ್ಟಾ? ಕ್ವಶನ್ ನಂಬರ್ 25. ಇವಾಗ ಯಾವಾಗಲೂ ಫಂಕ್ಷನಲ್ಲಿ ಸೈನ್ ಮತ್ತು ಕಾಸ್ ಜೊತೆ ಈ ರೀತಿ √3 ಇಲ್ಲಾಂದರೆ /2 ಈ ರೀತಿ ವ್ಯಾಲ್ಯೂಸ್ ಕಾಣಿಸ್ತಾ ಇದ್ದರೆ ಸೈನ್ ಜೊತೆ ಇರೋ ವ್ಯಾಲ್ಯೂನ ಕಾಸಲ್ಲಿ ಕನ್ವರ್ಟ್ ಮಾಡಬೇಕು, ಕಾಸ್ ಜೊತೆಯಲ್ಲಿರೋ ವ್ಯಾಲ್ಯೂನ ಸೈನಲ್ಲಿ ಕನ್ವರ್ಟ್ ಮಾಡಬೇಕು. ಬಟ್ ಕಾಸ್ ಜೊತೆ ಯಾವುದು ವ್ಯಾಲ್ಯೂ ಇದೆ? ಕಾಸ್ ಕೋಫಿಷಿಯಂಟ್ ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ತೊಗೊಳ್ಬೋದಾ? ಎಸ್. ಸೊ ಕಾಸ್ ಕೋಫಿಷಿಯಂಟ್ 1 ಅಂತ ತೊಗೊಂಡು ಈ ಫಂಕ್ಷನ್ ಒಳಗಡೆ √3 ಅಂತೂ ಕಾಸಲ್ಲಿ ಬರೋದಿಲ್ಲ, ಬಟ್ √3 ಡಿವೈಡ್ ಬೈ 2 ಬರುತ್ತೆ. ಸೊ ಅದ್ರ ಸಲುವಾಗಿ
ಈ ಕಂಪ್ಲೀಟ್ ಈಕ್ವೇಷನ್ ಯಾವುದು, ಕಂಪ್ಲೀಟ್ ಈಕ್ವೇಷನನ್ನು ಎಫ್ ಆಫ್ ಎಕ್ಸನ್ನು 2 ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಳ್ಳೋಣ, ನಡೆಯುತ್ತಾ? ಕಂಪ್ಲೀಟ್ ಈಕ್ವೇಷನ್ ಆರ್ ಈ ಟೋಟಲ್ ನಮ್ಗೆ ರಿಕ್ವೈರ್ಡ್ ಇರೋದು ಇಷ್ಟೇ, ಸೈನ್ ಆ್ಯಂಡ್ ಕಾಸ್. ಸೊ ಡಿವೈಡ್ ಬೈ 2 ಮಾಡಿದಾಗ ಏನಾಗುತ್ತೆ, 2 ಆ್ಯಸ್ ಇಟ್ ಈಸ್ √3 ಡಿವೈಡ್ ಬೈ 2 ಸೈನ್ 2x ಮೈನಸ್ 1/2 ಕಾಸ್ 2x ಆ್ಯಂಡ್ ಪ್ಲಸ್ 4 ಆ್ಯಸ್ ಇಟ್ ಈಸ್. ಇವಾಗ ಸೈನ್ ಜೊತೆ ಇರೋ ವ್ಯಾಲ್ಯೂನ ಕಾಸಲ್ಲಿ ಬರ್ಕೊಳ್ಬೇಕು, ಕಾಸ್ ಜೊತೆಯಲ್ಲಿರೋ ವ್ಯಾಲ್ಯೂನ ಸೈನಲ್ಲಿ ಬರ್ಕೊಳ್ಬೇಕು. ಏನಾಗುತ್ತೆ ಇದು, √3/2 ಅಂದರೆ ಎಷ್ಟು ಕಾಸಲ್ಲಿ, ಕಾಸ್ 30 ಡಿಗ್ರಿ ಅಂತ ಹೇಳ್ತೀವ, ಕಾಸ್ 30 ಡಿಗ್ರಿ ಆ್ಯಂಡ್ ಸೈನ್ 2x ಆ್ಯಸ್ ಇಟ್ ಈಸ್ ಮೈನಸ್ ಕಾಸಲ್ಲಿ ಕೋಫಿಷಿಯಂಟ್ 1/2 ಇದೆ. ಸೊ 1/2ನ ಇದು ಸೈನಲ್ಲಿ ಕನ್ವರ್ಟ್ ಮಾಡಿ, ಸೈನ್ ಎಷ್ಟು, ಸೈನ್ 30 ಡಿಗ್ರಿ ಇಂಟು ಕಾಸ್ 2x ಆ್ಯಸ್ ಇಟ್ ಈಸ್ ಪ್ಲಸ್ 4. ಓಕೆ, ಯಾವ ಫಾರ್ಮುಲಾ ಕಾಣಿಸ್ತಾ ಇದೆ ಇದು, ಸೈನ್ ಕಾಸ್ ಮೈನಸ್ ಕಾಸ್ ಸೈನ್ ಹೇಳ್ಬೋದಾ, ಸೈನ್ ಕಾಸ್ ಮೈನಸ್ ಕಾಸ್ ಸೈನ್ ಅಂದರೆ ಯಾವ ಫಾರ್ಮುಲಾ ಇದು, ಸೈನ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ. ಸೈನ್ ಎಕ್ಸ್ ಕಾಸ್ ವೈ, ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ ವಿಚ್ ಈಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಆಗುತ್ತದೆ, ಕರೆಕ್ಟಾ? ಸೊ ಈ ಫಾರ್ಮುಲಾ ಯೂಸ್ ಮಾಡೋಣ, ಸೈನ್ 2x ಮೈನಸ್ 30 ಡಿಗ್ರಿ ಆ್ಯಂಡ್ ಪ್ಲಸ್ 4 ಆ್ಯಸ್ ಇಟ್ ಈಸ್. ಇವಾಗ ಫಂಕ್ಷನ್ ಏನಿದೆ ಅದು, ಫಂಕ್ಷನ್ ಈಸ್ 1 1 ಅಂತ ಹೇಳಿದ್ದಾರೆ. ಸೊ 1 1 ಇರಬೇಕಂದ್ರೆ ಇವಾಗ ನಾವು ಇನ್ವರ್ಸ್ ಪಾಸಿಬಲ್ ಆಗುತ್ತೆ ಅಂತ ಹೇಳ್ತೀವಿ ಇಫ್ ಫಂಕ್ಷನ್ ಈಸ್ 1 1 ಆ್ಯಂಡ್ ಆನ್ ಟು. ಅದ್ರ ಸಲುವಾಗಿ ಇದೇನು ಥೀಟಾ ಇದೆ, ಸೊ ಕಂಪ್ಲೀಟ್ ಥೀಟಾ ಯಾವ ರೇಂಜಲ್ಲಿ ಬರಬೇಕು, ಕಂಪ್ಲೀಟ್ ನಮ್ದೇನು ಬ್ರ್ಯಾಕೆಟ್ ಈ ಥೀಟಾ ಇದೆಯಲ್ಲ, ದಿಸ್ ಈಸ್ ಮಿನಿಮಮ್ ಮೈನಸ್ 90 ಡಿಗ್ರಿ ಇರಬೇಕು, ಮೈನಸ್ π/2 ಆ್ಯಂಡ್ ಮ್ಯಾಕ್ಸಿಮಮ್ ಎಷ್ಟಿರಬೇಕು, ಪ್ಲಸ್ π/2. ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಣ, ಡಿಗ್ರಿಯಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ, ರೈಟ್? ಆ್ಯಂಡ್ ಆ್ಯಂಗಲ್ ಎಷ್ಟಿದೆ ಅದು, 2x ಮೈನಸ್ 30 ಡಿಗ್ರಿ. ಮಿಡಲ್ನಲ್ಲಿ ಎಕ್ಸ್ ಬರೋ ಸಲುವಾಗಿ ಏನೇನು ಮಾಡಬೇಕಾಗುತ್ತೆ, ಮೊದಲನೇದಾಗಿ ಈ 30 ತೆಗಿಬೇಕಂದ್ರೆ ಪ್ಲಸ್ 30, ಕಂಪ್ಲೀಟ್ ಇನ್ಇಕ್ವಾಲಿಟಿಯಲ್ಲಿ ಪ್ಲಸ್ 30 ಡಿಗ್ರಿ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ಮೈನಸ್ 90 ಪ್ಲಸ್ 30 ಮೈನಸ್ 60 ಡಿಗ್ರಿ. ಇದಂತೂ ಕ್ಯಾನ್ಸಲ್ ಆಯಿತಾ, 2x ಲೆಸ್ ದೆನ್ ಆರ್ ಈಕ್ವಲ್ ಟು 90 ಪ್ಲಸ್ 30 ಅಂದರೆ 120 ಡಿಗ್ರಿ. ಇನ್ನೂ ಇಲ್ಲಿ ಡಿವೈಡ್ ಬೈ 2 ಮಾಡಬೇಕಾಗುತ್ತೆ, ಡಿವೈಡ್ ಬೈ 2 ಡಿವೈಡ್ ಬೈ 2 ಡಿವೈಡ್ ಬೈ 2. ಸೊ ಡಿವೈಡ್ ಬೈ 2 ಮಾಡಿದಾಗ ಮೈನಸ್ 30 ಡಿಗ್ರಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 60 ಡಿಗ್ರಿ. ಇದೇ ರೇಡಿಯನಲ್ಲಿ ಎಷ್ಟು ಅಂತ ಹೇಳ್ಬೋದು, ಮೈನಸ್ π/6 ಟು π/3. ಸೊ ಇದು ನಮ್ಮದು ಇನ್ಪುಟ್ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 25 ನೋಡಿ, ಮೈನಸ್ π/6 ಇಂದ π/3 ಯಾವುದಿದೆ, ಆಪ್ಷನ್ ಎ. ಅದೇ ರೀತಿ ಕ್ವಶನ್ ನಂಬರ್ 26, ಡೊಮೇನ್ ಆಫ್ ದಿ ಫಂಕ್ಷನ್. ಡಿನಾಮಿನೇಟ್ರಲ್ಲಿ ರೂಟ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಡಿನಾಮಿನೇಟರ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 0 ಆ್ಯಂಡ್ ರೂಟ್ ಒಳಗಡೆ ಇರೋ ವ್ಯಾಲ್ಯೂ ಏನಿರುತ್ತೆ, ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಬಟ್ ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ಅಂದರೆ ರೂಟ್ ಒಳಗಡೆ ಇರೋ ವ್ಯಾಲ್ಯೂ ಕೂಡ ಗ್ರೇಟರ್ ದೆನ್ 0 ತೊಗೊಳ್ಬೇಕು, ನಾಟ್ ಅಂದರೆ ಈಕ್ವಲ್ ಟು, ನಾಟ್ ಈಕ್ವಲ್ ಟು ಅಂತ ಹೇಳ್ತೀವಲ್ಲ, ಜಸ್ಟ್ ಗ್ರೇಟರ್ ದೆನ್ 0 ಅಂತ ತೊಗೊಳ್ಳಿ. ರೂಟ್ ಒಳಗಡೆ ಏನೇ ವ್ಯಾಲ್ಯೂ ಇರಲಿ ಅದು ಗ್ರೇಟರ್ ದೆನ್ 0. ಈಕ್ವಲ್ ಟು ಯಾಕೆ ಬರಿಬಾರ್ದು, ಬಿಕಾಸ್ ಕಂಪ್ಲೀಟ್ ಫಂಕ್ಷನ್ ಡಿನಾಮಿನೇಟ್ರಲ್ಲಿದೆ, ಅದರ ಸಲುವಾಗಿ. ಸೊ ಟ್ವೆಂಟಿ ಸಿಕ್ಸ್ತ್, ಓಕೆ, ಇಲ್ಲೇ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 26. ಓಕೆ, ಈ ಫಂಕ್ಷನ್ನ ಡೊಮೇನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0, ಕರೆಕ್ಟಾ? ಆ್ಯಂಡ್ ಡಿನಾಮಿನೇಟ್ರಲ್ಲಿ ರೂಟ್ ಇದೆ, ರೂಟ್ ಒಳಗಡೆ ಇರೋ ವ್ಯಾಲ್ಯೂ ಏನಾಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗುತ್ತೆ. ಬಟ್ ಈಕ್ವಲ್ ಟು 0 ಅಂತೂ ತೊಗೊಳ್ಬಾರ್ದು, ಡೈರೆಕ್ಟಾಗಿ ಏನು ಮಾಡೋಣ, ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಮೈನಸ್ 6 ಗ್ರೇಟರ್ ದೆನ್ 0 ಅಂತ ತೊಗೊಳ್ಳೋಣ, ರೈಟ್? ಇವಾಗ ಬೆಸ್ಟಾಗಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಬದಲಾಗಿ ಎ ಅಂತ ಕನ್ಸಿಡರ್ ಮಾಡೋಣ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ.
ವಿಚ್ ಮೀನ್ಸ್ ಎ ಸ್ಕ್ವೇರ್ ಮೈನಸ್ ಎ ಮೈನಸ್ 6 ಗ್ರೇಟರ್ ದೆನ್ 0. ಅಂದರೆ 1 ಇಂಟು ಮೈನಸ್ 6 ಎಷ್ಟಾಗುತ್ತೆ? -6. ಸ್ಪ್ಲಿಟ್ ಮಾಡಿದ್ರೆ 2 ಇಂಟು -3 ತೊಗೊಳ್ಬೋದಾ? ಕರೆಕ್ಟ್. ಸೊ ಡೈರೆಕ್ಟಾಗಿ ಎ ವ್ಯಾಲ್ಯೂ ಏನಂತ ಹೇಳ್ಬೋದು, ಇದು +2 ಇದ್ದರೆ ಆನ್ಸರ್ ಏನಾಗುತ್ತೆ? -2. ಇದು -3 ಇದ್ದರೆ ಇಲ್ಲಿ +3. ನಂಬರ್ ಲೈನ್ ಮೇಲೆ ಫಸ್ಟ್ ನಂಬರ್ ಯಾವುದು? -2 ಬರುತ್ತೆ. ಗ್ರೇಟರ್ ದೆನ್ ಇದೆ, ಕಂಪ್ಲೀಟ್ ಇನ್ಇಕ್ವಾಲಿಟಿ. ಗ್ರೇಟರ್ ದೆನ್ ಅಂದರೆ ಪಾಸಿಟಿವ್ ಸೈಡ್, ಈಕ್ವಲ್ ಟು ಇಲ್ಲಲ್ಲ. ಸೊ ಓಪನ್ ಸರ್ಕಲ್ -2, ಓಪನ್ ಸರ್ಕಲ್ +3. ರೈಟ್ ಸೈಡಿಂದ ಬರಬೇಕು. ಮೊದಲನೇದಾಗಿ ಯಾವುದು? ರೈಟ್ ಸೈಡಿಂದ ಫಸ್ಟ್ ಸೈನ್ ಆಲ್ವೇಸ್ ಪ್ಲಸ್ಸಿಂದ ಸ್ಟಾರ್ಟ್ ಮಾಡಿ, ಪ್ಲಸ್ ಆದಮೇಲೆ ಮೈನಸ್ ಮತ್ತು ಪ್ಲಸ್. ಈಗ ಅವ್ರು ಗ್ರೇಟರ್ ದೆನ್ 0 ಅಂತ ಹೇಳ್ತಾ ಇದ್ದಾರೆ, ವಿಚ್ ಮೀನ್ಸ್ ಪಾಸಿಟಿವ್ ವ್ಯಾಲ್ಯೂ. ಎಲ್ಲಿದೆ ಪಾಸಿಟಿವ್ ವ್ಯಾಲ್ಯೂ? ಇದು ಪ್ಲಸ್ ಇರೋದು ಮಾರ್ಕ್ ಮಾಡ್ತಾ ಹೋಗಿ, ಇಲ್ಲಿ ಮತ್ತು ಇಲ್ಲಿ. ಸೊ ಇದು ನಮ್ಮ ಸೊಲ್ಯೂಷನ್. ಯಾವ ಸಲುವಾಗಿ? ಎ ವ್ಯಾಲ್ಯೂ ಸಲುವಾಗಿ. ಬಟ್ ಎ ಈಸ್ ಈಕ್ವಲ್ಸ್ ಟು ಏನಂತ ತೊಗೊಂಡಿದ್ವಿ? ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್. ಇವಾಗ ಎ ವ್ಯಾಲ್ಯೂ ಎಲ್ಲಿಂದ? -2ಗಿಂತನೂ ಕಡಿಮೆ ಬರ್ತಾಯಿದೆ. ಲೆಫ್ಟ್ ಸೈಡಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಎ ವ್ಯಾಲ್ಯೂ ಲೆಸ್ ದೆನ್ -2 ಯೂನಿಯನ್ ಎ ವ್ಯಾಲ್ಯೂ ಇಲ್ಲಿ 3ಗಿಂತನೂ ಜಾಸ್ತಿ ಬರ್ತಾಯಿದೆ, ಗ್ರೇಟರ್ ದೆನ್ 3 ಅಂತ ಹೇಳ್ತೀವಿ. ಎ ಅಂದ್ರೇನು? ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ವಿಚ್ ಇಸ್ ಲೆಸ್ ದೆನ್ -2. ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ವಿಚ್ ಇಸ್ ಗ್ರೇಟರ್ ದೆನ್ 3. ಕರೆಕ್ಟ್. ಇವಾಗ ನೀವು ಎಕ್ಸ್ ವ್ಯಾಲ್ಯೂ ಏನೇನು ತೊಗೊಂಡ್ರೆ -2ಗಿಂತನೂ ಕಡಿಮೆ ಬರುತ್ತೆ. ಎಕ್ಸ್ ವ್ಯಾಲ್ಯೂ -2 ತೊಗೊಂಡ್ರೆ -2ನೇ ಬರುತ್ತೆ. ಸೊ ಇದಂತೂ ತೊಗೊಳಕ್ಕೆ ಬರೋದಿಲ್ಲ. ಕರೆಕ್ಟ್. -2.1 ತೊಗೊಂಡ್ರೆ -3 ಆಗುತ್ತೆ ಗ್ರೇಟೆಸ್ಟ್ ಇಂಟಿಜರ್. -2.2 ತೊಗೊಂಡ್ರೆ ಅದು ಕೂಡ -3 ಆಗುತ್ತೆ. -2.3, -2.5, -2.7 ಎಲ್ಲದಕ್ಕೂ -3 ಆಗುತ್ತೆ. -2.9 ಅದಕ್ಕೂ -3. 3 ತೊಗೊಂಡ್ರೆ -3 ತೊಗೊಂಡ್ರೆ ಅದಕ್ಕೂ -3. ಅಂದರೆ ನಾವು ಎಕ್ಸ್ ವ್ಯಾಲ್ಯೂ -2ಗಿಂತನೂ ಕಡಿಮೆ ತೊಗೊಳ್ಬೇಕಾಗತ್ತೆ. ಕರೆಕ್ಟಾ? ಈ ಸೈಡ್ ಯಾವುದು? ಎಕ್ಸ್ ವ್ಯಾಲ್ಯೂ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ 3ಗಿಂತ ಜಾಸ್ತಿ ಬರಬೇಕಂದ್ರೆ ಎಕ್ಸ್ ವ್ಯಾಲ್ಯೂನ ತೊಗೊಳ್ಬೇಕು. ಗ್ರೇಟೆಸ್ಟ್ ಇಂಟಿಜರ್ ಆಫ್ 3 ತೊಗೊಂಡ್ರೆ 3ನೇ ಬರುತ್ತೆ, ಬರೋದಿಲ್ಲ. 3.1 ತೊಗೊಂಡ್ರೂ 3ನೇ ಬರುತ್ತೆ, ಇದೂ ಬರೋದಿಲ್ಲ. ಅಂದರೆ 3.2, 3.4, 3.9ವರೆಗೂ 3ನೇ ಬರುತ್ತೆ. 3 ಬರುತ್ತೆ. ಅಂದರೆ 4ಇಂದ ಸ್ಟಾರ್ಟ್ ಮಾಡಬೇಕು. 4 ತೊಗೊಂಡ್ರೆ 4 ಆಗುತ್ತೆ. ಆವಾಗ ಗ್ರೇಟರ್ ದೆನ್ 3 ಅಂತ ಹೇಳ್ಬೋದು ನಾವು. ಆಮೇಲೆ 4.1, 4.2 ಎಲ್ಲ ತೊಗೊಳ್ಬೋದು. ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ನೀವು 4 ಆರ್ 4ಗಿಂತ ಗ್ರೇಟರ್ ತೊಗೊಳ್ಬೇಕು. ಕರೆಕ್ಟಾ? ಸೊ ಇದು ನಮ್ಮ ಫೈನಲ್ ಆನ್ಸರ್. ಏನು? ಎಕ್ಸ್ ವ್ಯಾಲ್ಯೂ ಲೆಸ್ ದೆನ್ -2 ಯೂನಿಯನ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 4. ಅಂದರೆ ಇಂಟರ್ವಲಲ್ಲಿ -2ಗಿಂತ ಕಡಿಮೆ ಅಂದರೆ ಎಲ್ಲಿ ತನಕ? -∞ ತನಕ. ಯೂನಿಯನ್ 4 to ∞. 4ಗಿಂತ ಜಾಸ್ತಿ ಇದೆಲ್ಲ, ಸೊ 4 to ∞. ಆಪ್ಷನಲ್ಲಿ ಚೆಕ್ ಮಾಡಿ. ಕ್ವಶನ್ ನಂಬರ್ 26. ಯಾವುದಿದು? ಆಪ್ಷನ್ ಓಕೆ, ಇದು ಓಪನ್ ಬ್ರ್ಯಾಕೆಟ್, ಇದು ಕ್ಲೋಸ್ ಬ್ರ್ಯಾಕೆಟ್, ಅಂದರೆ ಆಪ್ಷನ್ ಎ. ಆಮೇಲೆ ಕ್ವಶನ್ ನಂಬರ್ 27ಅಲ್ಲಿ ಡೊಮೇನ್ ಆಫ್ ದಿ ಫಂಕ್ಷನ್ ಕೇಳ್ತಾ ಇದ್ದಾರೆ. ಡೊಮೇನ್ ಕೇಳಿದಾಗ ಏನು ಮಾಡಬೇಕು? ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0 ತೊಗೊಳ್ಬೇಕು ಅಷ್ಟೇ. ಕ್ವಶನ್ ನಂಬರ್ 27. ಓಕೆ, ಡಿನಾಮಿನೇಟರ್ ಏನಿದೆ ಅಲ್ಲಿ? 1 ಮೈನಸ್ mod x. ಸೊ ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0. ಮೈನಸ್ mod x ರೈಟ್ ಸೈಡ್ ಹೋದಾಗ ಏನಾಗುತ್ತೆ? +x ಆಗುತ್ತೆ. ಇಲ್ಲಿ ಉಳ್ಕೊಳ್ಳೋದು 1. ಮಾಡ್ ಓಪನ್ ಮಾಡಿದಾಗ ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಇದು ಅಂದರೆ ಎಕ್ಸ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು +or-1 ಅಂತ ಹೇಳ್ತೀವಿ. ಎಕ್ಸ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು +1 ಆರ್ -1. ಅಂದರೆ ಆಪ್ಷನ್ಸಲ್ಲೇ ಕೊಟ್ಟಿದ್ದಾರೆ, +1 ಇರಬಾರ್ದು. ಎಸ್, ಆಪ್ಷನ್ ಡಿ ಕೊಟ್ಟಿದ್ದಾರೆ ನೋಡಿ. ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 1 - 1 ಇದು. ಅದೇ ರೀತಿ ಕ್ವಶನ್ ನಂಬರ್ 28 ಈಗ ಸಾಲ್ವ್ ಮಾಡ್ತೀವಲ್ಲ, ಸೇಮ್ ಕ್ವಶನ್ ರಿಪೀಟ್ ಆಯಿತಾ ಎಕ್ಸಾಮ್? ಓಕೆ, 2021 ಮತ್ತು ಪ್ರೀವಿಯಸ್ ಇಯರಲ್ಲೂ ಸೇಮ್ ಕ್ವಶನ್ ರಿಪೀಟ್ ಆಗಿದೆ ಮೇ ಬಿ.
ಚೆಕ್ ಮಾಡೋಣ. -2 3 4 ಇಲ್ಲಿ ಇನ್ಪುಟ್ಸ್ ಚೇಂಜ್ ಇದೆ. -1 2 4 ಇದೆ, ಅಲ್ಲಿ -3. ಓಕೆ, ಇನ್ನೊಂದು ಸರಿ ಸಾಲ್ವ್ ಮಾಡೋಣ. 15th ಇದು ಕ್ವಶನ್ ನಂಬರ್ 15 ಆ್ಯಂಡ್ ಕ್ವಶನ್ ನಂಬರ್ 28. ಸಿಮಿಲರ್ ಕ್ವಶನ್ ಬಟ್ ವ್ಯಾಲ್ಯೂಸ್ ಚೇಂಜ್ ಇದೆ. 28 ಅಲ್ಲ. ಓಕೆ, ಯಾವುದಾದ್ರು ವ್ಯಾಲ್ಯೂ f(-2) ಪ್ಲಸ್ f(3) ಪ್ಲಸ್ f(4). -2 3 4. ಓಕೆ, -2 ಎಲ್ಲಿ ಬರುತ್ತೆ? -2 1ಗಿಂತನೂ ಕಡಿಮೆ ಇದ್ದಾಗ ಬರುತ್ತೆ. ಆಲ್ರೆಡಿ ಕ್ವಶನ್ 15 ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳೋ ಒಂದು ಸರಿ. -2 ಇದರಲ್ಲಿ ಬರುತ್ತೆ ಅಂದರೆ 3x ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲೇ ಸಾಲ್ವ್ ಮಾಡೋಣ, ಈಸಿಯಾಗಿ ಮುಗ್ದೋಗುತ್ತದೆ. ಸೊ 3 × -2. ಓಕೆ, f(3) ಎಲ್ಲಿ ಬರುತ್ತೆ? =3 ಕೊಟ್ಟಿದ್ದಾರೆ ನೋಡಲ್ಲಿ. =3 ಅಂದರೆ ಇದೇ ಫಂಕ್ಷನ್ x² ಅಂದರೆ ಇದು 3² ಪ್ಲಸ್ 4 ಎಲ್ಲಿ ಬರುತ್ತೆ? x is greater than 3. 3 ಇಂತ ಜಾಸ್ತಿ ಆಗುತ್ತೆ 4 ಅಂದರೆ 2x ಯೂಸ್ ಮಾಡಬೇಕು. 2 × 4. 3 × -2 ಅಂದರೆ -6 ಪ್ಲಸ್ 9 ಪ್ಲಸ್ 8. 9 - 6 3 ಆಗುತ್ತೆ. 3 + 8 11. ಆಪ್ಷನ್ ಡಿ ಕರೆಕ್ಟಾ? ಓಕೆ, ದೆನ್ ಕ್ವಶನ್ ನಂಬರ್ 29 ಕಡೆ ಮೂವ್ ಆಗೋಣ. ಸ್ಕ್ರೀನ್ಶಾಟ್ ಬೇಕಾದರೆ ಒಂದು ಸರಿ ತೊಗೊಳ್ಳಿ. ನೆಕ್ಸ್ಟ್ ಪೇಜ್ ಕಡೆ ಇನ್ನೊಂದು ಸರಿ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಕ್ವಶನ್ ನಂಬರ್ 29 ಲಾಗ್ ಇದೆ, ರೂಟ್ ಇದೆ. ಓಕೆ, ನಿಮ್ಗೊಂದು ಡೊಮೇನ್ ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಒಂದು ಮೆಥಡ್ ಹೇಳ್ಕೊಡ್ತೀನಿ, ಹೌ ಟು ಕ್ಯಾಲ್ಕುಲೇಟ್ ಡೊಮೇನ್. ಸೊ ಡೊಮೇನ್ ಸಲುವಾಗಿ ಫಸ್ಟ್ ಸ್ಟೆಪ್ ಏನಂದರೆ ಡಿನಾಮಿನೇಟರ್ 1 ಡಿವೈಡೆಡ್ ಬೈ ಅಂತ ಏನೇ ಕೊಟ್ಟರು ನೀವೇನಂತ ಹೇಳ್ಬೇಕು? ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0. ಓಕೆ, ಕೆಳಗಡೆ ಏನೇ ಇದ್ದರೂ ದಟ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 0. ಫಸ್ಟ್ ಸ್ಟೆಪ್ ಇದು. ಸೆಕೆಂಡ್ ಏನಂದರೆ ರೂಟಲ್ಲಿ ಏನೇ ವ್ಯಾಲ್ಯೂ ಕೊಟ್ಟರು, ರೂಟಲ್ಲಿ ಈ ರೀತಿ ಏನೇ ವ್ಯಾಲ್ಯೂ ಬಂದರೂ ನೀವು ಏನಂತ ಕ್ಯಾಲ್ಕುಲೇಟ್ ಮಾಡಬೇಕು? ದಟ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು ಅಲ್ಲ, ಪಾಸಿಟಿವ್ ಇರಬೇಕು. 0 ಆರ್ ಪಾಸಿಟಿವ್ ಇರಬೇಕು. ರೂಟ್ ಒಳಗಡೆ ಇದಲ್ಲ, ನೆಗೆಟಿವ್ ಅಂತೂ ಇರಬಾರ್ದು. ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತ ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಬೇಕು. ತಿಳಿತಾ? ಡಿನಾಮಿನೇಟರ್ ಈ ರೀತಿ ಕೊಟ್ಟರೆ ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಬೇಕು. ರೂಟಲ್ಲಿ ಕೊಟ್ಟರೆ ಈ ರೀತಿ ಬರ್ಕೊಳ್ಬೇಕು, ಸಾಲ್ವ್ ಮಾಡಬೇಕು. ಥರ್ಡ್, ಲಾಗಲ್ಲಿ ಏನಾದರೂ ಕೊಟ್ಟರೆ, ಈ ಲಾಗ್ ಇಲ್ಲೇನಾದರೂ ಇನ್ಪುಟ್ ಇದೆ, ಇಲ್ಲಿ ಬೇಸಲ್ಲಿ ಇದಕ್ಕೆ ಏನಂತ ಡ್ರಾ ಮಾಡೋಣ, ಒಂದು ಟ್ರ್ಯಾಂಗಲ್ ತಿಳ್ಕೊಂಡು ಬೇಸಲ್ಲಿ ಯಾವುದೋ ಒಂದು ವೇರಿಯೇಬಲ್ ಕೊಟ್ಟಿದ್ದಾರೆ. ಲಾಗ್ ಈ ರೀತಿ ಕೊಟ್ಟರೆ ಏನೇನು ಬರ್ಕೊಳ್ಬೇಕು? ಫಸ್ಟ್ ಆಫ್ ಆಲ್ ಆ ಬಾಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇರಬೇಕು. ಆ್ಯಂಡ್ ಎಲ್ಲೆಲ್ಲ ಆ್ಯಂಡ್ ಹೇಳ್ತೀವಿ ಅಲ್ಲಿ ಇಂಟರ್ಸೆಕ್ಷನ್ ತೊಗೊಳ್ಬೇಕಂತ ಅರ್ಥ. ಆ್ಯಂಡ್ ಬೇಸ್ ವ್ಯಾಲ್ಯೂ ಕೂಡ ಗ್ರೇಟರ್ ದ್ಯಾನ್ 0 ಇರಬೇಕು. ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್ ಬೇಸ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 1. ಬೇಸ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 1. ಸೊ ಡೊಮೇನ್ ಸಲುವಾಗಿ ಇಷ್ಟು ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್. ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಹೆಲ್ಪ್ ಆಗುತ್ತೆ. ಯಾವುದೇ ಕ್ವಶನ್ ಡೊಮೇನ್ ಬರಲಿ ಈ 3 ಸ್ಟೆಪ್ಸ್ ನೀವು ಫಾಲೋ ಮಾಡ್ಕೋಬೇಕು. ಓಕೆ, ಈಗ ಈ ಕ್ವಶನ್ ನಂಬರ್ 29 ನೋಡಿ, 2020-12 ಕೇಳಿದ್ದಾರೆ. ಇದಕ್ಕೂ ಕೂಡ ಇದೇ ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟ್ ಅಬ್ಸರ್ವ್ ಮಾಡಿ, 1 ಪ್ಲಸ್ ಕಾಪಿ ಮಾಡ್ಕೊಳ್ಳೋಣ. ಫಸ್ಟ್ ಏನು? ಡಿನಾಮಿನೇಟರ್ ನಾಟ್ ಈಕ್ವಲ್ಸ್ ಟು 0. ಕರೆಕ್ಟಾ? ಡಿನಾಮಿನೇಟ್ರಲ್ಲಿ ಏನಿದೆ? ಕಂಪ್ಲೀಟ್ ಲಾಗ್ ಇದೆ. ಅಂದರೆ ಲಾಗ್ 1 - x ಬೇಸ್ 10 ನಾಟ್ ಈಕ್ವಲ್ಸ್ ಟು 0. ಇದು ಫಸ್ಟ್ ಕೇಸ್. ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್, ಫೈನಲಿ ಇಂಟರ್ಸೆಕ್ಷನ್ ತೊಗೊಳ್ಬೇಕು ನಾವು. ನೆಕ್ಸ್ಟ್ ಪಾಯಿಂಟ್ ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ? ರೂಟ್ ಇದೆ. ರೂಟ್ ಒಳಗಡೆ ಇರೋ ವ್ಯಾಲ್ಯೂ ಏನಿರುತ್ತೆ? ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಅಂದರೆ x + 2 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಆ್ಯಂಡ್ ಮತ್ತೇನು ಅಬ್ಸರ್ವ್ ಮಾಡ್ತಾ ಇದ್ದೀವಿ? ಡಿನಾಮಿನೇಟರ್ ಇದೆ, ಡಿನಾಮಿನೇಟ್ರಲ್ಲೂ ಲಾಗ್ ಇದೆ. ಕರೆಕ್ಟಾ? ಸೊ ಲಾಗ್ ಸಲುವಾಗಿ ಏನು ಹೇಳಿದ್ದೀವಿ? ಲಾಗಲ್ಲಿ ಏನೇ ಕೊಟ್ಟರು ದಟ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಇರಬೇಕು. ಬೇಸಲ್ಲಿರೋ ವ್ಯಾಲ್ಯೂ
greater than 0 and base value not equals to 1, correct. ಬಟ್ ಆಲ್ರೆಡಿ ಬೇಸ್ ವ್ಯಾಲ್ಯೂ 10 ಅಂತ ಕೊಟ್ಟಿದ್ದಾರೆ, ಬೇಸ್ ಮೇಲೆ ಏನು ಕೇಸ್ ತೊಗೊಳ್ಳೋ ನೀಡಿಲ್ಲ. ಡೈರೆಕ್ಟಾಗಿ ನೋಡಿ ಈ ಬಾಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಅಂತ ಕೇಸ್ ತೊಗೊಳ್ಬೇಕು. ಏನಿದೆ ಬಾಕ್ಸ್ ವ್ಯಾಲ್ಯೂ? ಬಾಕ್ಸ್ ಅಂದರೆ ಇದೆ 1 ಮೈನಸ್ ಎಕ್ಸ್, 1 ಮೈನಸ್ ಎಕ್ಸ್ ಗ್ರೇಟರ್ ದೆನ್ 0. ಸೊ ಇಷ್ಟೆಲ್ಲ ಈ 3 ಕೇಸಸ್ ನೀವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿಬಿಟ್ಟು ಎಲ್ಲೆಲ್ಲಿ ಆ್ಯಂಡ್ ಇದೆ ಅಂದರೆ 3 ಕೇಸ್ ಇಂಟರ್ಸೆಕ್ಷನ್ ತೊಗೊಳ್ಬೇಕು, ರೈಟ್. ಫಸ್ಟ್ ಕೇಸ್ ನೋಡಿ, ಬೇಸ್ 10 ರೈಟ್ ಸೈಡ್ ಹೋಗಿ ಏನಾಗುತ್ತೆ, 10 ಪವರ್ 0 ಆಗುತ್ತೆ. ಸೊ 1 ಮೈನಸ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 10 ಪವರ್ 0. 10 ಪವರ್ 0 ಅಂದರೆ 1 ಆ್ಯಂಡ್ 1 ಮೈನಸ್ ಎಕ್ಸ್ ಈ ಸೈಡ್ ತೊಗೊಳ್ಳಿ, ಪ್ಲಸ್ ಎಕ್ಸ್ ಆಗುತ್ತೆ. 1 ಈ ಸೈಡ್ ಅಂದರೆ 1 ಮೈನಸ್ 1. ಸೊ 0 ನಾಟ್ ಈಕ್ವಲ್ಸ್ ಟು ಎಕ್ಸ್, ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ 0 ಇರಬಾರ್ದು ಅಂತ ಅರ್ಥ. ಇದು ಫಸ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, ಎಕ್ಸ್ ಪ್ಲಸ್ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ಪ್ಲಸ್ 2 ಈ ಸೈಡ್ ಹೋದಾಗ ಏನಾಗುತ್ತೆ, ಮೈನಸ್ 2ನ. ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಮೈನಸ್ 2. ಇದು ನಮ್ಮ ಸೆಕೆಂಡ್ ಸೊಲ್ಯೂಷನ್. ಥರ್ಡ್, 1 ಮೈನಸ್ ಎಕ್ಸ್ ಗ್ರೇಟರ್ ದೆನ್ 0, ಮೈನಸ್ ಎಕ್ಸ್ ಈ ಸೈಡ್ ತೊಗೊಳ್ಳಿ, ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ಈಸ್ ಲೆಸ್ ದೆನ್ 1, ಏನು, ಎಕ್ಸ್ ಈಸ್ ಲೆಸ್ ದೆನ್ 1. ಇದು ಥರ್ಡ್ ಸೊಲ್ಯೂಷನ್. ಸೊ 3 ಇಂಟರ್ಸೆಕ್ಷನ್ ತೊಗೊಂಡ್ರೆ ಫೈನಲ್ ಆನ್ಸರ್ ಸಿಗುತ್ತೆ. 3 ಇಂಟರ್ಸೆಕ್ಷನ್ ಅಂದರೆ ಒಂದು ನಂಬರ್ ಲೈನ್ ಡ್ರಾ ಮಾಡೋಣ. ಏನೇನು ನಂಬರ್ಸ್ ಇದೆ? -2 0 1, -2 0 1. ಓಕೆ, ಫಸ್ಟ್ ಡಯಾಗ್ರಾಮ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 0 ಅಂದರೆ 0 ಬಿಟ್ಟು ಬೇರೆ ಎಲ್ಲ ನಂಬರ್ಸ್ ಇದೆ ಅಂತ ಅರ್ಥ. ಅಂದರೆ 0ವರೆಗೂ ನಂಬರ್ಸ್ ಇದೆ, 0ನ ಓಪನ್ ಸರ್ಕಲ್ ದೆನ್ ಕಂಟಿನ್ಯೂ. ಓಕೆ, ಸೊ ಇದು ಫಸ್ಟ್ ಗ್ರಾಫ್ ಯಾವುದಿದು, ಎಕ್ಸ್ ನಾಟ್ ಈಕ್ವಲ್ಸ್ ಟು 0. ಸೆಕೆಂಡ್ ಗ್ರಾಫ್ ಯಾವುದು, ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು -2. -2 ಈಕ್ವಲ್ ಟು ಇದೆ, ಈಕ್ವಲ್ ಟು ಅಂದರೆ ಕ್ಲೋಸ್ ಸರ್ಕಲ್. ಆ್ಯಂಡ್ ಎಕ್ಸ್ ಇಸ್ ಗ್ರೇಟರ್ ದೆನ್ -2 ಅಂದರೆ ರೈಟ್ ಸೈಡ್ ಮೂವ್ ಆಗಬೇಕು. ಯಾವ ಗ್ರಾಫ್ ಇದು, ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು -2. ಥರ್ಡ್ ಗ್ರಾಫ್ ಯಾವುದು, ಎಕ್ಸ್ ಇಸ್ ಲೆಸ್ ದೆನ್ 1, 1ಗಿಂತ ಕಡಿಮೆ, ಈಕ್ವಲ್ ಟು ಇಲ್ಲಲ್ಲ, ಓಪನ್ ಸರ್ಕಲ್ ತೊಗೊಳ್ಳಿ, ಲೆಫ್ಟ್ ಸೈಡ್ ಮೂವ್ ಆಗಬೇಕು. ಓಕೆ, ಈ ಥರ್ಡ್ ಗ್ರಾಫ್ ಯಾವುದಿದು, ಎಕ್ಸ್ ಇಸ್ ಲೆಸ್ ದೆನ್ 1. ಸೊ 3 ಗ್ರಾಫ್ನಲ್ಲಿ ಕಾಮನ್ ಏನೇನಿದೆ, ಎಲ್ಲೆಲ್ಲಿ ಕಾಮನ್ ಬರುತ್ತಾ ಅಂದರೆ ಈ ರೀತಿ ಒಂದು ವರ್ಟಿಕಲ್ ಲೈನ್ 3 ಪ್ಲೇಸ್ನಲ್ಲಿ ಇಂಟರ್ಸೆಕ್ಟ್ ಆಗಬೇಕು. ಎಲ್ಲೆಲ್ಲಿ ಆಗುತ್ತೆ ಇಂಟರ್ಸೆಕ್ಟ್, ಇಲ್ಲಾಗ್ತಾ ಇದ್ದಾನೆ, ಎಸ್, ಇಲ್ಲಿಂದ 0ಗಿಂತ ಕಡಿಮೆ, ದೆನ್ 0 ಆದಮೇಲೆ ಡೈರೆಕ್ಟ್ ಜಂಪ್ ಆಗುತ್ತೆ, ದೆನ್ 0 ಟು 1ಗಿಂತ ಮೊದಲು ಇಲ್ಲಿ ತನಕ ಇಂಟರ್ಸೆಕ್ಟ್. ಈ ರೀತಿ ಇವೆಲ್ಲ ಇಂಟರ್ಸೆಕ್ಷನ್ ಪಾಯಿಂಟ್ಸು. 3 ಲೈನ್ಸ್ ಇಂಟರ್ಸೆಕ್ಟ್ ಆಗಬೇಕು, ಇದು ಕಾಮನ್ ಏರಿಯಾ. ಸೊ ಯಾವುದು ಏರಿಯಾ ಸಿಕ್ತು, ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೂ, -2 ಇಂದ 0ವರೆಗೂ ಸಿಗ್ತಾ, ಬಟ್ 0ಗೆ ಓಪನ್ ಬ್ರ್ಯಾಕೆಟ್ ತೊಗೋತೀವಿ, ಯೂನಿಯನ್ 0 ಟು 1, 1ಗೂ ಓಪನ್. ಸೊ ಇದು ನಮ್ಮ ಫೈನಲ್ ಆನ್ಸರ್. 2 to 0, 0 to 1. ಕ್ವಶನ್ ನಂಬರ್ 29 ನೋಡಿ. 2 ಅಲ್ಲ, -2 ಅಲ್ಲ, -2. 2 to 0, 0 to 1. ಇಲ್ಲಿ ಇಂಟರ್ಸೆಕ್ಷನ್ ಇದೆ, ಇಲ್ಲಿ ಯೂನಿಯನ್ ಇದೆ, ಆಪ್ಷನ್ ಎ ಕರೆಕ್ಟ್. ಓಕೆ, ಅರ್ಥ ಆಗಿರ್ಬೋದು. ಡೊಮೇನ್ ಸಲುವಾಗಿ ಇದು ಇಂಪಾರ್ಟೆಂಟ್ ಇದೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪೇಜ್ ಮೇಲೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 30 ನೋಡಿ. ಏನಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಕ್ಸ್ ಸೆಟ್ 7, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ವೈ ಸೆಟ್ 8. ಅಂದರೆ 7 ಲೆಸ್ ದೆನ್ 8. ಓಕೆ, ಎ ಲೆಸ್ ದೆನ್ ಬಿ ಕೇಸ್ ಇದೆ. ನಂಬರ್ ಆಫ್ ಬೈಜೆಕ್ಷನ್ ಕೇಳ್ತಾ ಇದ್ದಾರೆ. ನಂಬರ್ ಆಫ್ ಬೈಜೆಕ್ಷನ್ ಎ ಲೆಸ್ ದೆನ್ ಬಿ ಇರಲಿ, ಎ ಗ್ರೇಟರ್ ದೆನ್ ಬಿ ಇರಲಿ, ನಂಬರ್ ಆಫ್ ಬೈಜೆಕ್ಷನ್ ಆಲ್ವೇಸ್ 0. ನೆನಪಿರುತ್ತೆ ಅದು. ಐ ಥಿಂಕ್ ಬಾಕ್ಸಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಎ ಲೆಸ್ ದೆನ್ ಬಿ ಬರಲಿ ಅಥವಾ ಎ ಲೆಸ್ ದೆನ್ ಬಿ ಅಥವಾ ಎ ಗ್ರೇಟರ್ ದೆನ್ ಬಿ, ಯಾವುದೇ ಕೇಸ್ ಇರಲಿ. ಓಕೆ, ಈಕ್ವಲ್ ಟು ಇದ್ದಾಗಲ್ಲ, ಈಕ್ವಲ್ ಟು ಇದ್ದಾಗ ನಂಬರ್ ಆಫ್ ಬೈಜೆಕ್ಷನ್ ಎ ಫ್ಯಾಕ್ಟ್ರಲ್ ಆಗುತ್ತೆ. ಎ ಗ್ರೇಟರ್ ದೆನ್ ಬಿ, ಎ ಲೆಸ್ ದೆನ್ ಬಿ ಬಂದರೆ ನಂಬರ್ ಆಫ್ ಬೈಜೆಕ್ಷನ್ ಎಷ್ಟಾಗುತ್ತೆ, 0. ಡೈರೆಕ್ಟಾಗಿ ನೆನಪಿರ್ಬೇಕಿದು. ಸೊ ಕ್ವಶನ್ ನಂಬರ್ 30ಗೆ ಆನ್ಸರ್ ಯಾವುದು, ಆಪ್ಷನ್ ಬಿ. ಆ್ಯಂಡ್ 31, ಓಕೆ, ಇದು ರಿಪೀಟ್ ಆಯಿತಾ, -1 2 4 ಇವಾಗ ಸಾಲ್ವ್ ಮಾಡಿದ್ದೇವಲ್ಲ,
ಇಲ್ಲ -2 3 4 ಇದೆ. ಓಕೆ, ಸೇಮ್ ನೋಡಿ, ಸೇಮ್ ಟೈಪ್ ಕ್ವಶನ್ ಕೊಡ್ತಾ ಇದ್ದಾರೆ, ಬಟ್ ಇನ್ಪುಟ್ಸು ಚೇಂಜ್ ಆಗ್ತದೆ, ಡೊಮೇನ್ ಅಷ್ಟೇ ಚೇಂಜ್. -1 ಅಂದರೆ ಏನಾಗುತ್ತೆ? -1 ಯಾವ ಫಂಕ್ಷನಲ್ಲಿ ಇನ್ಪುಟ್ ಕೊಡಬೇಕು? x ≤ 1 ಇದ್ದಾಗ -1 ಬರುತ್ತೆ, 1ಗಿಂತ ಕಡಿಮೆ. ಕರೆಕ್ಟ್? 1ಗಿಂತ ಕಡಿಮೆ ಅಂದರೆ 3x ಯೂಸ್ ಮಾಡಬೇಕಾ? ಸೊ ಅದು 3 × -1 ಪ್ಲಸ್ 2 ಎಲ್ಲಿ ಬರುತ್ತೆ? 1 2 3 ಇದ್ರ ಮಿಡಲಲ್ಲಿ 2 ಬರುತ್ತೆ, ಅಂದರೆ x² ಫಂಕ್ಷನ್ ಯೂಸ್ ಮಾಡಬೇಕು, 2². 4 ಎದರಲ್ಲಿ ಬರುತ್ತೆ? x > 3 ಇದ್ದಾಗ, ಅಂದರೆ 2x ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, 2 × 4. ಸೊ -3 + 4 + 2 × 4 8. 4 - 3 1, 1 + 8 9. ಆಪ್ಷನ್ ಡಿ. 2022 ಅಲ್ಲಿ ಕೇಳಿರೋ ಕ್ವಶನ್ ಇದು. ಆಮೇಲೆ ಕ್ವಶನ್ ನಂಬರ್ 32 ಅಲ್ಲಿ ಏನಿದೆ? ಲೆಟ್ ದ ರಿಲೇಷನ್ R is defined in N by A related to B if 3A + 2B = 27, then R is. ಸೊ ಇದರಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಇದೆ, ಯಾವ್ದು ರಿಲೇಷನ್ಗೆ ರಿಲೇಟ್ ಆಗುತ್ತೆ ಅಂತ ಹೇಳ್ಬೇಕು ನೀವು. ಸೊ ರಿಲೇಷನ್ ಏನಿದೆ? 3 × A + 2B. ಇದರ ಆನ್ಸರ್ ಎಷ್ಟು ಬರಬೇಕು? 27 ಬರಬೇಕು. ಸೊ ಒಂದೊಂದು ಆಪ್ಷನ್ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಆಪ್ಷನಲ್ಲಿ 2, 1 ಇದೆ. ಸೊ A ವ್ಯಾಲ್ಯೂ 2, 1 ಅಂದರೆ A, B ಅಂತ ಅರ್ಥ. A ವ್ಯಾಲ್ಯೂ 2, B ವ್ಯಾಲ್ಯೂ 1. 3 × A ವ್ಯಾಲ್ಯೂ ಎಷ್ಟು? 2, B ವ್ಯಾಲ್ಯೂ 1. ಆನ್ಸರ್ ಎಷ್ಟು ಬರುತ್ತೆ? 3 × 2 6, 6 + 2 8 ಆಗುತ್ತೆ. ಅಂದರೆ ಫಸ್ಟ್ ಆಪ್ಷನ್ ರಾಂಗ್ ಅಂತ ಅರ್ಥ. ಕರೆಕ್ಟಾ? ಆಮೇಲೆ ಸೆಕೆಂಡ್ ಆಪ್ಷನ್ ಬಿಯಲ್ಲಿ 1, 12 ಕೊಟ್ಟಿದ್ದಾರೆ. 1, 12 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. 1, ಇದು B ವ್ಯಾಲ್ಯೂ 12. ಕರೆಕ್ಟಾ? 1, 12 ಎಷ್ಟು ಬರುತ್ತೆ ಆನ್ಸರ್ ಇದು? 3 + 12 × 2 24, 27 ಬರ್ತದೇನೋ? ಓಕೆ, ಇದು ಚೆಕ್ ಆಯಿತು. ನೆಕ್ಸ್ಟ್ 3, 9 ಕೂಡ ಚೆಕ್ ಮಾಡಬೇಕು. ಪ್ರತಿಯೊಂದು ಬ್ರ್ಯಾಕೆಟ್ ಸ್ಯಾಟಿಸ್ಫೈ ಆಗಬೇಕು. 3 × 3 + 2 × 9, 9 + 9 × 2 18 + 9 27 ಆಗುತ್ತೆ. ಇದು ಕೂಡ ಕರೆಕ್ಟ್. ನೆಕ್ಸ್ಟ್ 5, 6 ಅಂದರೆ 3 × 5 2 × B ವ್ಯಾಲ್ಯೂ ಎಷ್ಟು? 6. 15 + 6 × 2 12 ಅಂದರೆ ಇದು ಕೂಡ 27. ಎಸ್, ಇದು ಕೂಡ ಸ್ಯಾಟಿಸ್ಫೈ. ಲಾಸ್ಟ್ ಒನ್ 7, 3 3 × 7 + 2 × B ವ್ಯಾಲ್ಯೂ 3. 7 × 3 21 + 6 27. 4 ಬ್ರ್ಯಾಕೆಟ್ ಸ್ಯಾಟಿಸ್ಫೈ ಆಗ್ತದೆ, ಅಂದರೆ ಆಪ್ಷನ್ ಬಿ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಮತ್ತೊಂದು ಇದೇ ಕ್ವಶನ್ ಅಂದರೆ 2022 ಏನಿದೆ ಅದು ಇದೇ ಕ್ವಶನ್ ರಿಪೀಟ್ ಆಗಿದೆ. ಸೇಮ್ ಕ್ವಶನ್ 2023ನಲ್ಲಿ ನೋಡ್ತಾ ಇದ್ದೀರಾ, ಸೇಮ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ಸ್ ಕೂಡ ಸೇಮ್, ಆಪ್ಷನ್ ಬಿ. ಕ್ವಶನ್ ನಂಬರ್ 32 ಆ್ಯಂಡ್ ಕ್ವಶನ್ ನಂಬರ್ 36 ಸೇಮ್ ಕ್ವಶನ್. ಓಕೆ, ನೆಕ್ಸ್ಟ್ ಯಾವುದು? 32 ಆಯಿತಾ? 33 ಡೊಮೇನ್ ಆಫ್ cos inverse x. ಸೊ ನಾರ್ಮಲಿ ಇವಾಗ cos inverse x ಇದೆ ಅಂತ ತಿಳ್ಕೊಳ್ಳಿ. ಸೊ ಡೊಮೇನ್ ಏನಂತ ಹೇಳ್ತೀವಿ ಅಂದರೆ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ? -1 to 1 ಅಂತ ಹೇಳ್ತೀವಿ. ಕರೆಕ್ಟಾ? -1 ಇಂದ 1ವರೆಗೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬಟ್ ಅವರು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡೊಮೇನಲ್ಲಿ ತಗೊಳ್ತಾ ಇದ್ದಾರೆ. ಅಂದರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಕೂಡ ಇದೇ ಡೊಮೇನಲ್ಲಿ ಬರಬೇಕು. ಕರೆಕ್ಟಾ? ಸೊ ಈ ಡೊಮೇನಲ್ಲಿ ಬರಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಏನೇನು ತೊಗೊಳ್ಬೋದು? ಸೊ ಎಕ್ಸ್ ವ್ಯಾಲ್ಯೂ -1 ತೊಗೊಂಡ್ರೆ -1 ಬರುತ್ತೆ. ಕರೆಕ್ಟಾ? ಬಟ್ -1ಗಿಂತ ಕಡಿಮೆ ತೊಗೊಂಡ್ರೆ -1.1 ತೊಗೊಂಡ್ರೆ -2 ಆಗುತ್ತೆ. ಕಡಿಮೆ ತೊಗೊಳಕ್ಕಂತೂ ಬರೋದಿಲ್ಲ. ಸೊ ಮಿನಿಮಮ್ ನಾವು -1 ತೊಗೊಳ್ಬೇಕು. ಜಾಸ್ತಿ ಎಲ್ಲಿವರೆಗೂ? 1ವರೆಗೂ ಹೋಗ್ಬೋದಾ? ಮಿನಿಮಮ್ ಅಂತೂ -1 ಗೊತ್ತಾಯಿತು. ಮ್ಯಾಕ್ಸಿಮಮ್ 1 ತೊಗೊಂಡ್ರೆ 1 ಆಗುತ್ತೆ. ಓಕೆ, 1.1 ತೊಗೊಂಡ್ರೆ ಅದು ಕೂಡ 1 ಆಗುತ್ತೆ. ಅಂದರೆ ನಾವು ಇನ್ನೂ ಜಾಸ್ತಿ ತೊಗೊಳ್ಬೋದು ಅಂತ ಅರ್ಥ. 1.2 ತೊಗೊಂಡ್ರೆ ಆವಾಗೂ ಆನ್ಸರ್ 1 ಬರುತ್ತೆ. 1.3, 1.4 ಎಲ್ಲಿವರೆಗೂ?
1.999ವರೆಗೂ ತೊಗೋಬೋದಾ? ಎಸ್. 2 ತೊಗೊಳಕ್ಕೆ ಬರೋದಿಲ್ಲ. 2 ತೊಗೊಂಡ್ರೆ 2 ಆಗುತ್ತೆ. ಅಂದರೆ ಮಿನಿಮಮ್ -1 ತೊಗೊಳ್ಬೇಕು, ಮ್ಯಾಕ್ಸಿಮಮ್ 2ಗಿಂತ ಕಡಿಮೆ ತೊಗೋಬೇಕು. 2ಗಿಂತ ಕಡಿಮೆ ಅಂದರೆ 1.999 ಅಂತ ಅರ್ಥ. ಕರೆಕ್ಟಾ? ಸೊ ಈ ಕಾಸ್ ಇನ್ವರ್ಸ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಎಕ್ಸ್ ಸಲುವಾಗಿ ಡೊಮೇನ್ ಏನು ತೊಗೊಳ್ಬೇಕಾಗುತ್ತೆ? ಮಿನಿಮಮ್ -1 ತೊಗೊಳ್ಬೇಕು, ಮ್ಯಾಕ್ಸಿಮಮ್ 2ಗಿಂತನೂ ಕಡಿಮೆ ತೊಗೊಳ್ಬೇಕು. ಕಡಿಮೆ ಅಂದರೆ ಓಪನ್ ಬ್ರ್ಯಾಕೆಟ್ ತೊಗೊಳ್ತೀವಿ. ಸೊ ಇದೇ ಡೊಮೇನ್. ಅರ್ಥ ಆಯ್ತಾ? ಮ್ಯಾಕ್ಸಿಮಮ್ ಮಿನಿಮಮ್ ಇದೇ ಡೊಮೇನ್. ಯಾವುದಿದು? ಕ್ವಶನ್ ನಂಬರ್ 33 ಆಪ್ಷನ್ ಎ. ಓಕೆ, ಆಮೇಲೆ 34ರಲ್ಲಿ ಎ ಸೆಟ್ಟಲ್ಲಿ XYZ ಬಿ ಸೆಟ್ನಲ್ಲಿ AB ಫಂಕ್ಷನ್ ಫ್ರಮ್ A to B, ದ ಪ್ರೊಬ್ಯಾಬಿಲಿಟಿ ದಟ್ ದ ಫಂಕ್ಷನ್ ಈಸ್ ಆನ್ ಟು. ಓಕೆ, ಆನ್ ಟು ಮೇಲೆ ಕ್ವಶನ್ ಇದೆ. ಆ್ಯಂಡ್ ಸೆಕೆಂಡ್ ಸೆಟ್ನಲ್ಲಿ 2 ಎಲಿಮೆಂಟ್ಸ್ ಇದೆ. ಪ್ರೊಬ್ಯಾಬಿಲಿಟಿ ಕೇಳ್ತಾ ಇದಾರಲ್ಲ. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಟು ಅಂದರೆ, ಸೊ ಪ್ರೊಬ್ಯಾಬಿಲಿಟಿ ಅಂದರೆ ನಂಬರ್ ಆಫ್ ಫೇವರೇಬಲ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಫೇವರೇಬಲ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ ಡಿವೈಡ್ ಬೈ ನಂಬರ್ ಆಫ್ ಟೋಟಲ್ ಫಂಕ್ಷನ್. ಓಕೆ, ಇವಾಗ ಎ ಸೆಟ್ ಬಿ ಸೆಟ್ನಲ್ಲಿ ಎಷ್ಟೆಷ್ಟು ಎಲಿಮೆಂಟ್ ಕೊಟ್ಟಿದ್ದಾರೆ? 34th. ಎ ಸೆಟ್ನಲ್ಲಿ 4 ಎಲಿಮೆಂಟ್ಸ್ ಇದೆ ಆ್ಯಂಡ್ ಸೆಕೆಂಡ್ ಸೆಟ್ನಲ್ಲಿ 2 ಎಲಿಮೆಂಟ್ಸ್, 4 ಮತ್ತು 2. ಈಗ ಎ ಲೆಸ್ ದೆನ್ ಬಿ ಇದ್ದಾಗ ನಂಬರ್ ಆಫ್ ಆನ್ ಟು ಫಾರ್ಮುಲಾ ಏನಂತ ಹೇಳಿದ್ದೀನಿ, ಆ್ಯಂಡ್ ಬಿ ವ್ಯಾಲ್ಯೂ 2ನೇ ಕೊಡ್ತಾರಂತ ಹೇಳಿದಲ್ಲ. ಆಲ್ರೆಡಿ ಕ್ವಶನ್ ಮಾಡಿದ್ದೀವಿ, 2 ಪವರ್ A - 2. ಆ್ಯಂಡ್ ಟೋಟಲ್ ನಂಬರ್ ಆಫ್ ಫಂಕ್ಷನ್ ಫಾರ್ಮುಲಾ ಏನು? B ಪವರ್ A. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಪವರ್ A ವ್ಯಾಲ್ಯೂಸ್ ಟು 4 - 2 ಡಿವೈಡ್ ಬೈ B ವ್ಯಾಲ್ಯೂ 2, ಪವರ್ನಾಗ A ಅಂದ್ರೆ 4. ಸೊ 2 ಪವರ್ 4 ಎಷ್ಟಾಗುತ್ತೆ? 16 - 2 ಡಿವೈಡ್ ಬೈ 16. 16 - 2 14 ಡಿವೈಡ್ ಬೈ 16. ಸೊ 2 7s 2 8s ಅಂದರೆ 7 ಡಿವೈಡ್ ಬೈ 8 ಬರುತ್ತೆ ಪ್ರೊಬಾಬಿಲಿಟಿ. ಆನ್ ಟು ಆಗೋ ಚಾನ್ಸ್ ಎಷ್ಟು? 7/8. 34ರಲ್ಲಿ 7/8. ಎಸ್, ಆಪ್ಷನ್ ಬಿ ಕೊಟ್ಟಿದ್ದಾರೆ ನೋಡಿ, 7/8. ಆ್ಯಂಡ್ 35. ಓಕೆ, 35th ಕ್ವಶನ್. ಹಾಂ, 35th ಫಂಕ್ಷನ್ ಕೊಟ್ಟಿದ್ದಾರೆ AX + B ವೇರ್ AB ಬಿಲಾಂಗ್ಸ್ ಟು ಇಂಟೀಜರ್ಸ್. f(-1) ಕೊಟ್ಟಿದ್ದಾರೆ, f(3) ಕೊಟ್ಟಿದ್ದಾರೆ, AB ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಈ ಫಂಕ್ಷನಲ್ಲಿ -1 ಪುಟ್ ಮಾಡಿದಾಗ ಆನ್ಸರ್ -5 ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ -1 ಹಾಕೋಣ ಇದರಲ್ಲಿ. ಸೊ A × -1 ಎಷ್ಟಾಗುತ್ತೆ? -A ಪ್ಲಸ್ B = -5. ಆ್ಯಂಡ್ ಇನ್ನೊಂದು ವ್ಯಾಲ್ಯೂ f(3) ವ್ಯಾಲ್ಯೂ ಕೂಡ 3 ಅಂತ ಹೇಳ್ತಾ ಇದ್ದಾರೆ. 3 ಹಾಕಿದ್ರೆ ಏನಾಗುತ್ತೆ? A × 3, 3A + B = 3. ಈ ಎರಡೂ ಈಕ್ವೇಷನ್ ಸಾಲ್ವ್ ಮಾಡೋಣ. ಓಕೆ, 3A ಕೊಟ್ಟಿದ್ದಾರಲ್ಲ, ಇದಕ್ಕೆ ಮಲ್ಟಿಪ್ಲೈ ಬೈ 3 ಮಾಡಿ, ಆರ್ ಇಲ್ಲಾಂದ್ರೆ ಡೈರೆಕ್ಟಾಗಿ ಇದೇ ಈಕ್ವೇಷನ್ ಕೆಳಗೆ ಬರ್ಕೊಳ್ಳೋಣ. -A + B = -5. ಈ ಈಕ್ವೇಷನ್ ಡೈರೆಕ್ಟ್ ಇಲ್ಲ, ಆಯಿತಾ? ಇವಾಗ ನೋಡಿ, ಸೈನ್ ಚೇಂಜ್ ಮಾಡ್ಕೊಳ್ಳೋಣ. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್, ಮೈನಸ್ ಇದ್ದಿದ್ದು ಪ್ಲಸ್. ರೀಸನ್ ಏನು? B ಮತ್ತು B ಕ್ಯಾನ್ಸಲ್ ಆಗುತ್ತೆ, ರೈಟ್? ಸೊ 3A + A ಅಂದರೆ 4A, 3 + 5 8. ಸೊ A ವ್ಯಾಲ್ಯೂ ಎಷ್ಟಾಗುತ್ತೆ? 4ಇಂದ ಕ್ಯಾನ್ಸಲ್ ಮಾಡಿ, 4 2s 8 ಅಂದರೆ A ವ್ಯಾಲ್ಯೂ 2 ಬಂತು. A ವ್ಯಾಲ್ಯೂ 2 ಈ ಕ್ವೆಶನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. -A ವ್ಯಾಲ್ಯೂ 2 + B = -5. -2 ಏನಾಗುತ್ತೆ ಇಲ್ಲಿ? +2 ಆಗುತ್ತೆ, ವಿಚ್ ಮೀನ್ಸ್ B ವ್ಯಾಲ್ಯೂ ಇಸ್ -3. A ವ್ಯಾಲ್ಯೂ 2, B ವ್ಯಾಲ್ಯೂ -3. 35. ಕ್ವಶನ್ ನಂಬರ್ 35 ಏನು? 2 ಮತ್ತು -3. ಆಪ್ಷನ್ ಸಿ 35. ಕರೆಕ್ಟಾ? 36 ಆಲ್ರೆಡಿ ರಿಪೀಟೆಡ್ ಕ್ವಶನ್, ಕಂಪ್ಲೀಟ್ ಆಯ್ತದು. ನೆಕ್ಸ್ಟ್
37th ನ್ಯೂ ಪೇಜ್ ಮೇಲೆ ಮಾಡೋಣ. ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ. ಓಕೆ, 37th ಏನು ಕೊಟ್ಟಿದ್ದಾರೆ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು sin 2x ಪ್ಲಸ್ cos 2x ಆ್ಯಂಡ್ g ಆಫ್ ಎಕ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇದರೊಳಗಡೆ ದೆನ್ g ಆಫ್ ಎಫ್ ಆಫ್ ಎಕ್ಸ್ ಗಾಫ್ ಫಂಕ್ಷನ್ ಇಸ್ ಇನ್ವರ್ಟಿಬಲ್ ಇನ್ ದ ಡೊಮೇನ್ ಅಂತೆ. ಓಕೆ, ಸೊ ಗಾಫ್ ಫಂಕ್ಷನ್ದು ಡೊಮೇನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊದಲನೇದಾಗಿ ಗಾಫ್ ಫಂಕ್ಷನ್ ಅಂದರೆ ಜಿ ಆಫ್ ಎಫ್ ಆಫ್ ಎಕ್ಸ್, ಇದರೊಳಗಡೆ ಎಫ್ ಆಫ್ ಎಕ್ಸ್ ಬರುತ್ತೆ. ಜಿ ಆಫ್ ಬ್ರ್ಯಾಕೆಟ್ ಅಂದ್ರೇನು, ಎಕ್ಸ್ ಇದ್ದಲ್ಲಿ ಬ್ರ್ಯಾಕೆಟ್ ತೊಗೊಳ್ಳೋಣ, ಎಕ್ಸ್ ಸ್ಕ್ವೇರ್ ಆಗುತ್ತಾ, ಅಂದರೆ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ 1. ಬ್ರ್ಯಾಕೆಟ್ ಒಳಗಡೆ ಏನಿದೆ ಎಫ್ ಆಫ್ ಎಕ್ಸ್, ಇಲ್ಲೂ ಕೂಡ ಏನು ಬರುತ್ತೆ ಎಫ್ ಆಫ್ ಎಕ್ಸ್. ಆ್ಯಂಡ್ ಎಫ್ ಆಫ್ ಎಕ್ಸ್ ಅಂದ್ರೇನು, sin 2x ಪ್ಲಸ್ cos 2x, ಅಂದರೆ ಬ್ರ್ಯಾಕೆಟ್ ಒಳಗಡೆ sin 2x ಪ್ಲಸ್ cos 2x ಬರುತ್ತೆ. ಏನಾಯ್ತಿದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab sin 2x cos 2x ಮೈನಸ್ 1. ಆ್ಯಂಡ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಟೋಟಲ್ ಎಷ್ಟಾಯ್ತದು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆಗುತ್ತಾ, ಮೈನಸ್ 2 sin ಥೀಟಾ ಇಂಟು ಕಾಸ್ ಥೀಟಾ sin 2 ಥೀಟಾ ಆಗುತ್ತಾ, 2 ಥೀಟಾ, ಥೀಟಾ ಅಂದ್ರೇನು ಇಲ್ಲಿ 2x ಮೈನಸ್ 1. ಸೊ ಇದು ಪ್ಲಸ್ 1 ಮೈನಸ್ 1 ಅಂತೂ ಕ್ಯಾನ್ಸಲ್ ಆಯಿತು. ಸೊ ಏನಾಯ್ತಿದು, 1 ಸೆಕೆಂಡ್, ಪ್ಲಸ್ ಇದೆ ಅಲ್ಲ, ಪ್ಲಸ್ 2 sin 2x cos 2x, sin 2 ಇಂಟು 2x sin 4x. ಸೊ ಇವಾಗ ನಮ್ಮ ಥೀಟಾ ಏನು ಬಂತು ಇಲ್ಲಿ, ಥೀಟಾ ಈಸ್ 4x, ಇದೇ ನಮ್ಮ ಥೀಟಾ. ಸೊ ಇನ್ವರ್ಟಿಬಲ್ ಆಗಬೇಕಂದ್ರೆ ಥೀಟಾದ ರೇಂಜ್ ಏನಿರಬೇಕು, ಮೈನಸ್ 90 ಡಿಗ್ರಿಯಿಂದ ಪ್ಲಸ್ 90 ಡಿಗ್ರಿವರೆಗೂ ಇರಬೇಕು, ಕರೆಕ್ಟಾ. ಬಟ್ ಆ್ಯಕ್ಚುಲಿ ನಾವು ಏನು ಥೀಟಾ ಇರೋದು 4x ಇದೆ, 4x ಇದ್ದಿದ್ದು ಎಕ್ಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಡಿವೈಡ್ ಬೈ 4, 4ಇಂದ ಡಿವೈಡ್ ಅಂದರೆ 1/4 ಅಂತ ಅರ್ಥ, ಮಲ್ಟಿಪ್ಲೈ ಬೈ 1/4 ಮಾಡಿ, ಕಂಪ್ಲೀಟ್ ಇನ್ಇಕ್ವಾಲಿಟಿ 1/4 ಮಲ್ಟಿಪ್ಲೈ ಅಂದರೆ ಏನಾಗುತ್ತೆ, ಮೈನಸ್ π/2 ಇಂಟು 4 8. ಸೊ ಇಲ್ಲಿ 4 ಕ್ಯಾನ್ಸಲ್ ಅಂದರೆ ಎಕ್ಸ್, π/2 ಇಂಟು 1/4 ಅಂದರೆ π/8. ಸೊ ಇದು ನಮ್ಮ ಫೈನಲ್ ರಿಸಲ್ಟ್. ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೂ, ಮೈನಸ್ π/8 ಟು ಪ್ಲಸ್ π/8. ಹೌದಿದು ಕ್ವಶನ್ ನಂಬರ್ 37, ಆಪ್ಷನ್ ಸಿ ಅಂತ ಹೇಳ್ಬೋದು. ಅದೇ ರೀತಿ ಕ್ವಶನ್ ನಂಬರ್ 38 ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು. ಜಿ ಫಂಕ್ಷನ್ ರೂಟ್ ಎಕ್ಸ್ ಅಂತ ಇದೆ. ಸೊ ರೂಟ್ ಒಳಗಡೆ ನೆಗೆಟಿವ್ ವ್ಯಾಲ್ಯೂ ಕೊಡಬಾರ್ದಲ್ಲ, ಡೈರೆಕ್ಟ್ ಆಪ್ಷನಲ್ಲಿ ನೋಡಿ, ಎಫ್ ಫಂಕ್ಷನ್ ನೆಗೆಟಿವ್ ಇನ್ಪುಟ್, ಎಫ್ ಅಲ್ಲಂತೂ ರಿಯಲ್ ನಂಬರ್ಸ್ ಇದೆ. ಜಿ ಫಂಕ್ಷನಲ್ಲಿದೆ, ಇಲ್ಲಿದೆ. ಜಿ ಫಂಕ್ಷನಲ್ಲಿ ನೆಗೆಟಿವ್ ಇನ್ಪುಟ್ಸ್ ಕೊಡೋಕ್ಕೆ ಬರೋದಿಲ್ಲ. ಸೊ ಇಟ್ ಈಸ್ ನಾಟ್ ಟ್ರೂ. ವಿಚ್ ಈಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ, ಆಪ್ಷನ್ ಸಿ ಈಸ್ ನಾಟ್ ಟ್ರೂ. ಓಕೆ, ಅದೇ ರೀತಿ ಕ್ವಶನ್ ನಂಬರ್ 39 ಇಲ್ಲೇ ಸಾಲ್ವ್ ಮಾಡೋಣ. 39 ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಗಾಫ್ ಕೇಳ್ತಾ ಇದ್ದಾರೆ. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್, ಈಗ ಜಿ ಆಫ್ ಬ್ರ್ಯಾಕೆಟ್ ಅಂದ್ರೇನು, ಜಿ ಆಫ್ ಬ್ರ್ಯಾಕೆಟ್ ಅಂದರೆ ಬ್ರ್ಯಾಕೆಟ್ ಡಿವೈಡ್ ಬೈ ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ 1, ಕರೆಕ್ಟ್. ಬ್ರ್ಯಾಕೆಟ್ ಡಿವೈಡ್ ಬೈ ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ 1. ಈಗ ಬ್ರ್ಯಾಕೆಟ್ ಒಳಗಡೆ ಎಫ್ ಆಫ್ ಎಕ್ಸ್ ಇದೆ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇಲ್ಲೇ ಕೊಟ್ಟಿದ್ದಾರೆ, 3x² ಮೈನಸ್ 5. ಎಷ್ಟಾಗುತ್ತಿದ್ದು 3x² ಮೈನಸ್ 5, ಬ್ರ್ಯಾಕೆಟ್ ವ್ಯಾಲ್ಯೂ 3x² ಮೈನಸ್ 5. ಸಿಂಪ್ಲಿಫೈ ಮಾಡಿ, ನ್ಯೂಮರೇಟರ್ ಪಾರ್ಟ್ ಆ್ಯಸ್ ಇಟ್ ಈಸ್ 3x² ಮೈನಸ್ 5 ಡಿವೈಡೆಡ್ ಬೈ a ಮೈನಸ್ b ಹೋಲ್ ಸ್ಕ್ವೇರ್, ವಿಚ್ ಮೀನ್ಸ್ a² ಪ್ಲಸ್ b² ಅಂದರೆ 25 ಆಗುತ್ತೆ, 5² ಮೈನಸ್ 2 ಇಂಟು a ವ್ಯಾಲ್ಯೂ 3x², b ವ್ಯಾಲ್ಯೂ 5 ಪ್ಲಸ್ 1 ಆ್ಯಸ್ ಇಟ್ ಈಸ್. ತಿಳಿತಾ. ನೆಕ್ಸ್ಟ್ ನ್ಯೂಮರೇಟರ್ ಪಾರ್ಟ್ ಅಂತೂ ಆ್ಯಸ್ ಇಟ್ ಈಸ್ ಆಯಿತು. ಡಿನಾಮಿನೇಟ್ರಲ್ಲಿ 9x⁴ ಬರುತ್ತೆ. ಆ್ಯಂಡ್ ಇದು ಪಾರ್ಟ್ ಎಷ್ಟಾಗುತ್ತೆ, ಇದು 5 ಇಂಟು 2 10, 10 ಇಂಟು 3 30 ಮೈನಸ್ 30x² ಪ್ಲಸ್ 25 ಪ್ಲಸ್ 1 ಅಂದರೆ ಪ್ಲಸ್ 26. ಸೊ ಇದೇ ನಮ್ಮ ಗಾಫ್ ಫಂಕ್ಷನ್ ಅಂತ ಹೇಳ್ಬೋದು.
ಆಪ್ಷನಲ್ಲಿ ಚೆಕ್ ಮಾಡಿ. 39th ಆಪ್ಷನ್ ಎಸ್ 26 minus 30x². ಆಪ್ಷನ್ ಬಿ ಕರೆಕ್ಟ್, ರೈಟ್. ಓಕೆ, ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಓಕೆ, 39 ಕ್ವಶನ್ಸ್ ಕಂಪ್ಲೀಟ್ ಆಯಿತು. 2023ವರೆಗೂ ಆಯ್ತಲ್ಲ, ಇನ್ನು 2024 ನೋಡ್ಕೊಳ್ತಾ ಹೋಗೋಣ. ಇದರಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಎಸ್, ಕ್ವಶನ್ ನಂಬರ್ 1 ಕಂಪ್ಲೀಟೆಡ್, 2, 3, 4, 5, 6 ಆಯಿತು. mod ಆಫ್ ಎಕ್ಸ್, ಓಕೆ 7th ಆಗಿದೆ. ಕ್ವಶನ್ ನಂಬರ್ 8 ಇದು ಆಯಿತು. 9 ಆಯಿತು. 10 ಇದು ರಿಲೇಷನ್ ಇದೂ ಆಗಿದೆ. 12th, 13th, ಎಸ್ 14th ಇವಾಗ ತಾನೇ ಆಯ್ತಲ್ಲ, ಆಪ್ಷನ್ ಬಿ. ಎಸ್, ಓಕೆ. ನೆಕ್ಸ್ಟ್ 15th, 16th, 17th ಇವು 15th, ಓಕೆ 15th ಆಯ್ತಲ್ಲ ಇವಾಗ. ಎಸ್, -π/8 to π/8 ಆಪ್ಷನ್ ಡಿ. 2024 ಕೇಳಿರೋ ಇವೆರಡು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ, ರೈಟ್. ಓಕೆ, ಸೊ ಕ್ವಶನ್ ನಂಬರ್ 16th 2024 ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ ಇದು. ಕಾಂಪೋಸಿಷನ್ ಫಂಕ್ಷನ್, ಗಾಫ್ ಫಂಕ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಫಾಗ್ ಆಫ್ ಎಕ್ಸ್ ಕೂಡ ಕೊಟ್ಟಿದ್ದಾರೆ. ದೆನ್ ಇದರಲ್ಲಿ ಯಾವುದು ಎಫ್ ಆಫ್ ಎಕ್ಸ್, ಯಾವುದು ಜಿ ಆಫ್ ಎಕ್ಸ್ ಅಂತ ಕೇಳ್ತಿದ್ದಾರೆ. ಸೊ ಮೊದಲನೇದಾಗ ಅಬ್ಸರ್ವ್ ಮಾಡ್ಬೋದು, ಗಾಫ್ ಆಫ್ ಎಕ್ಸ್ ವ್ಯಾಲ್ಯೂ ಸೈನ್ ಎಕ್ಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಆಪ್ಷನ್ ಚೆಕ್ ಮಾಡೋಣ. ಆಪ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ ಇದೆ, ಜಿ ಆಫ್ ಎಕ್ಸ್ ಇದೆ. ಇವಾಗ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ತೊಗೊಳ್ಳೋಣ ಆಪ್ಷನ್ ಎಲ್ಲಿ. ಸೊ ಇದರೊಳಗಡೆ ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ. ಎಫ್ ಆಫ್ ಎಕ್ಸ್ ಏನಿದೆ, sin²x, ಕರೆಕ್ಟ್. ಈಗ ಜಿ ಆಫ್ ಬ್ರ್ಯಾಕೆಟ್ ಅಂದ್ರೇನು, ಜಿ ಆಫ್ ಬ್ರ್ಯಾಕೆಟ್ ಅಂದರೆ ಬ್ರ್ಯಾಕೆಟ್ ಎಕ್ಸ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಡೈರೆಕ್ಟಾಗಿ ಬ್ರ್ಯಾಕೆಟ್ ಬರುತ್ತೆ. ಬ್ರ್ಯಾಕೆಟ್ ಒಳಗಡೆ ಏನಿದೆ, sin²x. ಬಟ್ ನಮ್ಮ ಗಾಫ್ ಫಂಕ್ಷನ್ sin x ಬರಬೇಕಲ್ಲ, sin² ಬಂತು ಅಂದರೆ ಆಪ್ಷನ್ ಎ ರಾಂಗ್ ಅಂತ ಹೇಳ್ಬೋದು, ಕರೆಕ್ಟ್. ಅದೇ ರೀತಿ ಆಪ್ಷನ್ ಬಿ ನೋಡಿ, ಇದರಲ್ಲೂ ಗಾಫ್ sin x ಬರುತ್ತಾ. ಜಿ ಆಫ್, ಓಕೆ ಸೆಕೆಂಡ್ ಫಂಕ್ಷನಲ್ಲಿ ಜಿ ಬ್ರ್ಯಾಕೆಟ್ ಒಳಗಡೆ ಎಫ್ ಆಫ್ ಎಕ್ಸ್ ಏನಿದೆ, sin√x. ಈಗ ಜಿ ಆಫ್ ಬ್ರ್ಯಾಕೆಟ್ ಅಂದ್ರೇನು, ರೂಟಲ್ಲಿ ಎಕ್ಸ್ ಇದೆ ಅಂದರೆ ರೂಟಲ್ಲಿ ಬ್ರ್ಯಾಕೆಟ್ ಬರುತ್ತೆ. ಬ್ರ್ಯಾಕೆಟ್ ಒಳಗಡೆ ಏನು ಬರೀಬೇಕು, sin√x. ಬಟ್ ನಮ್ಮ ಆನ್ಸರ್ ಏನು ಬರಬೇಕು, sin x. ಅಗೇನ್ ಆಪ್ಷನ್ ಬಿ ರಾಂಗ್. ಗಾಫ್ ಫಂಕ್ಷನ್ sin x ಬರ್ತಾ ಇಲ್ಲ. ಆಪ್ಷನ್ ಸಿ ನೋಡಿ, ಗಾಫ್ ಫಂಕ್ಷನ್ ಜಿ ಆಫ್ ಬ್ರ್ಯಾಕೆಟ್ ಏನಿದೆ, ಜಿ ಆಫ್ ಬ್ರ್ಯಾಕೆಟ್ ಅಂದರೆ ಅಗೇನ್ ರೂಟ್ ಬ್ರ್ಯಾಕೆಟ್, ಕರೆಕ್ಟಾ. ಈಗ ಜಿ ಫಂಕ್ಷನ್ ಒಳಗಡೆ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, sin²x. ಸೊ sin²x ಬ್ರ್ಯಾಕೆಟ್ ಒಳಗಡೆ ಪುಟ್ ಮಾಡಿದಾಗ ಏನಾಗುತ್ತೆ, sin² ಆ್ಯಂಡ್ ರೂಟ್ ಎರಡು ಕ್ಯಾನ್ಸಲ್ ಆಗುತ್ತಾ, ಅಂದರೆ ಇದು sin x ಬರ್ತಾ ಇದೆ. ಓಕೆ, ಇದು ಆಪ್ಷನ್ ಸಿ ಕರೆಕ್ಟ್ ಇರ್ಬೋದು, ಯಾಕಂದರೆ ಇನ್ನು ಫಾಗ್ ಫಂಕ್ಷನ್ ಒಂದಿದೆ ಅಲ್ಲ. ಓಕೆ, ಆಪ್ಷನ್ ಡಿ ಒಂದು ಚೆಕ್ ಮಾಡ್ಕೊಳ್ಳೋಣ. ರಾಂಗ್ ಇತ್ತು, ಆಪ್ಷನ್ ಡಿ ಏನಾದರೂ ರಾಂಗ್ ಆದರೆ ಆಪ್ಷನ್ ಸಿನೇ ಕರೆಕ್ಟ್ ಅಂತ ಹೇಳ್ಬೋದು. ಗಾಫ್ ಫಂಕ್ಷನಲ್ಲಿ ಜಿ ಆಫ್ ಬ್ರ್ಯಾಕೆಟ್ ಏನು, ಬ್ರ್ಯಾಕೆಟ್² x² ಇದೆಲ್ಲ, ಸೊ ಬ್ರ್ಯಾಕೆಟ್². ಆ್ಯಂಡ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, sin√x. ಸೊ ಇಲ್ಲೂ sin√x ಇನ್ಪುಟ್ ಆಗುತ್ತೆ. ಸೊ sin√x ಹೋಲ್² ಎಷ್ಟು, ಇದು sin²√x ಆಗುತ್ತೆ. sin x ಬರಲಿಲ್ಲಲ್ಲ, ಆಪ್ಷನ್ ಡಿ ಕೂಡ ರಾಂಗ್. ಅಂದರೆ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಸಿ. ಇದು ರಾಂಗ್ ಅಂದರೆ ಇದು ಸಿ. ಓಕೆ, ಅದೇ ರೀತಿ ಲಾಸ್ಟ್ ಕ್ವಶನ್ 2024 ಕರ್ನಾಟಕ CET ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ ಇದು. ರಿಲೇಷನ್ ಮೇಲೆ ಯಾವ ರೀತಿ ನೋಡಿ, ಲೆಟ್ ಎ ಸೆಟ್ ಕಂಟೇನ್ಸ್ 2, 3, 4, 5 ಅಪ್ ಟು 18. ಓಕೆ, 2 ಇಂದ 18ವರೆಗೂ ನಂಬರ್ಸ್ ಇದೆ. ಆರ್ ಬಿ ದ ರಿಲೇಷನ್ ಆನ್ ಸೆಟ್ ಎ ಆಫ್ ಆರ್ಡರ್ಡ್ ಪೇರ್ಸ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಡಿಫೈನ್ಡ್ ಬೈ. ಯಾವ ರೀತಿ ರಿಲೇಷನ್ ಇದು, ಎ ಕಾಮಾ ಬಿ ರಿಲೇಟೆಡ್ ಟು ಸಿ ಕಾಮಾ ಡಿ, ಎ ಕಾಮಾ ಬಿ ರಿಲೇಟೆಡ್ ಟು ಸಿ ಕಾಮಾ ಡಿ. ಓಕೆ, ಈ ಆರ್ಡರ್ಡ್ ಪೇರ್ಗೆ ರಿಲೇಟ್ ಆಗಬೇಕು. ಇಫ್ ಆ್ಯಂಡ್ ಓನ್ಲಿ ಇಫ್, ಓಕೆ ಕಂಡೀಷನ್ ಏನು,
ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಡಿ ಇಸ್ ಈಕ್ವಲ್ಸ್ ಟು ಬಿ ಸಿ. ಅಂದರೆ ಎ ಇಂಟು ಡಿ ಮಾಡಿದಾಗ ಬಿ ಇಂಟು ಸಿ ಪ್ರಾಡಕ್ಟ್ ಈಕ್ವಲ್ ಇರಬೇಕು. ಓಕೆ, ಎಂಡ್ ಎಲಿಮೆಂಟ್ಸ್ ಈಸ್ ಈಕ್ವಲ್ಸ್ ಟು ಮಿಡಲ್ ಎಲಿಮೆಂಟ್ಸ್ ಪ್ರಾಡಕ್ಟ್ ಅಂದಾಗ ಆ ರೀತಿ ಚೆಕ್ ಮಾಡೋಣ. ದೆನ್ ಫಾರ್ ಆಲ್ ಎ ಕೊಮಾ ಬಿ ಸಿ ಕೊಮಾ ಡಿ ಇನ್ ಎ ಕ್ರಾಸ್ ಎನಲ್ಲಿರೋ ಆರ್ಡರ್ಡ್ ಪೇರ್ಸ್ ಬಗ್ಗೆ ಮಾತಾಡ್ತದೆ. ದೆನ್ ದ ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ದ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 3,2. ಈಕ್ವಿವೆಲೆನ್ಸ್ ಕ್ಲಾಸ್ ಅಂದರೆ ಆ ಆರ್ಡರ್ಡ್ ಪೇರ್ಗೆ ರಿಲೇಟ್ ಆಗಿರೋ ಆರ್ಡರ್ಡ್ ಪೇರ್ಸ್. ಓಕೆ, ಅಂದರೆ 3,2ಗೆ ಎಷ್ಟು ಆರ್ಡರ್ಡ್ ಪೇರ್ಸ್ ರಿಲೇಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದ್ರ ಮೀನಿಂಗ್ ಏನು? ಇವಾಗ ಎ ಕೊಮಾ ಬಿ ರಿಲೇಟೆಡ್ ಟು ಸಿ ಕೊಮಾ ಡಿ ಅಂದರೆ ಎ ಡಿ ಈಕ್ವಲ್ ಟು ಬಿ ಸಿ. ಆ ರೀತಿ ಈ ಆರ್ಡರ್ಡ್ ಪೇರ್ ಮೀನಿಂಗ್ ಏನಾಗುತ್ತೆ? ಎಂಡ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಆಗುತ್ತಾ 3 ಇಂಟು ಡಿ. ಇಲ್ಲಿ ಯಾವ ರೀತಿ ಎ ಇಂಟು ಡಿ ಮಾಡ್ತಾ ಇದ್ದೀವಲ್ಲ ಎ ಡಿ ಅಂತ, ಅದೇ ರೀತಿ 3 ಇಂಟು ಡಿ ಇಸ್ ಈಕ್ವಲ್ಸ್ ಟು 2 ಇಂಟು ಸಿ ಆಗುತ್ತೆ. ಏನು ರೇಷಿಯೋ ಸಿಗ್ತದೆ ಅಲ್ಲಿ? ಡಿ ರೈಟ್ ಸೈಡ್ ತೊಗೊಂಡ್ರೆ ಸಿ ಡಿವೈಡ್ ಬೈ ಡಿ ಆಗುತ್ತೆ ಆ್ಯಂಡ್ 2 ಡಿವೈಡಲ್ಲಿ ಬರುತ್ತೆ 3/2. ಸೊ ಸಿ ಡಿವೈಡ್ ಬೈ ಡಿ ಮಾಡಿದಾಗ 3/2 ರೇಷಿಯೋ ಬರಬೇಕು. ಓಕೆ, ಈ ರೀತಿ ರೇಷಿಯೋ ಬರಬೇಕಂದ್ರೆ ಸಿ ವ್ಯಾಲ್ಯೂ ಡಿ ವ್ಯಾಲ್ಯೂ ಏನೇನು ತೊಗೊಳ್ಬೋದು ಅಬ್ಸರ್ವ್ ಮಾಡಿ. ಮೇಲ್ಗಡೆ ಇರೋ ಸೆಟ್ನಲ್ಲಿರೋ ನಂಬರ್ಸ್ ಮಾತ್ರ, ಅಂದರೆ 3 ಮಲ್ಟಿಪಲ್ಸ್ ತೊಗೊಳ್ಬೋದಾ? 3 ಓಕೆ, ಇದು ಆಲ್ರೆಡಿ ಇಂಟು 1 ಇದೆ ಅಂತ ತಿಳ್ಕೊಳ್ಳಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 1 ಇಂಟು 2 ಮಾಡಿದಾಗ ಏನಾಗುತ್ತೆ? 3 ಇಂಟು 2 6, 2 ಇಂಟು 2 4. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ರೀತಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 3 ಅಂದರೆ 3 ಇಂಟು 3 9, 2 ಇಂಟು 3 6 ಮತ್ತೊಂದು ರೇಷಿಯೋ. ಓಕೆ, ಇಲ್ಲಾಂದರೆ ನ್ಯೂಮರೇಟ್ರಲ್ಲಿ 3 ಟೇಬಲ್ ಬರ್ಕೊಳ್ತಾ ಹೋಗಿ 3 6 9 12 15 18. ಓಕೆ, ಮ್ಯಾಕ್ಸಿಮಮ್ 18 ಅಂತಲೇ ಬರಿಬೋದು, ಬಿಕಾಸ್ ಸೆಟ್ನಲ್ಲಿ ಮ್ಯಾಕ್ಸಿಮಮ್ ನಂಬರ್ 18 ಕೊಟ್ಟಿದ್ದಾರೆ. ಆ್ಯಂಡ್ 2 ಟೇಬಲ್ 2 4 6 8 10 12 ಇಷ್ಟೇ ಬರಿಬೋದು. ಸೊ ನಮಗೆ ಸಿ ಡಿದು ಎಷ್ಟು ಆರ್ಡರ್ಡ್ ಪೇರ್ ಸಿಗ್ತದೆ? 6,4 9,6 12,8 15,10 18,12. ಟೋಟಲ್ ಎಷ್ಟು? 1 2 3 4 5 6 ಸಾರಿ 1 2 3 4 5. ಇನ್ನೊಂದು ಆರ್ಡರ್ಡ್ ಪೇರ್ ಇದೆ 3,2. 3,2 ರಿಲೇಟೆಡ್ ಟು 3,2 ಅಂತ ತೊಗೊಳ್ಬೋದಲ್ಲ. ಟೋಟಲ್ 6. ಆಪ್ಷನ್ ಸಿ. ಓಕೆ, ಸೊ ಅಲ್ಲಿ 39 ಇದು +2 ಟೋಟಲ್ 41 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಎಲ್ಲ ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ಸೇ, PYQs ಕೆಸೆಟ್ನಲ್ಲಿರೋ ಕೇಳಿರೋ PYQs. ಇದೇ ರೀತಿ ಬೇರೆ ಚಾಪ್ಟರ್ MCQs ವಿಡಿಯೋಸ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ಆಲ್ಮೋಸ್ಟ್ ಎಲ್ಲ PU ಸ್ಟೂಡೆಂಟ್ಸ್ಗಳಿಗೂ ಹೆಲ್ಪ್ ಆಗುವಂತೆ ಶೇರ್ ಮಾಡಿ. ಥ್ಯಾಂಕ್ ಯು.